ಮಂದಾಕಿನಿ ಯಸ್ಯ ಮಾಲತಿ ಮಾಲಿಕಾನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ವೇದಬ್ರಹ್ಮ ಶ್ರೀ ಹೆಬ್ಬಗೋಡಿ ನಂಜುಂಡಭಟ್ಟ ಮತ್ತು ಶ್ರೀಮತಿ ಮೀನಾಕ್ಷಮ್ಮ ಅವರ ಸ್ಮರಣೆಯಲ್ಲಿ ಏರ್ಪಡಿಸಿರತಕ್ಕಂತಹ ಈ ಕಾರ್ಯಕ್ರಮದ 3ನೇ ದಿನವಾಗಿರತಕ್ಕಂಥ ಇಂದು ಧರ್ಮದ ಬಗ್ಗೆ ಡಿ ವಿ ಜಿಯವರು ಏನು ಹೇಳಿದರು ಅನ್ನೋದನ್ನು ನಿನ್ನೆ ತಮ್ಮ ಹತ್ರ ಹಂಚಿಕೊಂಡಿದ್ದೆ. ಅಲ್ಲಿಂದ ಮುಂದುವರಿಸ್ತಾ ಇದ್ದೀನಿ. ಧರ್ಮ ಎಷ್ಟು ಪೂಜ್ಯ ಅನ್ನೋದನ್ನು ಡಿ ವಿ ಜಿಯವರು ನಿರೂಪಣೆ ಮಾಡ್ತಾರೆ. ಧರ್ಮವು ದೈವ ಪ್ರತಿಷ್ಠವಾದದ್ದು, ದೈವ ಪರಿಪೋಷಿತವಾದದ್ದು, ಯಾವ ಚಿಂತೆಗೂ ಇರಬೇಕಾದ ಕಾರಣ ಇಲ್ಲದ ಪರಮೇಶ್ವರ ಧರ್ಮಚಿಂತೆ ಒಂದನ್ನು ತಾನಾಗಿ ಇರಿಸಿಕೊಂಡಿದ್ದಾನೆ. ಹಾಗೆಂದ ಮೇಲೆ ಧರ್ಮದ ಮಹತ್ವ ಎಂಥದ್ದು ಎಂದು ನಮ್ಮ ಮನಸ್ಸಿಗೆ ಬರಬೇಕಲ್ಲವೇ? ಧರ್ಮ ಎನ್ನುವುದು ಈಶ್ವರನ ಸ್ವಂತ ಸ್ವತ್ತು. ಅದಿದ್ದರಿಂದ ನಮಗೆಲ್ಲ ಅದು ಪರಮ ಪೂಜ್ಯವಾದದ್ದು. ಸರ್ವದಾ ಈಶ್ವರ ಎಲ್ಲವನ್ನೂ ನೋಡುತ್ತಲೇ ಇರುತ್ತಾನೆ ಎಂಬುದನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳಬೇಕು. ಯುರೋಪಿನ ಕವಿಯೊಬ್ಬನ ಮಾತು ಹೀಗಿದೆ: ದೋ ದ ಮಿಲ್ಸ್ ಆಫ್ ಗಾಡ್ ಗ್ರೈಂಡ್ ಸ್ಲೋಲಿ ಆ್ಯಂಡ್ ದೆ ಗ್ರೈಂಡ್ ಎಕ್ಸೀಡಿಂಗ್ ಸ್ಮಾಲ್, ದೋ ವಿತ್ ಪೇಷನ್ಸ್ ಹೀ ಸ್ಟ್ಯಾಂಡ್ಸ್ ವೆಯ್ಟಿಂಗ್, ವಿತ್ ಎಕ್ಸಾಕ್ಟ್ನೆಸ್ ಗ್ರೈಂಡ್ಸ್ ಹಿ ಆಲ್. ಕರ್ಮದ ಗಾಣಕ್ಕೆ ಸಿಕ್ಕದೇ ಇರತಕ್ಕಂಥವರು ಯಾರೂ ಇಲ್ಲ. ಕೆಲವರು ಮೊದಲು, ಕೆಲವರು ಆಮೇಲೆ ಅಷ್ಟೇ. ಧರ್ಮ ಮಾಡಿದವರು ಮಾತ್ರ ಪಾರಾಗುತ್ತಾರೆ. ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ವಿಶ್ವ ಮಾನವ ಧರ್ಮ ಅನ್ನೋದನ್ನು ಡಿ ವಿ ಜಿಯವರು ಪ್ರತಿಪಾದನೆ ಮಾಡ್ತಾರೆ. ವ್ಯಷ್ಟಿ ಧರ್ಮ, ವಿಶೇಷ ಧರ್ಮಗಳ ವಿವರಣೆಗೆ ಹೋಗದೆ ಸರ್ವ ಮನುಷ್ಯ ಸಾಮಾನ್ಯವಾದ ಧರ್ಮಗಳನ್ನು ನೋಡೋಣ. ಗೀತಾಶಾಸ್ತ್ರದ ಮೇರೆಗೆ 10 ಅಂಶಗಳನ್ನು ನಮಗೆ ತೋರುತ್ತದೆ. 1. ಆತ್ಮ ಪಾರಮ್ಯದ ಅಂಗೀಕಾರ. 2. ಈಶ್ವರ ಅಧಿಕಾರದ ಅಂಗೀಕಾರ. 3. ಧರ್ಮದ ಅಂಗೀಕಾರ. 4. ಭೋಗ ಇಚ್ಛಾ ಪರಿಮಿತಿ. 5. ಲೋಕ ಸಂಸ್ಥಿತಿ ಕರ್ತವ್ಯತೆ. 6. ಆತ್ಮ ಔಪಮ್ಯ ನೀತಿ ಅಂದರೆ ದಾನ. 7. ನಿತ್ಯ ಜೀವನ ಸಂಸ್ಕಾರ ಅಂದರೆ ಯಜ್ಞ. 8. ತತ್ವಚಿಂತನಾಭ್ಯಾಸ ಅಂದರೆ ತಪಸ್ಸು. 9. ಶರಣಾಗತಿ. ಕಡೆಯದಾಗಿ ಭೋಗಕ್ಕಿಂತ ಶಾಂತಿಯ ಉತ್ಕೃಷ್ಟತೆ. ಈ 10 ಅಂಶಗಳನ್ನು ಸ್ವಲ್ಪ ವಿವರಿಸಿ ನೋಡುವುದು ನಮ್ಮ ಬಾಧ್ಯತೆ. ಆತ್ಮ ಪೌರಮ್ಯ ಅಂದ್ರೇನು? ಆತ್ಮ ಎಂಬುದು ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಇರುವ ಅಂತಃಸತ್ವ. ಮನುಷ್ಯನು ನಾನು ಎಂದುಕೊಳ್ಳುವಾಗ ಯಾವುದನ್ನು ಉದ್ದೇಶಿಸುತ್ತಾನೋ ಆ ಅಹಂ ವಸ್ತುವೇ ಜೀವ. ಜೀವವನ್ನು ಜೀವಕ್ಕೆ ಆಶ್ರಯವೂ ಉಪಕರಣವೂ ಆದ ದೇಹ, ಇಂದ್ರಿಯ, ಮನಸ್ಸುಗಳನ್ನು ಸಹ ಬಳಕೆ ಮಾತಿನಲ್ಲಿ ಆತ್ಮ ಎಂದು ಕರೆಯುತ್ತಾರೆ. ಹೀಗೆ ದೇಹಾದಿ ಆವರಣ ವಿಶಿಷ್ಟವಾದ ಆತ್ಮವು ಜೀವಾತ್ಮ ಎಂದು ಕರೆಸಿಕೊಳ್ಳುತ್ತದೆ. ತತ್ವದಲ್ಲಿ ಜೀವ ಉಪಾಧಿಗಳಿಂದ ಬೇರೆಯಾದದ್ದು ಆತ್ಮ. ಅದೇ ಶುದ್ಧಾತ್ಮ ಅಥವಾ ಕೇವಲಾತ್ಮ. ದೇಹಾದಿ ಉಪಾಧಿಗಳು ಕೊಂಚ ಕೊಂಚ ಕಾಲ ಇದ್ದು ನಶಿಸಿ ಹೋಗತಕ್ಕದ್ದು. ಅವು ವಿಕಾರ ಪಡತಕ್ಕದ್ದು. ಆತ್ಮವಾದರೋ ವಿಕಾರವಿಲ್ಲದ್ದು. ಯಾವುದು ಹುಟ್ಟತ್ತೋ ಅದು ಬೆಳೆಯುತ್ತೆ, ಯಾವುದು ಬೆಳೆಯುತ್ತೋ ಅದು ಸಾಯುತ್ತೆ. ಯಾವುದಕ್ಕೆ ಹುಟ್ಟೇ ಇಲ್ವೋ ಅದರ ಸಾಯ್ತಕ್ಕಂತಹ ಪರಿಧಿಯೇ ಬರೋದಿಲ್ಲ. ಅದಕ್ಕೇನೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೇ ಹಂತಾಚೇನ್ಮನ್ಯತೆ ಹಂತುಂ ಹತಶ್ಚೇನ್ಮನ್ಯತೆ ಹತಂ ಉಭೌತೌ ನ ವಿಜಾನೀತೌ ನಾಯಂ ಹಂತಿ ನ ಹನ್ಯತೆ. ಇದು
ಸಾಯುವುದಕ್ಕೆ ಹೊರತಾಗಿರ್ತಕ್ಕಂಥದ್ದು. ಹುಟ್ಟೇ ಇಲ್ಲದೆ ಇರೋದರಿಂದ ಇದಕ್ಕೆ ಸಾವು ಎಂಬತಕ್ಕಂತಹದ್ದೇ ಬರತಕ್ಕಂಥದ್ದಲ್ಲ. ಈ 2 ಶ್ಲೋಕಗಳು ಶ್ರುತಿಯಾಗಿರ್ತಕ್ಕಂಥ ಕಠೋಪನಿಷತ್ತಿನಲ್ಲಿ ಗುರುವಾಗಿರ್ತಕ್ಕಂಥ ಯಮ ಶಿಷ್ಯನಾಗಿರ್ತಕ್ಕಂಥ ನಚಿಕೇತನಿಗೆ ಏನು ಬೋಧನೆ ಮಾಡಿದ್ನೋ ಅದೇ ಸ್ಮೃತಿಯಾಗಿರ್ತಕ್ಕಂಥ ಭಗವದ್ಗೀತೆಯಲ್ಲಿ ಗುರುವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಶಿಷ್ಯನಾಗಿರ್ತಕ್ಕಂಥ ಅರ್ಜುನನಿಗೆ ಏನು ಬೋಧನೆ ಮಾಡಿದ್ನೋ ಅದನ್ನೇ ರಾಷ್ಟ್ರಕವಿಯಾಗಿರೋ ಕಾಳಿದಾಸ ರಘುವಂಶ ಮಹಾಕಾವ್ಯದ 2ನೇ ಸರ್ಗದ 2ನೇ ಶ್ಲೋಕದಲ್ಲಿ ಶ್ರುತಿಯನ್ನು ಸ್ಮೃತಿ ಅನುಸರಿಸುವ ಹಾಗೆ ಅಂತ ವರ್ಣನೆ ಮಾಡ್ತಾನೆ. ಶ್ರುತೇರಿವಾರ್ಥಂ ಸ್ಮೃತಿ ಅನ್ವಗಚ್ಚತ್. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋಶೇಷ್ಯ ಏವ ಚ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ. ಆದ್ದರಿಂದ ಮನುಷ್ಯ ಎಂಬ ನಾನಾ ಪದಾರ್ಥ ಮಿಶ್ರಣದಲ್ಲಿ ಯಾವ ಒಂದು ಅಂಶಕ್ಕೂ ಅಂಟಿಕೊಳ್ಳದೆ ಎಲ್ಲಕ್ಕೂ ಶಕ್ತಿಪ್ರದವಾಗಿರುವ ಚೈತನ್ಯವೇ ಆತ್ಮ. ಹೀಗೆ ಆತ್ಮವು ಮನುಷ್ಯನ ಅಂಶಗಳಲ್ಲಿ ಎಲ್ಲಕ್ಕಿಂತ ಮಿಗಿಲಾದದ್ದು, ಎಲ್ಲಕ್ಕಿಂತ ಮುಖ್ಯವಾದದ್ದು. ಆದ್ದರಿಂದ ಆತ್ಮಹಿತವೇ ಸರ್ವದಾ ಲಕ್ಷ್ಯದಲ್ಲಿ ಮೊಟ್ಟಮೊದಲದಾಗಿ ಇರಬೇಕಾದದ್ದು. ಆತ್ಮ ಎಂಬ ಶಬ್ದಕ್ಕೆ ಇಂಗ್ಲೀಷ್ನಲ್ಲಿ ಸಮವಾದ ಶಬ್ದ ನನಗೆ ತಿಳಿದ ಮಟ್ಟಿಗೆ ಬೈಬಲ್ ಕೊರಾನುಗಳ ಭಾಷಾಂತರದಲ್ಲಿ ಕಾಣಬರುವುದಿಲ್ಲ. ಡಿ ವಿ ಜಿಯವರ ಮಾತು. ಬೈಬಲ್ ಮತ್ತು ಕೊರಾನನ್ನು ಕೂಡ ಅವರು ಅಷ್ಟೇ ಶ್ರದ್ಧೆಯಿಂದ ಅಧ್ಯಯನ ಮಾಡಿದ್ರು ಅನ್ನೋದಕ್ಕೆ ಇದು ಪುರಾವೆ ಸಿಗತ್ತೆ. ಜೀವ ಎಂಬ ಕಲ್ಪನೆಯನ್ನು ಈ ಮತಗಳಾವರೂ ಒಪ್ಪಿಕೊಂಡಾರು. ಆತ್ಮ ಎಂದರೆ ಸೋಲ್ ಎಂದು ಸಾಮಾನ್ಯವಾಗಿ ಭಾಷಾಂತರ ಮಾಡುತ್ತಾರೆ. ನಮ್ಮಲ್ಲಿ ಆತ್ಮಶಬ್ದಕ್ಕೆ ಸಂದರ್ಭಾನುಸಾರ ಮನಸ್ಸು ಇತ್ಯಾದಿ ಅರ್ಥಗಳೆಲ್ಲ ಬರುವಂತೆಯೇ ಸೋಲ್ ಎಂಬ ಮಾತಿಗೂ ಕೂಡ ಅನೇಕ ಅರ್ಥಗಳು ಬರುತ್ತದೆ. ಪ್ರಕೃತ ಸಂದರ್ಭದಲ್ಲಿ ಆತ್ಮವು ಜೀವ ಎಂಬುದರ ಒಳಗಡೆ, ಎಲ್ಲ ಜೀವಗಳ ಒಳಗಡೆ ಇರುವ ಶುದ್ಧ ಚೈತನ್ಯ. ಇದು ಬ್ರಹ್ಮ ಎಂಬ ಮಹಾವಸ್ತುವಿನ ಏಕದೇಶೀಯವಾದ ಅಂಶ. ಇಲ್ಲಿ ವಿವಕ್ಷಿತವಾದದ್ದು ಸಂಕುಚಿತವಾದ ಮಲಿನವಾದ ಜೀವಾತ್ಮ ಅಲ್ಲ, ಅದು ಪರಿಶುದ್ಧವಾದ ಆತ್ಮ. ಯಾವ ಅನಂತ ಚೈತನ್ಯವು ಲೋಕವನ್ನು ನಡೆಸಿಕೊಂಡಿರುತ್ತದೆಯೋ, ಲೋಕವನ್ನು ಮೀರಿರುತ್ತದೆಯೋ ಅದೇ ಪರಬ್ರಹ್ಮ. ವಿಶ್ವವ್ಯಾಪಿಯೂ ವಿಶ್ವಾತೀತವೂ ಆದ ಪರಬ್ರಹ್ಮ ವಸ್ತುವನ್ನು ಕುರಿತು ನಮಗಿರುವ ಒಂದು ಭಾವನಾ ವಿಶೇಷವೇ ಆತ್ಮ. ನಮ್ಮ ಸಮಸ್ತ ಜೀವತತ್ವಗಳಿಗೂ ಸಮಸ್ತ ನೀತಿಗಳಿಗೂ ಬ್ರಹ್ಮಾತ್ಮ ವಸ್ತುವನ್ನು ಅಂಗೀಕಾರ ಮಾಡುವುದರಿಂದ ಹೊರಪಡುತ್ತದೆ. ಇದು ಗೀತೆಯ ಪ್ರಧಾನ ಉಪದೇಶಗಳಲ್ಲಿ ಒಂದು. ಮಿಕ್ಕ ಎಲ್ಲ ಉಪದೇಶಗಳು ಈ ಆತ್ಮಪಾರಮ್ಯ ಉಪದೇಶದಿಂದ ಸ್ರವಿಸಿ ಬರುವುದು. ಜೀವಾಂತರ್ಗತವಾದ ಆತ್ಮವಸ್ತು ಸರ್ವಶ್ರೇಷ್ಠವಾದದ್ದು. ಅದರ ಪಕ್ಕದಲ್ಲಿ ಮಿಕ್ಕೆಲ್ಲವೂ ತುಚ್ಛ, ನಿಸ್ಸಾರ. ಇದು ಮೊದಲನೇ ಉಪದೇಶ. ಎರಡನೇದು ಈಶ್ವರ ಅಧಿಕಾರದ ಅಂಗೀಕಾರ. ಈಶ್ವರ ಎಂಬುದು ಪರಬ್ರಹ್ಮ ಚೈತನ್ಯದ ಕಾರ್ಯರೂಪ. ಯಾವ ಚೈತನ್ಯವು ವ್ಯಷ್ಟಿ ರೂಪದಲ್ಲಿ ಬಿಡಿಬಿಡಿಯಾಗಿ ಜೀವ ಎನಿಸಿಕೊಂಡು ಆತ್ಮಪ್ರಕಾಶವಾಗಿರುತ್ತದೆಯೋ ಅದೇ ಚೈತನ್ಯ ಸರ್ವತ್ರ ವ್ಯಾಪಿಸಿ ಸಮಷ್ಟಿ ರೂಪದಲ್ಲಿ ಪರಮಾತ್ಮ ಎಂದು ಕಳಿಸ್ತಾರೆ. ಅದೇ ಪರಮಾತ್ಮ ವಸ್ತುವೇ ಜಗಲ್ಲೀಲಾ ರೂಪದಲ್ಲಿ ಈಶ್ವರ ಎಂದು ಹೇಳಿಕೊಳ್ಳುತ್ತಾನೆ. ಈ ಸೃಷ್ಟಿ ಎಂಬತಕ್ಕಂಥದ್ದು ಭಗವಂತನ ಒಂದು ಲೀಲೆ ಅನ್ನೋದನ್ನು ಶಂಕರ ಭಗವತ್ಪಾದರು ಕೂಡ ಶಿವಾನಂದ ಲಹರಿನಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾಮೃಗಾಸ್ತೆ ಜನಾ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೇವ ತತ್ ಶಂಭೋಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯ. ನಮ್ಮನ್ನು ಸೃಷ್ಟಿ ಮಾಡಿದ್ರಿಂದ ನಿನ್ನ ಕೆಲಸ ಪೂರ್ತಿ ಆಗಲಿಲ್ಲಪ್ಪ ಭಗವಂತ, ನಮ್ಮನ್ನು ಕಾಪಾಡೋದೂ ಕೂಡ ನಿನ್ನ ನೈತಿಕ ಹೊಣೆ ಅನ್ನೋದನ್ನು ಮರಿಬೇಡ ಅಂತ ಭಕ್ತ ಭಗವಂತನಲ್ಲಿ ವಿನಮ್ರವಾಗಿ ಭಿನ್ನವಿಸ್ಕೋತಾ ಇದ್ದಾನೆ. ಜಗದತೀತ ದೆಸೆಯಲ್ಲಿ ಪರಬ್ರಹ್ಮ ಸಕಲ ಜೀವಾತ್ಮಗಳು ಸಕಲ ಜಗತ್ತನ್ನು ಅಂತರ್ಗತ ಮಾಡಿಕೊಂಡಿರುವ ಅನಂತವೂ ಅಖಂಡವೂ ಅಪ್ರಮೇಯವೂ ಆದ ಮಹಾಚೈತನ್ಯವನ್ನು ಜಗದೀಶ್ವರ ರೂಪದಲ್ಲಿ ಜೀವವು ಅಂಗೀಕರಿಸಿದಾಗ
ಜೀವದೊಳಗೆ ಸದ್ಗತಿ ಪ್ರಾರಂಭವಾಗುತ್ತದೆ. ಪ್ರಭು ಒಬ್ಬ ಇದ್ದಾನೆ, ನಾವು ಆತನಿಗೆ ವಿಧೇಯವಾಗಿ ಇರತಕ್ಕದ್ದು, ಜಗತ್ತು ಆತನ ಆಜ್ಞೆಯಂತೆ ನಡೆಯತಕ್ಕದ್ದು, ಇದನ್ನು ಅಂಗೀಕರಿಸಬೇಕು. ತೇನ ವಿನ ತೃಣಮಪಿ ನ ಚಲತಿ. ಅವನ ಆಜ್ಞೆ ಇಲ್ಲದೆ ಹೋದರೆ ಒಂದು ಹುಲ್ಲುಕಡ್ಡಿ ಕೂಡ ಅಲ್ಲಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೇನೋಪನಿಷತ್ತಲ್ಲಿ ಆ ಉಪಾಖ್ಯಾನ ಬರೋದು. ಉಮಾ ಹೈಮವತಿ ಒಂದು ಹುಲ್ಲುಕಡ್ಡಿ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾಳೆ. ಅಗ್ನಿ, ವಾಯು, ಇಂದ್ರ ಒಬ್ಬೊಬ್ಬರಿಗೂ ಕೂಡ ಎಂತಹ ಒಂದು ಅಹಂಕಾರ ಇರುತ್ತೆ ಅಂದರೆ, ಹುಲ್ಲುಕಡ್ಡಿನ ಹಾರಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಬರ್ತಾನೆ ವಾಯು. ವಾಯುರ್ವಾ ಅಹಮಸ್ಮಿ ಮಾತರಿಶ್ವಾವಾ ಅಹಮಸ್ಮಿ. ಏನು ಮಾಡೋಕ್ಕೂ ಆಗಲ್ಲ, ಹುಲ್ಲುಕಡ್ಡಿಯನ್ನು ತಲೆ ತಗ್ಗಿಸ್ಕೊಂಡು ಅವಮಾನಿತವಾಗಿ ಬಂದು ಕೂತ್ಕೋತಾನೆ. ಆಮೇಲೆ ಅಗ್ನಿ ಹೋಗ್ತಾನೆ, ಸರ್ವಂ ದಹೇಯಂ ಯದಿದಂ ಪೃಥಿವ್ಯಾಮಿತಿ, ಎಲ್ಲ ಸುಟ್ಟು ಹಾಕ್ಬಿಡ್ತೀನಿ. ಅವನಿಗೇನೋ ಮಾಡೋಕ್ಕಾಗಲಿಲ್ಲ, ಅವನು ಬಂದು ಕೂತ್ಕೋತಾನೆ. ಆಮೇಲೆ ಇಂದ್ರ ಹೋಗ್ತಾನೆ, ದೇವಾದಿದೇವ ಅನ್ನೋ ಅಹಂಕಾರದಿಂದ ಅವನಿಗೆ ಹುಲ್ಲುಕಡ್ಡಿನೇ ಕಾಣಲ್ಲ. ಇವ್ರಿಗಾದ್ರೂ ಹುಲ್ಲುಕಡ್ಡಿ ಕಾಣಿಸ್ತು, ಅವನಿಗೆ ಹುಲ್ಲುಕಡ್ಡಿನೂ ಕಾಣಲ್ಲ. ಯಾಕೆಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲಾಗಿ ಅವನಿಗೆ ಅಹಂಕಾರ ಅಷ್ಟು ಜಾಸ್ತಿ ಇರುತ್ತೆ. ಆ ದೃಷ್ಟಿಯಿಂದ ಕಾಣಿಸ್ದೇನೆ ಮಾಯ ಆದ ಭಗವಂತ. ಅದರಿಂದ ಎಲ್ಲರೂ ಕೂಡ ಪಾಠ ಕಲಿತಾರೆ. ಯಾವಾಗಲೂ ಕೂಡ ವಿನಯದಿಂದ, ನಮ್ರತೆಯಿಂದ ನಾವು ಭಗವಂತನ ಒಲಿಸ್ಕೋಬೇಕೇ ಹೊರತು ಅಹಂಕಾರದಿಂದ, ಜಂಬದಿಂದ ಒಲಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋ ದೃಷ್ಟಿಯಿಂದ. ಅದನ್ನೇ ಡಿ ವಿ ಜಿಯವರು ಹೇಳ್ತಾರೆ ನೋಡಿ, ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವಃ ಪ್ರಲಯಸ್ಥಾನಂ ನಿಧಾನಂ ಬೀಜಮವ್ಯಯಂ ಸರ್ವತಪ್ಪಾಣಿಪಾದಂತತ್ ಸರ್ವಮಾವೃತ್ಯ ತಿಷ್ಠತಿ. ಈಶ್ವರನನ್ನು ನಾವು ಅಂಗೀಕಾರ ಮಾಡಬೇಕಾದರೆ ನಮ್ಮ ಯೋಗಕ್ಷೇಮವನ್ನು ತಾನು ನೋಡಿಕೊಳ್ಳುವನು ಎಂದು ಆತನೇ ಹೇಳಿದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದು ನಮ್ಮ LIC ಮಾಟೋ, ಯೋಗಕ್ಷೇಮಂ ವಹಾಮ್ಯಹಂ. ಯೋಗ ಅಂದ್ರೇನು, ಕ್ಷೇಮ ಅಂದ್ರೇನು? ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ಯಾವುದು ಪ್ರಾಪ್ತವಾಗಿಲ್ಲವೋ ಅದನ್ನು ಪಡ್ಕೊಳ್ಳೋದು ಯೋಗ. ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಯಾವುದು ಪ್ರಾಪ್ತವಾಗಿದೆಯೋ ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕ್ಷೇಮ ಅಂತ. ಆ ದೃಷ್ಟಿಯಿಂದ ಯೋಗಕ್ಕೂ ಕ್ಷೇಮಕ್ಕೂ ವಿಶಿಷ್ಟವಾಗಿರ್ತಕ್ಕಂಥ ಅರ್ಥ ಇದೆ. ಮೂರನೇದು ಡಿ ವಿ ಜಿಯವರು ಹೇಳೋದು ಧರ್ಮತತ್ವದ ಅಂಗೀಕಾರ. ಕ್ರೈಸ್ತಾದಿ ಮತಗಳವರು ಕೂಡ ಇದನ್ನು ಅಂಗೀಕಾರ ಮಾಡುತ್ತಾರೆ. ಈಶ್ವರನಿಗೆ ನಾವು ವಿಧೇಯವಾಗಿರತಕ್ಕದ್ದು ಎಂದು ಒಪ್ಪಿಕೊಳ್ಳುತ್ತಾರೆ. ಅದೊಂದು ಧರ್ಮವೇ ಸರಿ. ಧರ್ಮವು ಈಶ್ವರ ಆಜ್ಞಾರೂಪವಾದದ್ದು. ನಮ್ಮಲ್ಲೊಂದು ಮಾತಿದೆ, ಆಜ್ಞಾ ಗುರುಣಾಂ ಪರಿಪಾಲನೀಯ. ಗುರುಗಳ ಆಜ್ಞೆಯನ್ನು ಪರಿಪಾಲಿಸತಕ್ಕದ್ದು. ಗುರುಗಳ ಆಜ್ಞೆಯನ್ನು ಮೀರೋ ಹಾಗಿಲ್ಲ. ಅದಕ್ಕೆ ಹೇಳೋದು, ದೊಡ್ಡವರು ಹೇಳಿದ್ದಾರೆ ಅಂದರೆ ಬೇರೆ ಮಾತೇ ಇಲ್ಲ, ಆ ರೀತಿ ನಡಿಬೇಕಷ್ಟೆ. ಜೀವ ಸಂಸ್ಕಾರ ರೂಪವಾದದ್ದು, ಜೀವೋತ್ಕರ್ಷಕ್ಕೆ ಅನುಕೂಲವಾದ ನಡವಳಿಕೆ, ಶಾಶ್ವತ ಧರ್ಮಗೋಪ್ತ. ಪರಮೇಶ್ವರನ್ನು ಅರ್ಜುನ ಸ್ತುತಿಸುತ್ತಾನೆ. ಲೋಕದಲ್ಲಿ ಅಧರ್ಮಿಗಳು ಎಷ್ಟೋ ಜನ ಇದ್ದಾರೆ, ಅವರನ್ನು ದಾರಿಗೆ ತರುವುದು ಈಶ್ವರನ ಜವಾಬ್ದಾರಿ. ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಬ್ರಹ್ಮಣೋ ಹಿ ಪ್ರತಿಷ್ಠಾ ಶಾಶ್ವತಸ್ಯ ಚ ಧರ್ಮಸ್ಯ. ಧರ್ಮ ಯಾವ ಕಾಲಕ್ಕೂ ಸಂಪೂರ್ಣವಾಗಿ ನಷ್ಟವಾಗುವುದಿಲ್ಲ, ಆದರೆ ಆಗಾಗ ದುರ್ಬಲವಾಗುವುದು ಉಂಟು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಈ ಧರ್ಮ ಅನ್ನೋದು ಕ್ಷೀಣವಾಗುತ್ತೋ, ಅಧರ್ಮ ಅನ್ನೋದು ಎಲ್ಲ ಕಡೆಯೂ ತಾಂಡವಾಡ್ತಾ ಇರುತ್ತೋ, ಆವಾಗ ಸತ್ಪುರುಷರನ್ನು ರಕ್ಷಣೆಗೋಸ್ಕರ, ದುಷ್ಟರನ್ನು ನಿಗ್ರಹಿಸೋದಕ್ಕೋಸ್ಕರ ಪರಮಾತ್ಮ ಧರೆಗಿಳಿದು ಬರ್ತಾನೆ. ಅದಕ್ಕೆ ನಮಗೆ ಆರೋಹಣ, ಅವನಿಗೆ ಅವರೋಹಣ, ಇಳಿಯುವಿಕೆ. ಇನ್ನು ನಾಲ್ಕನೇ ಮುಖ್ಯವಾಗಿರೋ ಅಂಶ ಡಿ ವಿ ಜಿಯವರು ಪ್ರತಿಪಾದನೆ ಮಾಡೋದು ಭೋಗ ಇಚ್ಛಾ ಪರಿಮಿತಿ. ಈಶ್ವರ ಪ್ರಭುತ್ವ ಅಂಗೀಕಾರ ಎಂಬುದರಲ್ಲಿಯೇ ಅಂತರ್ಗತವಾಗಿದೆ ನಮ್ಮ ಆಸೆಗಳು, ಭೋಗಗಳಿಗೂ ಮಿತಿ ಇರಬೇಕು. ಅದೇ ಧರ್ಮದ ತಿರುಳು. ನಮ್ಮ ಆಸೆಗಳನ್ನು, ರಾಗದ್ವೇಷಾದಿಗಳನ್ನು, ಮೋಹವನ್ನು ಪದೇ ಪದೇ ಶೋಧನೆ ಮಾಡಿಕೊಳ್ಳಬೇಕು. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಇದಕ್ಕಿಂತ ದೊಡ್ಡ ವೈರಿಗಳೇ ಇಲ್ಲ.
ಕಾಮಯೇಷಃ ಕ್ರೋಧಯೇಷಃ. ನೋಡಿ, ಒಂದು ಸಲ ಆಸೆ ಬಂತು ಅಂದರೆ ಯಾವಾಗ ಆಸೆ ತೀರ್ಸಕ್ಕಾಗಲಿಲ್ವೋ ತಕ್ಷಣ ಕೋಪ ಬರುತ್ತೆ. ಯಾವಾಗ ಕೋಪ ಬಂದಾಗ ಇನ್ನೊಬ್ಬರಿಗೆ ಸಿಕ್ಕಿ ನಮಗೆ ಸಿಗಲಿಲ್ವೋ ಅವ್ರ ಮೇಲೆ ಅಸೂಯೆ ಶುರುವಾಗತ್ತೆ. ನೋಡಿ, ಅದಕ್ಕೆ ಒಂದರಿಂದ ಒಂದು ಮುಂದುವರಿಯತ್ತೆ ಹೊರತು ಮಧ್ಯದಲ್ಲಿ ನಾವು ನಿಲ್ಸೋಕ್ಕಾಗಲ್ಲ. ಅದಕ್ಕೆ ಎಷ್ಟು ಸೊಗಸಾಗಿ ಹೇಳ್ತಾರೆ ಗೀತೆನಲ್ಲಿ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಮಧ್ಯ ನಿಲ್ಸೋಕ್ಕಾಗಲ್ಲ. ನೀವು ಅಲ್ಲಿ ತನಕ ಹೋಗ್ತೀನಿ ವಾಪಸ್ ಬರ್ತೀನಿ ಅಂದ್ರೆ ಆಗಲ್ಲ. ಗೋಯಿಂಗ್ ಬ್ಯಾಕ್ ವುಡ್ ಬಿ ಆ್ಯಸ್ ಟೀಡಿಯಸ್ ಆಸ್ ಗೋಯಿಂಗ್ ಫಾರ್ವರ್ಡ್ ಅಂತ ಅದಕ್ಕೆ ಮ್ಯಾಕ್ಬೆತ್ತಲ್ಲಿ ಶೇಕ್ಸ್ಪಿಯರ್ ಹೇಳ್ಕೊಳ್ಳೋದು. ಅದನ್ನು ಕೂಡ ಡಿ ವಿ ಜಿ ಅವರು ಕೋಟ್ ಮಾಡ್ತಾರೆ. ಮ್ಯಾಕ್ಬೆತ್ ನಾಟಕವನ್ನು ಕೂಡ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅನ್ನೋದನ್ನು ನಾವು ಮರಿಬಾರ್ದು ಯಾವತ್ತೂ ಕೂಡ. ಡಂಕನ್ನ ಕೊಂದ ಮೇಲೆ ತಾನು ರಾಜ ಆಗಬಹುದು ಎಂಬತಕ್ಕಂತಹ ಭ್ರಮೆಯಲ್ಲಿ ಇರ್ತಾನೆ ಮ್ಯಾಕ್ಬೆತ್. ಆದರೆ ಅಲ್ಲಿಗೆ ಮುಗಿಯೋದಿಲ್ಲ. he has to kill the grooms. Once he kills the grooms, he can't stop at that. He has to kill Banquo. Then the ghost of Banquo approaches Macbeth. Approach me like a rugged Russian bear, armed rhinoceros or Hircan tiger, but never show thy gory locks at me. Macbeth's address to ghost of Banquo. ಸೊ ಹಾಗೆ ಒಂದರಿಂದ ಒಂದು ಮುಂದುವರಿತಾ ಹೋಗುತ್ತೆ ಹೊರತು ಮೊದಲನೇ ಹೆಜ್ಜೆ ಇಡೋ ತನಕನೇ ಇಟ್ಟ ಮೇಲೆ ನಾನು ವಾಪಸ್ ತೆಗೆದುಕೋತೀನಿ ಅಂದ್ರೆ ಆಗೋದಿಲ್ಲ ಯಾವಾಗಲೂ ಕೂಡ. ಆತ್ಮಾನಂ ರಥಿನಂ ವಿದ್ದಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ದಿ ಮನಃಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುಃ ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ಇಂದ್ರಿಯಗಳು ಪ್ರಬಲವಾದದ್ದು, ಅವು ನಮ್ಮನ್ನು ಇಲ್ಲಿಗೆ ಅಲ್ಲಿಗೆ ಸೆಳೆದುಕೊಂಡು ಹೋಗುತ್ತದೆ. ಅವುಗಳ ಮೇಲೆ ಹತೋಟಿ ಇಲ್ಲದಿದ್ದರೆ ನಮ್ಮ ಅಧೀನದಲ್ಲಿ ಇಲ್ಲದ ಕುದುರೆಯಂತೆ ನಾವು ಆಗುತ್ತೇವೆ. ನಮ್ಮ ಅಧೀನದಲ್ಲಿ ಕುದುರೆ ಇರಬೇಕೇ ಹೊರತು ಕುದುರೆ ಅಧೀನದಲ್ಲಿ ನಾವಿದ್ರೆ ಏನಾಗುತ್ತೆ? ಬೆಂಗಳೂರು ಇರ್ತಕ್ಕಂಥ ಆಟೋವಾಲಾಸ್ ತರಹ ಆಗುತ್ತೆ. ಏನಪ್ಪ ಜಯನಗರಕ್ಕೆ ಬರ್ತೀಯಾ, ವಿಜಯನಗರಕ್ಕೆ ಹೋಗ್ತೀನಿ ಸ್ವಾಮಿ. ಸೊ ನೀವು ಕೊಟ್ಟು ದುಡ್ಡು ಕೊಟ್ಕೊಂಡು ಅವನು ಹೋಗೋ ಕಡೆ ಹೋಗಬೇಕೇ ಹೊರತು ನೀವು ಹೋಗೋ ಕಡೆ ಬರಲ್ಲ. ಹಾಗಾದರೆ ದುಷ್ಟಾಶ್ವಾಯವ ಸಾರಥೇಹೆ, ನೀವು ಕರೆದ ಕಡೆ ಬಂದುಬಿಟ್ರೆ ಸದಶ್ವಾಯವ ಸಾರಥೇಹೆ. ಅಷ್ಟೇ ವ್ಯತ್ಯಾಸ ಎರಡಕ್ಕೂ ಕೂಡ. ಹೀಗೆ ಅನೇಕ ಕಡೆ ಲೋಕ ಸಂಸ್ಥಿತಿ ಕರ್ತವ್ಯತೆಗೆ ನಿರ್ದಿಷ್ಟವಾಗಿದೆ. ಮನೆ ಶಿಥಿಲವಾಗಿ ಸೋರುತ್ತಾ ಬಿದ್ದು ಹೋಗುವ ಹಾಗೆ ಕಾಣುತ್ತಾ ಇರಬಹುದು. ಅದನ್ನು ಸರಿಪಡಿಸುವುದು ನಮಗೆ ಕರ್ತವ್ಯ. ಲೋಕದ ವಿಷಯದಲ್ಲಿ ಪೂಜ್ಯ ಬುದ್ಧಿ ಇರಲಿ, ಬ್ರಹ್ಮಪುರಿ ಎಂದಲ್ಲವೇ ಇದಕ್ಕೆ ನಾಮಧೇಯ. ನೋಡಿ, ಡಿ ವಿ ಜಿಯವರ ಮಾತು ಬ್ರಹ್ಮಪುರಿ ಅನ್ನೋದಕ್ಕೆ. ಅದಕ್ಕೆ ಗಣೇಶ್ ಅವರು ಬ್ರಹ್ಮಪುರಿಯ ಭಿಕ್ಷುಕ ಅಂತ ಒಂದು ಗ್ರಂಥ ಡಿ ವಿ ಜಿಯವರ ಮೇಲೆ ಬರೆದಿರೋದು. ಅವರೇ ನಾಮವನ್ನು ಇಟ್ಕೊಂಡು ಅವ್ರ ಮೇಲೇ ಬರೆದಿರ್ತಕ್ಕಂಥ ಕೃತಿ. ಲೋಕವನ್ನು ಮನ್ನಣೆ ಮಾಡಬೇಕು, ಲೋಕ ಮರ್ಯಾದೆಯನ್ನು ಗೌರವಿಸಬೇಕು. ಸರ್ವಭೂತ ಹಿತೇ ರತಾಹ. ಆರನೇದು ಡಿ ವಿ ಜಿಯವರು ಹೇಳೋ ಮಾತು ಆತ್ಮ ಔಪಮ್ಯ. ಇಂಗ್ಲೀಷ್ನಲ್ಲಿ ಎಥಿಕ್ಸ್, ಮೊರಾಲಿಟಿ ಎಂದು ಯಾವುದನ್ನು ಹೇಳುತ್ತೇವೋ ಅದಕ್ಕೆಲ್ಲ ಮೂಲದಲ್ಲಿ ಇರತಕ್ಕಂಥದ್ದು ಭಗವಂತನೇ ಹೇಳುವ ಹಾಗೆ ಸರ್ವಭೂತಸ್ತಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಆತ್ಮ ಔಪಮ್ಯದ ಅನುಸಂಧಾನ ಕ್ಷೇತ್ರವನ್ನು ಕ್ರಮೇಣ ವಿಸ್ತರಿಸಬೇಕು. ಸಾಮಾನ್ಯ ಜನರ ಆತ್ಮೌಪಮ್ಯ ದಾರಾಪುತ್ರಾದಿ ಕುಟುಂಬ, ಹೆಂಡತಿ ಮಕ್ಕಳು ಇತ್ಯಾದಿಯಾಗಿ ಇಷ್ಟ ಮಿತ್ರ ಮಂಡಳಿ, ಈ ಮಿತ ಪ್ರಪಂಚದೊಳಗೆ ಅಡಗಿ ಸಂಕೋಚವಾಗಿರುತ್ತದೆ. ಇದು ಕ್ರಮೇಣ ವಿಸ್ತಾರ ಆಗಬೇಕು. ಮನುಷ್ಯ ತನ್ನ ಜೀವಿತ ಪರಿಧಿಯೊಳಗೆ ಆದಷ್ಟು ಮಂದಿಯನ್ನು ಹೆಚ್ಚು ಹೆಚ್ಚಾಗಿ ಬರಮಾಡಿಕೊಂಡು ತನ್ನ ಹೃದಯದ ಔದಾರ್ಯದಲ್ಲಿ ಅವರಿಗೆ ಎಡೆಮಾಡಿಕೊಟ್ಟು ಕ್ರಮೇಣ ಎಲ್ಲ ಜೀವಿಗಳನ್ನು ತನ್ನೊಳಗೆ ಸಹಭಾಗಿಯಾಗಿ ಮಾಡಿಕೊಳ್ಳಬೇಕು. ಸಮಸ್ತ ನೀತಿಗೂ ಮೂಲದಲ್ಲಿರ್ತಕ್ಕಂಥದ್ದು ಇದೇ ಭಾವನೆ. ಏಳನೇದು ನಿತ್ಯ ಜೀವನ ಅಂದರೆ ಯಜ್ಞ ಅಂತ ಡಿ ವಿ ಜಿಯವರು ಹೇಳ್ತಕ್ಕಂಥದ್ದು. ಅದಕ್ಕೇನೆ ಯಜ್ಞ ಅನ್ನೋದಕ್ಕೆ ಕ್ರತು, ಸಪ್ತತಂತು ಇದೆಲ್ಲವೂ ಕೂಡ ಪರ್ಯಾಯ ಪದಗಳಾಗಿ ಯಜ್ಞ ಅನ್ನೋದಕ್ಕೆ ನಾವು ಬಳಸ್ತೀವಿ. ಕ್ರತು ಅನ್ನೋ ಶಬ್ದವನ್ನು ಕಾಳಿದಾಸ ಉಪಯೋಗಿಸ್ತಾನೆ. ನೃತ್ಯ ಎಂಬತಕ್ಕಂಥದ್ದು ಕಣ್ಣಿಂದ ಮಾಡ್ತಕ್ಕಂಥ ಯಜ್ಞ ಅಂತ ಕಾಳಿದಾಸ ಹೇಳಿದ್ರು. ಚಾಕ್ಷುಷ ಯಜ್ಞ ಅಂತ ಕರೀತಾನೆ. ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿ ದೇವಾನಾಮಿದ ಮಾಮನಂತಿ ಮುನಯಃ ಕಾಂತಂ ಕ್ರತುಂ ಚಾಕ್ಷುಷಂ ರುದ್ರೇಣೇದ ಮುಮಾಕೃತವ್ಯತಿಕರೇ ಸ್ವಾಂಗೇ ವಿಭಕ್ತನ್ವಿದ ತ್ರೈಗುಣ್ಯೋದ್ಭವಮತ್ರ ಲೋಕಚರಿತಂ ನಾನಾರಸಂ ದೃಶ್ಯತೆ ನಾಟ್ಯಂ ಭಿನ್ನ ರುಚೇರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ. ಕಣ್ಣಿಂದ ಮಾಡ್ತಕ್ಕಂಥ ಯಜ್ಞ. ಅದಕ್ಕೆ ಗೀತೆಗೆ ಜ್ಞಾನ ಯಜ್ಞ ಅಂತ ಕರೀತಕ್ಕಂಥದ್ದು. ಸೊ ಒಂದೊಂದಕ್ಕೂ ಕೂಡ ನಾವು ಆ ಪೂಜ್ಯ ಭಾವನೆ ಇಟ್ಕೊಂಡಿರ್ತಕ್ಕಂಥದ್ದು. ಯಜ್ಞ ಅನ್ನೋದಕ್ಕೆ
ಕ್ರತು, ಸಪ್ತತಂತು, ಅಧ್ವರ ಇದೆಲ್ಲವೂ ಕೂಡ ಯಜ್ಞಕ್ಕೆ ಇರತಕ್ಕಂತಹ ಪರ್ಯಾಯ ಪದಗಳು. ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಸ್ವಧರ್ಮವನ್ನು ನಿರ್ಣಯಿಸುವುದು ಯಾವುದು? ಶಾಸ್ತ್ರ ಎಂದು ಸಾಮಾನ್ಯವಾಗಿ ಅಂದುಕೊಳ್ಳುತ್ತೇವೆ. ಸ್ವಧರ್ಮ ಅಂದರೆ ನಮಗೆ ನೆನಪಾಗ್ತಕ್ಕಂತಹದ್ದು ಮಹಾಭಾರತದಲ್ಲಿ ಬರತಕ್ಕಂತಹ ಕಥೆ. ಅಲ್ಲಿ ಆ ಕೌಶಿಕ ಎಂಬತಕ್ಕಂಥವನು ತಪಸ್ ಮಾಡಿ 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 ಎಂತಹ ಸಾಮರ್ಥ್ಯ ಪಡ್ಕೋತಾನೆ ಅಂದರೆ ಏನನ್ನು ಬೇಕಾದರೂ ಸುಟ್ಟು ಬಿಡ್ತಕ್ಕಂಥ ಸಾಮರ್ಥ್ಯ ಬರುತ್ತೆ. ಅವನ ತಪಸ್ಸಿಗೆ ಕೂತಿರುವಾಗ ಒಂದು ಪಕ್ಷಿ ಮರದ ಮೇಲಿಂದ ಅವನ ಮೇಲೆ ಅಶುಚಿಯನ್ನು ಹಾಕತ್ತೆ. ಅವಾಗ ದುರ್ದುರು ಅಂತ ನೋಡ್ತಾನೆ ಆ ಪಕ್ಷಿನ. ತಕ್ಷಣ ಆ ಪಕ್ಷಿ ಸುಟ್ಟು ಕೆಳಗೆ ಬಿದ್ದೋಗುತ್ತೆ. ಅವನಿಗೆ ಅಹಂಕಾರ ಬರುತ್ತೆ, ನಾನು ಯಾರನ್ನ ಬೇಕಾದ್ರೂ ಸುಡಬಲ್ಲೆ ಅಂತ. ಆಮೇಲೆ ಭವತಿ ಭಿಕ್ಷಾಂದೇಹಿ, ಒಬ್ಬಳು ಗೃಹಿಣಿ ಮನೆ ಮುಂದೆ ನನಗೆ ಭಿಕ್ಷೆ ಕೊಡು ಅಂತ ಕೇಳ್ತಾನೆ. ಅವಳು ಬರೋ ಸ್ವಲ್ಪ ತಡ ಆಗುತ್ತೆ. ಮತ್ತೆ ಗಂಟ್ಲು ರೈಸ್ ಮಾಡಿ ಹೇಳ್ತಾಳೆ, ಭವತಿ ಭಿಕ್ಷಾಂದೇಹಿ. ಅವಳು ಆಚೆ ಬಂದು ಹೇಳ್ತಾಳೆ, ಕೆಳಗಡೆ ಬಿದ್ದು ಸುಟ್ಟು ಸಾಯೋದಕ್ಕೆ ನಾನು ಪಕ್ಷಿ ಅಲ್ಲ, ನನ್ನ ಗಂಡನಿಗೆ ಬಡಿಸ್ತಾ ಇದ್ದೀನಿ, ಸ್ವಲ್ಪ ಹೊತ್ತು ಕಾದ್ರೆ ನಿನಗೂ ಬಂದು ಬಡಿಸ್ತೀನಿ, ನನ್ನ ಗಂಡನೇ ನನಗೆ ಸರ್ವಸ್ವ ಅಂತ ಹೇಳ್ತಾಳೆ. ಅವಳು ನೋಡ್ದೇನೆ ಆ ಪಕ್ಷಿ ಸತ್ತು ಬಿದ್ದಿದ್ದು ಅವಳು ಹೆಂಗೆ ಗೊತ್ತಾಯಿತು? ಪತಿವ್ರತ ಶಿರೋಮಣಿ ಆಗಿರ್ತಕ್ಕಂಥವಳು ತನ್ನ ಗಂಡನನ್ನೇ ದೇವರು ಅಂತ ಅವಳು ಭಾವಿಸಿದ್ರಿಂದ ಅವಳಿಗೆ ಆ ರೀತಿಯಾಗಿ ಗೊತ್ತಾಗ್ತಾ ಇತ್ತು. ಅಷ್ಟು ಮಟ್ಟಕ್ಕೆ ನಿಲ್ಲಲ್ಲ ಅದು. ಕಟುಕ ಇದ್ದಾನೆ ಮಿಥಿಲಾ ನಗರದಲ್ಲಿ, ಕಟುಕ ವೃತ್ತಿ ಮಾಡ್ತಕ್ಕಂಥವ್ನು, ಅವನು ನಿನ್ನ ಧರ್ಮ ಬೋಧಿಸ್ತಾನೆ ಹೋಗು ಅಂತ ಹೇಳ್ತಾಳೆ ಅವಳು. ತಕ್ಷಣ ಅವನು ಮಿಥಿಲಾ ನಗರಕ್ಕೆ ಹೋದಾಗ ಕಟುಕ ಏನು ಹೇಳ್ತಾನೆ? ಆ ಗೃಹಿಣಿ ಕಳಿಸಿರ್ತಕ್ಕಂಥ ಅವನು, ನೀನೇ ತಾನೆ, ಬಾ ನಿನಗೆ ಧರ್ಮ ಬೋಧಿಸ್ತೀನಿ ಅಂತ ಅವನು ಕರೀತಾನೆ. ಅವ್ನಿಗೆ ಹೆಂಗೆ ಗೊತ್ತಾಯಿತು ನೋಡಿ? ಇದು ಯಾವುದೂ ಕೂಡ ಕಣ್ಣಿಂದ ನೋಡ್ದೇನೂ ಗೊತ್ತಾಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಯಾರು ತಮ್ಮ ತಮ್ಮ ಕರ್ಮದಲ್ಲಿ ನಿಷ್ಠರಾಗಿರ್ತಾರೋ ಅವರವರಿಗೆ ಅಲ್ಲಲ್ಲೇ ಮೋಕ್ಷ. ಯೇ ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿರೋದು ಅದು ಶ್ರೇಷ್ಠ, ಇದು ನಿಕೃಷ್ಟ ಅಂತಲ್ಲ. ಯಾರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಭಾವನೆ ಇದ್ದರೆ ನಾನು ಆ ರೀತಿಯಲ್ಲೇ ಅವರಿಗೆ ಉದ್ಧಾರವನ್ನು ಮಾಡ್ತೀನಿ ಅನ್ನೋದನ್ನು ಸಂಪೂರ್ಣವಾಗಿ ಆಶ್ವಾಸನೆ ಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ. ನಿಯತಂ ಕುರು ಕರ್ಮತ್ವಂ. ಈ ಹೊತ್ತು ಲೋಕದಲ್ಲಿ ನಾವು ಕಾಣುವ ಅನೇಕ ಕಷ್ಟಗಳ ಮೂಲ ಇಲ್ಲಿದೆ. ಅನಿಯತವಾದದ್ದನ್ನು ನಿಯತ ಎಂದು ಗ್ರಹಿಸುತ್ತೇವೆ, ನಿಯತವಾದದ್ದನ್ನು ಅನಿಯತ ಎಂದು ತಿಳಿದುಕೊಳ್ಳುತ್ತೇವೆ. ಸರ್ಕಾರಗಳು ಈ ತಪ್ಪು ಮಾಡುವುದುಂಟು. ಆ ಕಾಲದಲ್ಲಿ ಡಿ ವಿ ಜಿಯವರು ಹೇಳಿರೋ ಮಾತು ಈಗಿನ ಕಾಲದಲ್ಲ, 50-60 ವರ್ಷದ ಕೆಳಗೆ ಅವ್ರು ಹೇಳಿರ್ತಕ್ಕಂಥದ್ದು ನೋಡಿ. ಸರ್ಕಾರಗಳು ಈ ತಪ್ಪು ಮಾಡುವುದುಂಟು. ಆಹಾರ ಉತ್ಪತ್ತಿಯನ್ನು ಅಲಕ್ಷ್ಯ ಮಾಡುತ್ತೇವೆ, ಯಂತ್ರ ಕಾರ್ಯಗಳನ್ನು ಬೆಟ್ಟವಾಗಿ ಬೆಳಗಿಸುತ್ತೇವೆ, ಸ್ವದೇಶ ರಕ್ಷಣೆಯನ್ನು ಉಪೇಕ್ಷೆ ಮಾಡುತ್ತೇವೆ, ದೇಶಾಂತರ ವ್ಯವಹಾರಗಳನ್ನು ಸರಿಪಡಿಸಲು ಹೊರಡುತ್ತೇವೆ, ಮನೆ ಮಕ್ಕಳ ಕೊಳಕನ್ನು ಮರೆಯುತ್ತೇವೆ, ರಾಮ ಮಂದಿರದ ಸಮಾರಾಧನೆಗೆ ಚಂದ ಬೇಡಲು ಹೊರಡುತ್ತೇವೆ. ನಿಯತವಾಗಿಯೋ ಆಲೋಚನೆ ಇಲ್ಲದೆಯೋ ತಿಳಿಯಲಾಗದು. ನಿಯತವನ್ನು ಹುಡುಕಿ ತಿಳಿಯದೆ ಅನಿಯತಕ್ಕೆ ಕೈ ಹಾಕಿದರೆ ಸ್ವಧರ್ಮವನ್ನು ಬಿಟ್ಟು ಪರಧರ್ಮವನ್ನು ಕೈಗೊಂಡಂತೆ ಆಗುತ್ತದೆ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಆ ಮಾತಿಗೆ ಎಷ್ಟು ಪೂರಕವಾಗಿ ಡಿ ವಿ ಜಿಯವರು ಹೇಳ್ತಾರೆ ನೋಡಿ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಹತ್ರ ಒಬ್ಬ ಕ್ರಿಶ್ಚಿಯನ್ ಬಂದು ಹೇಳಿದಂತೆ, ನಾನು ಹಿಂದೂ ಆಗಬೇಕು ಅಂತ ಬಯಸ್ತಾ ಇದ್ದೀನಿ ಅಂತ. ಅದಕ್ಕೆ ಚಂದ್ರಶೇಖರ ಭಾರತಿಗಳು ಹೇಳಿದಂತೆ, ಬಿ ಎ ಗುಡ್ ಕ್ರಿಶ್ಚಿಯನ್, ಡೋಂಟ್ ಕಮ್ ಟು ಹಿಂದೂಯಿಸಮ್ ಅಂತ ಹೇಳಿದ್ರಂತೆ. ನೀನು ಕ್ರೈಸ್ತ ಮತದಲ್ಲಿ ಹುಟ್ಟಿರೋದ್ರಿಂದ ಒಳ್ಳೆ ಕ್ರಿಸ್ತನಾಗು, ಹಿಂದೂ ಧರ್ಮಕ್ಕೆ ನೀನೇನು ಕನ್ವರ್ಟ್ ಆಗಿ ಬರಬೇಕಾಗಿಲ್ಲ ಅಂತ. ನೀನು ಎಲ್ಲಿ ಹುಟ್ಟಿದ್ಯೋ ಅದಕ್ಕೆ ಅನುಗುಣವಾಗಿ ನೀನಿದ್ದರೆ ಅಲ್ಲೇ ನಿನಗೆ ಸದ್ಗತಿ ಎಂಬತಕ್ಕಂಥದ್ದು ದೊರೆಯುತ್ತೆ. ನಿಯತ ಅನಿಯತದ ಪ್ರಶ್ನೆಗೆ ಕಾರಣ ಇಲ್ಲದ ಅವಶ್ಯ ಕರ್ಮಗಳು ಯಜ್ಞ, ದಾನ, ತಪಸ್ಸುಗಳು ಎಂದರೆ ದೇವಪೂಜೆ, ಲೋಕಸತ್ಕಾರ, ಆತ್ಮಶೋಧನೆ. ಇವು ಎಲ್ಲರಿಗೂ ಕೂಡ ಯಾವಾಗಲೂ ಕರ್ತವ್ಯಗಳು. ನೋಡಿ, ದೇವಪೂಜೆ, ನಾನು ನೆನ್ನೆ ದೇವರಿಗೆ ಪೂಜೆ ಮಾಡಿದ್ದೀನಿ, ಇವತ್ತು ಯಾಕೆ ಮಾಡಬೇಕು ಅಂದರೆ, ಹಾಗಿದ್ರೆ ಇವತ್ತು ಊಟ ಮಾಡಬೇಡ, ಅದು ಮಾತ್ರ ಬೇಕು ಟೈಮ್ಗೆ, ಪೂಜೆ ಮಾತ್ರ ಮಾಡೋಕ್ಕಾಗಲ್ಲ ಅಂದರೆ ಹೇಗೆ? ಈಗಿನ ಕಾಲದಲ್ಲಿ ಪೂಜೆ ಅನ್ನೋದಕ್ಕೂ ಕೂಡ ಅಪಾರ್ಥ ಮಾಡೋರು ಇದ್ದಾರಲ್ಲಪ್ಪ. ಆಚೆ ಬಾ ಪೂಜೆ ಮಾಡ್ತೀನಿ ಅಂತಾರೆ. ಏನು ಹೇಳೋದು? ಈ ರೀತಿಯಾಗಿ ಒಂದೊಂದಕ್ಕೂ ಕೂಡ ಅಪಾರ್ಥ ಮಾಡೋದ್ರಲ್ಲೇ ನಮ್ಮ ಬುದ್ಧಿ ವಿನಿಯೋಗ ಮಾಡ್ತೇವೆ ಹೊರತು ಇರೋದನ್ನು ಯಥಾವತ್ತಾಗಿ ಯಾಕೆ ಗ್ರಹಿಸ್ಬೇಕು ನಾವು, ಯಾಕೆ ಗ್ರಹಿಸಬಾರ್ದು? ದೇವಪೂಜೆ, ಲೋಕ ಸತ್ಕಾರ. ನೋಡಿ, ಲೋಕದಲ್ಲಿ ಇರ್ತಕ್ಕಂಥವರಿಗೆ ಸತ್ಕಾರ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಯಾರಲ್ಲಿ ಒಳ್ಳೆಯ ಗುಣ ಇದೋ ಅದು ಯಾರೇ ಆಗಿಬಿಡಲಿ, ಅವರನ್ನು ಪೂಜ್ಯ ಭಾವನೆಯಿಂದ ಕಂಡು ಸತ್ಕಾರ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಅನ್ನುವ ಮಾತನ್ನು ಭವಭೂತಿ ಉತ್ತರ ರಾಮಚರಿತ ನಾಟಕದಲ್ಲಿ ರಾಮನ ಪಾತ್ರದ ಮುಖಾಂತರ ಹೇಳಿಸ್ತಾನೆ.
ಗುಣಾಹ ಪೂಜಾಸ್ಥಾನಂ ಗುಣಿಷು ನ ಚ ಲಿಂಗಂ ನ ಚ ವಯಃ. ಗುಣಗಳು ಎಲ್ಲಿದೆಯೋ ಅದಕ್ಕೆ ಮರ್ಯಾದೆ ಕೊಡು. ಅವರು ಗಂಡಸು ಹೆಂಗಸು ಅಂತಾಗಲಿ, ಚಿಕ್ಕ ಮಕ್ಕಳು ವಯಸ್ಸಾದವರು ಅಂತಾಗಲಿ ಯಾವುದೇ ಭೇದ ಭಾವ ಇಲ್ಲ. ಎಲ್ಲಿ ಒಳ್ಳೆಯ ಗುಣಗಳಿದೆಯೋ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಸ್ಥಾನಮಾನಗಳು ದೊರೆಯಬೇಕು ಅನ್ನೋ ದೃಷ್ಟಿಯಿಂದ ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. ಸ್ಪಷ್ಟವಾಗಿ ಗೀತೆ 18ನೇ ಅಧ್ಯಾಯ 5ನೇ ಶ್ಲೋಕ ಕೋಟ್ ಮಾಡ್ತಾರೆ ಡಿ ವಿ ಜಿಯವರು. ಯಜ್ಞ ದಾನ ತಪಸ್ಸು ಕರ್ಮಗಳನ್ನು ಬಿಡಲೇಬಾರದು. ನತ್ಯಾಜ್ಯಂ ಕಾರ್ಯಮೇವ ತತ್, ಮಾಡಲೇಬೇಕಾದದ್ದು. ಕಾರ್ಯಂ ಇವ ಅಲ್ಲ, ಕಾರ್ಯಂ ಏವ. ಏವಕಾರಕ್ಕೆ ಆ ಒತ್ತಿದೆ, ಮಾಡಲೇಬೇಕು ಅನ್ನೋದಕ್ಕೆ. ಯಾರೋ ಒಬ್ಬರನ್ನ ಕರೀತಾರೆ, ನಾಳೆ ನಮ್ಮ ಮನೆಯಲ್ಲಿ ಹುಟ್ಟುಹಬ್ಬ ಇದೆ ಬನ್ನಿ ಅಂತ. ಬನ್ನಿ ಅಂದರೆ ಬನ್ನಿ ಅಂತಾನೆ, ಬರಬೇಡಿ ಅಂತಲ್ಲ. 2ನೇ ಸಲ ಏನು ಹೇಳ್ತಾರೆ? ಬರ್ತೀರಾ ತಾನೆ. 3ನೇ ಸಲ ಬರದೇ ಇರಲ್ಲ ತಾನೆ. ಯಾತಕ್ಕೆ ಹೇಳಬೇಕು? 2ನೇ ಸಲ 3ನೇ ಸಲ ನೀವು ಬರಲೇಬೇಕು. ಯು ಶುಡ್ ನಾಟ್ ಮಿಸ್ ಅಟ್ ಎನಿ ಕಾಸ್ಟ್, ಯು ಮಸ್ಟ್ ಆ್ಯಂಡ್ ಶುಡ್ ಕಮ್ ಅನ್ನೋದನ್ನು ಒತ್ತಿ ಹೇಳೋದಕ್ಕೆ ಆ ರೀತಿಯಾಗಿ ಹೇಳ್ತಾರೆ. ಯಾವುದಾದ್ರೂ 2ನೇ ಸಲ ಒತ್ತಿ ಹೇಳಿದರೆ ಅದು ಮುಖ್ಯ ಅಂತ. ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ವರದೇಶಕಾಚಾರ್ಯಕ್ಕೆ ಪಾಠ ಮಾಡ್ತಾ ಇದ್ದಾಗ ಒಂದು ಮಾತು ಹೇಳ್ತಾ ಇದ್ರು. ಯಾವುದೇ ಅಧ್ಯಾಪಕ ಯಾವುದಾದ್ರೂ ಒಂದು ವಿಷಯವನ್ನು 2ನೇ ಸಲ ಒತ್ತಿ ಹೇಳಿದರೆ ಆಟೋಮ್ಯಾಟಿಕ್ಕಾಗಿ ಇಂಪಾರ್ಟೆಂಟ್ ಅಂತ ಬರ್ಕೊಳ್ಳಿ ಸ್ಟೂಡೆಂಟ್ಸು ಅಂತ. ಇಲ್ಲದೆ ಹೋದರೆ ನಾವು ವಿನಾಕಾರಣ ರಿಪೀಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ. ಎ ಗುಡ್ ಟೀಚರ್ ಈಸ್ ಒನ್ ಹೂ ನೋಸ್ ವೇರ್ ಟು ಪಾಸ್, ವೇರ್ ಟು ಸ್ಟ್ರೆಸ್ ಆ್ಯಂಡ್ ವೇರ್ ಟು ಫಾಲೋ ಟಚ್ ಆ್ಯಂಡ್ ಗೋ ಮೆಥಡ್. ಇದು ರಂಗಪ್ರಿಯ ಸ್ವಾಮಿಗಳು ಪಾಠ ಮಾಡ್ತಾ ಇದ್ದಾಗ ಹೇಳ್ತಾ ಇದ್ದು. ಎಲ್ಲ ಒಂದೇ ಥರ ಹೇಳಬಾರ್ದಂತೆ. ವೇರ್ ಟು ಪಾಸ್, ಎಲ್ಲಿ ನೀವು ಅದಕ್ಕೆ ಸ್ವಲ್ಪ ಕಾಮ ಇರೋಷ್ಟು ಅವಕಾಶ ಕೊಡಬೇಕು. ವೇರ್ ಟು ಸ್ಟ್ರೆಸ್, ಯಾವುದನ್ನು ಒತ್ತಿ ಹೇಳಬೇಕು. ವೇರ್ ಟು ಫಾಲೋ ಟಚ್ ಆ್ಯಂಡ್ ಗೋ ಮೆಥಡ್, ಹೇಳ್ದಂಗೆ ಹೇಳಿ ಯಾವುದು ಮುಂದಕ್ಕೆ ಹೋಗಬೇಕು. ಯಾರು ಹಾಗೆ ಹೇಳ್ತಾರೋ ಅವರು ಉತ್ತಮ ಅಧ್ಯಾಪಕರು ಅಂತ ಅವರು ಹೇಳ್ತಾ ಇದ್ದಿದ್ದು. ಕರ್ಮ ಅನುಷ್ಠಾನವು ಅಜ್ಞಾನಿಗಳಿಗೆ ಅಥವಾ ಅಸಂಪೂರ್ಣ ಜ್ಞಾನಿಗಳಿಗೆ ಉಪದೇಶವಾದದ್ದೆಂದು, ಜ್ಞಾನಿಗೆ ಅಲ್ಲವೆಂದು ಕೆಲವರು ವಾದಿಸುವುದುಂಟು. ಈ ವಾದದ ತಾತ್ಪರ್ಯವನ್ನು ಸಕಾರವಾಗಿ ವಿವರಿಸಿಕೊಳ್ಳದಿದ್ದಲ್ಲಿ ಪ್ರಮಾದವಾಗುತ್ತದೆ. ಆದ್ದರಿಂದ ಸ್ವಲ್ಪ ವಿಚಾರವನ್ನು ಮಾಡುತ್ತೇನೆ. ಕರ್ಮವು ಸ್ವಾಭಾವಿಕ ಅರ್ಥದಲ್ಲಿ ಎಂಥವರಿಗೂ ಉಂಟಾದದ್ದಷ್ಟೇ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಯಾರೂ ಕೂಡ ಒಂದು ಕ್ಷಣವೂ ಏನು ಕೆಲಸವೂ ಮಾಡದೇ ಇರೋಕ್ಕಾಗಲ್ಲ. ಏನೋ ತುಟಿ ಅಲ್ಲಾಡ್ತಾ ಇರುತ್ತೆ, ಕಣ್ಣು ಅಲ್ಲಾಡ್ತಾ ಇರುತ್ತೆ, ಕಿವಿ ಕೇಳ್ತಾ ಇರುತ್ತೆ. ಅದೆಲ್ಲವೂ ಕೂಡ ವಾಲಂಟಿಯರಾಗಿ ನಾವು ಮಾಡದೇ ಹೋದರೂ ಕೂಡ ಅನ್ಕಾನ್ಷಿಯಸ್ ಆಗಿ ನಡೀತಾ ಇರುತ್ತೆ ಅದು. ಅದಕ್ಕೆ ಯಾವಾಗಲೂ ಕೂಡ ಎಷ್ಟೋ ಸ್ವಪ್ನಗಳ ಬಗ್ಗೆ ಮಾನಸಿಕವಾಗಿರ್ತಕ್ಕಂಥವ್ರು ಹೇಳ್ತಕ್ಕಂಥ ಮಾತೇನು ಅಂದರೆ, ದಿ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಆಫ್ ದ ವೇಕ್ಫುಲ್ ಸ್ಟೇಟ್ ವಿಲ್ ಹಾಂಟ್ ದಿ ಪರ್ಸನ್ ಇನ್ ದಿ ಫಾರ್ಮ್ ಆಫ್ ಡ್ರೀಮ್ಸ್ ಅಂತ. ಬೆಳಗಿನ ಜಾವದಲ್ಲಿ ನಾವು ಏನೇನೋ ಮಾಡಬೇಕು ಅಂತ ಅನ್ಕೋತೀವಿ, ಅದು ನೆರವೇರೋದಿಲ್ಲ. ರಾತ್ರಿ ಅದೇ ಸ್ವಪ್ನದಲ್ಲಿ ಬಂದು ನಮ್ಮನ್ನು ಕಾಡುತ್ತೆ ಅಂತ. ಆ ದೃಷ್ಟಿಯಿಂದನೇ ಈ ಸ್ವಪ್ನ ಎಂಬತಕ್ಕಂಥದ್ರಲ್ಲೂ ಕೂಡ ಮೈಂಡಲ್ಲಿ ಅದು ಇಂಪ್ರೆಸ್ ಆಗಿರುತ್ತೆ. ಕೆಲವರು ರಾತ್ರಿ ಮಾತಾಡೋದುಂಟು, ಕೆಲವರು ರಾತ್ರಿ ನಡೆಯೋದುಂಟು, ಇನ್ಕರು ಮಾತಾಡ್ಕೊಂಡು ನಡೆಯೋದುಂಟು. ಎಲ್ಲ ಕೂಡ ಆಗ್ತಾ ಇರುತ್ತೆ ರಾತ್ರಿನೇ. ಸ್ಲೀಪ್ ವಾಕಿಂಗು, ಸ್ಲೀಪ್ ಟಾಕಿಂಗು, ವಾಕಿಂಗ್ ಕಮ್ ಟಾಕಿಂಗು ಎಲ್ಲ ಆಗ್ತಾ ಇರುತ್ತೆ. ಹಾಗೆ ಎಷ್ಟು ಮಟ್ಟಿಗೆ ಬೆಳಿಗ್ಗೆ ಆದರೆ ಏನೂ ಹಾಗೇ ಇಲ್ಲ ಅಂತ ಸಾಧನೆ ಮಾಡ್ತಾರೆ. ಅದಕ್ಕೆ ನನ್ನ ಮಕ್ಕಳಿಗೆ ಕ್ಲಾಸಲ್ಲಿ ಹೇಳ್ತಾ ಇದ್ದಿದ್ದು, ಯಾರಿಗೆ ಮಾತಾಡೋ ಅಭ್ಯಾಸ ಇದೆಯೋ ದಯವಿಟ್ಟು ಒಬ್ಬೊಬ್ಬರೇ ಮಲ್ಕೊಳ್ಳಿ ರೂಮಲ್ಲಿ. ಇಲ್ಲದ್ರೆ ಯಾರು ಕ್ಲಾಸ್ ಕಟ್ ಮಾಡಿ ಎಲ್ಲಿ ಹೋಗಿದ್ರಿ ಅಂತ ಅಮ್ಮ ಅಪ್ಪನಿಗೆಲ್ಲ ಗೊತ್ತಾಗತ್ತೆ ನಿಮ್ಮ ಗುಟ್ಟು. ಹುಷಾರಾಗಿ ಮಲ್ಕೊಳ್ಳಿ ಒಬ್ಬೊಬ್ಬರೇ ನಿಮ್ಮ ರೂಮಲ್ಲಿ ಅಂತ. ಸೊ ಮಾತಾಡೋ ಅಭ್ಯಾಸ ಇರತಕ್ಕಂಥವರು. ಪ್ರಕೃತಿಯಿಂದಲೇ ಕರ್ಮವು ಅನಿವಾರ್ಯವಾಗಿ, ಮನುಷ್ಯನಿಗೆ ಇರುವ ಸ್ವಾತಂತ್ರ್ಯವು ಕರ್ಮವನ್ನು ಬಿಡುವುದಿಲ್ಲ. ಮಾಡಿದ ಕರ್ಮದ ದುಷ್ಫಲಗಳನ್ನು ತಪ್ಪಿಸಿಕೊಳ್ಳುವುದರಲ್ಲಿ ಸತ್ಕರ್ಮ ದುಷ್ಕರ್ಮಗಳ ವಿವೇಚನೆ ಅವಶ್ಯಕವಾಗುತ್ತದೆ. ಈ ವಿವೇಚಕ್ಕೆ ಸಹಾಯಕವಾದದ್ದು ಶಾಸ್ತ್ರ. ಅದಕ್ಕೋಸ್ಕರ ಶಾಸ್ತ್ರ ಬೇಕು ಅಂತ ನಾವು ಹೇಳೋದು. ಎಲ್ಲಿ ನಮಗೆ ಸಂದೇಹ ಉಂಟಾಗುತ್ತೋ ಅಲ್ಲಿ ಶಾಸ್ತ್ರ. ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಹೇಳೋದೇ ಶಾಸ್ತ್ರ. ಇದರ ನಮ್ಮ ಮನಸ್ಸಿನಲ್ಲಿ ಗೊಂದಲ ಉಂಟಾಗತ್ತೆ, ಯಾವುದು ಮಾಡಬೇಕೋ ಯಾವುದು ಮಾಡಬಾರ್ದೋ. ಶಾಸನಾತ್ ಶಂಸನಾತ್ ಶಾಸ್ತ್ರ ಇತ್ಯಭಿಧೀಯತೆ. ರಂಗನಾಥ ಶರ್ಮರು ಡಿಫೈನ್ ಮಾಡ್ತಾರೆ. ಶಾಸನ ಅಂದ್ರೇನು? ರಾಜನ ಆಜ್ಞೆ ತರಹ. ನಾನು ಹೀಗೆ ಯಾಕೆ ಮಾಡಬೇಕು ರಾಜ, ಹಾಗ್ಯಾಕೆ ಮಾಡಬಾರ್ದು, ನಾನು ಬದಲಾವಣೆ ಮಾಡೋ ಹಾಗಿಲ್ಲ. ರಾಜ ಆಜ್ಞೆ ಅಂದರೆ ಪ್ರಭು ಸಂಹಿತ, ಮಾಡಲೇಬೇಕು, ನಿನಗಿಷ್ಟ ಇರಲಿ ಬಿಡಲಿ. ಶಂಸನಾಥ್ ಎಲ್ಲವನ್ನೂ ಕೂಡ ಅದನ್ನೇ ಒತ್ತಿ ಹೇಳೋದರಿಂದ ಅಹರಹ ಸಂಧ್ಯಾಮುಪಾಸೀತ ಯಾವಜ್ಜೀವಮಗ್ನಿಹೋತ್ರಂಜುಹ್ಯಾತ್, ಇದೆಲ್ಲ ವಿಧಿವಾಕ್ಯಗಳು. ಪ್ರತಿನಿತ್ಯ ಸಂಧ್ಯಾವನೆ ಮಾಡು, ಅಗ್ನಿ ಕಾರ್ಯ ಮಾಡು, ಅಲ್ಲಿಗೆ ಬಿಡಲಿಲ್ಲ.
ಯಾವುದನ್ನು ಮಾಡಬಾರ್ದೋ ಅದನ್ನು ಹೇಳುತ್ತೆ. ನ ಕಲಂಜಂ ಭಕ್ಷಯೇತ್ ನ ಸುರಾಂ ಪಿಬೇತ್, ತಿನ್ನಬಾರದನ್ನು ತಿನ್ನಬೇಡ, ಕುಡಿಬಾರದನ್ನು ಕುಡಿಬೇಡ, ಅದು ಹೇಳುತ್ತೆ ಶಾಸ್ತ್ರ. ನೋಡಿ, ಇದು ವಿಧಿ, ಅದು ನಿಷೇಧ. ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದೇ ಶಾಸ್ತ್ರ. ಅದಕ್ಕೆ ನಾವು ಹೇಳಿದ್ರು ಶಾಸ್ತ್ರ ಮರ್ಯಾದೆ, ಅದನ್ನು ಉಲ್ಲಂಘನೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ. ಶಾಸ್ತ್ರ ಎಂಬುದು ಗುರುವೆಂಬುದು, ಶಿಷ್ಯ ಸಂಪ್ರದಾಯ ಎಂಬುದು ಬಹಿಷ್ಪ್ರಮಾಣಗಳು. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯ ಅವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿ ಯಯಾ ವಸ್ತು ಉಪಲಭ್ಯತೆ. ವಿವೇಕ್ ಚೂಡಾಮಣಿ. ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ ಅಚಲವಾಗಿರ್ತಕ್ಕಂಥ ನಿಷ್ಠೆ ಯಾವುದೋ ಅದಕ್ಕೆ ಶ್ರದ್ಧೆ ಅಂತ ಕರೀತಕ್ಕಂಥದ್ದು. ಶ್ರದ್ಧಾ ಹಿ ಪರಮಾಗತಿ. ಯೋ ಯಶ್ರದ್ಧ ಸಯೇವ ಹಿ ಸಹ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಗೀತೆಯಲ್ಲಿ ಶ್ರದ್ಧೆ ಅನ್ನೋದಕ್ಕೆ ಇದೆಲ್ಲವನ್ನೂ ಕೂಡ ಇಟ್ಟಿರ್ತಕ್ಕಂಥ ಮಾತುಗಳು. ಶಾಸ್ತ್ರ ಎಂಬುದು ಗುರುವೆಂಬುದು, ಶಿಷ್ಯ ಸಂಪ್ರದಾಯ ಎಂಬುದು ಬಹಿಷ್ಪ್ರಮಾಣಗಳು. 8ನೇದು ಡಿ ವಿ ಜಿಯವರು ಹೇಳ್ತಕ್ಕಂಥದ್ದು ತತ್ವಧ್ಯಾನ. ಮನಸ್ಸಿಗೆ ಬಹಳ ಅವಶ್ಯಕವಾದ ಸಂಸ್ಕಾರ ಇದು. ಕೇವಲ ಸ್ವಂತ ಸಂಸ್ಕಾರಕ್ಕಾಗಿ ಮಾಡಬೇಕಾದದ್ದು ಇದು. ದಾನಾದಿಗಳಿಂದ ಇತರರಿಗೆ ಯತ್ಕಿಂಚಿತ್ ಪ್ರಯೋಜನವಾಗುತ್ತದೆ. ಕೇವಲ ಸ್ವಾರ್ಥಕ್ಕಾಗಿ ಮಾಡಬೇಕಾದದ್ದು ತತ್ವಧ್ಯಾನ. ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ತತ್ವಂ ದೃಷ್ಟ್ವಾ ತ ಬಾಹ್ಯತಃ ತತ್ವೀಭೂತಃ ತದಾ ರಾಮಃ ತತ್ವಾದಪ್ರಚ್ಯುತೋ ಭವೇತ್. ಮಾಂಡುಕ್ಯೋಪನಿಷತ್ತಿನ ಮೇಲೆ ಗೌಡಪಾದಾಚಾರ್ಯರು ಬರೆದಿರತಕ್ಕಂತಹ ಮಾಂಡುಕ್ಯ ಕಾರಿಕಾ, ಅದರಲ್ಲಿ 2ನೇ ಪ್ರಕರಣದ ಕೊನೆಯ ಶ್ಲೋಕ ಇದು. ಯಾವ ರೀತಿಯಾಗಿ ಈ ತತ್ವಜ್ಞಾನ ಎಂಬತಕ್ಕಂಥದ್ದು ಮೋಕ್ಷವನ್ನು ಕೊಡುತ್ತೆ ಅಂತ ಗೌತಮರು ನ್ಯಾಯಸೂತ್ರದಲ್ಲಿ ಹೇಳ್ತಾರೆ. ತತ್ವಜ್ಞಾನಾತ ನಿಶ್ರೇಯಸ ಅಧಿಗಮಃ. ತತ್ವಜ್ಞಾನದಿಂದಲೇ ನಿಶ್ರೇಯಸ್ ಎಂಬತಕ್ಕಂಥದ್ದು ಸಿಗ್ತಕ್ಕಂಥದ್ದು ಅನ್ನೋ ವಿಷಯದಲ್ಲಿ ನೋಡಿ, ಪೂರ್ತಿ ಗೌಡಪಾದಕಾರಿಕೆ ನಾವು ನೋಡ್ತಾ ಹೋದರೆ ಅಲ್ಲಿ ಬರ್ತಕ್ಕಂಥದ್ದು ಈ ಅಜ್ಞಾನ ಎಂಬತಕ್ಕಂಥ ಪರದೆ ಜ್ಞಾನವನ್ನು ಹೇಗೆ ಮುಚ್ಕೊಂಡಿದೆ ಅನ್ನೋದನ್ನು. ಆ ಪರದೆ ಅನ್ನೋದಕ್ಕೆ ವೇಲ್ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ ಇಂಗ್ಲೀಷಲ್ಲಿ. ಒಂದು PhD ಥೀಸಿಸ್ ಇದೆ, ಗೌಡಪಾದಕಾರಿಕಾ ಕಾನ್ಸರ್ಟ್ ಅ ವೇಲ್ ಇನ್ ದಿ ಮೈನರ್ ಪೋಯಮ್ಸ್ ಆಫ್ ಶೆಲ್ಲಿ ಅಂತ. ಆ PhD ಥೀಸಿಸ್ಸು 1980ನೇ ಇಸ್ವಿನಲ್ಲಿ ನಾಗ್ಪುರ್ ಯೂನಿವರ್ಸಿಟಿಯಲ್ಲಿ ಅವಾರ್ಡ್ ಆಗಿರೋದು. ಚಿನ್ಮಯ ಮಿಷನ್ ಬಾಂಬೆಯಿಂದ 81ರಲ್ಲಿ ಪ್ರಕಟ ಆಗಿದೆ. 322 ಪುಟ ಇದೆ ಆ ಗ್ರಂಥ. ಒಂದೊಂದು ಗೌಡಪಾದಕಾರಿಕೆನೂ ತೆಗೆದುಕೊಂಡು ಶೆಲ್ಲಿದು ಒಂದೊಂದು ಪೊಯಮ್ ತೆಗೆದುಕೊಂಡು ಅನಲೈಸ್ ಮಾಡ್ತಾ ಹೋಗ್ತಾರೆ. ಗೈಡ್ ಯಾರು ಅಂದರೆ ಪೋತಕೋಚಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ. ಅವರಿಗೆ 4 MA 3 PhD 2 D.Litt 1 M.Litt ಇತ್ತು. ಅಂಥವ್ರ ಗೈಡ್ ಮಾಡಿದರೆ ಆ ಥರದ್ದು ಮಾಡ್ಬೋದು. ಇಲ್ಲದೆ ಹೋದರೆ ಎಲ್ಲ ಮಿಸ್ಗೈಡ್ಗಳಷ್ಟೇ. ಏನು ಪ್ರಯೋಜನ? ಸುಜಾತಾ ರೆಡ್ಡಿ ಅಂತ ಕ್ಯಾಂಡಿಡೇಟು, PS ಶಾಸ್ತ್ರಿ ಅಂತ ಗೈಡು, ನಾಗ್ಪುರ್ ಯೂನಿವರ್ಸಿಟಿ ಪಬ್ಲಿಕೇಷನ್ನು. ಆ ಥರ ಇಂಟರ್ ಡಿಸಿಪ್ಲಿನರಿ ಅಪ್ರೋಚಸ್ ತೆಗೆದುಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಗೈಡ್ಗೂ ಆ ತಾಕತ್ತಿರಬೇಕು, ಗೈಡ್ ಮಾಡೋಕ್ಕೆ ಸ್ಟೂಡೆಂಟ್ಗೂ ಇಂಟ್ರೆಸ್ಟ್ ಇರಬೇಕು, ಇಲ್ಲದೆ ಹೋದರೆ ನಡೆಯಲ್ಲ. ಅದಕ್ಕೆ ನೋಡಿ, ತತ್ವಧ್ಯಾನ ಅನ್ನೋದು ಆ ರೀತಿಯಾಗಿ ನಡೆಯುತ್ತೆ. ಆಮೇಲೆ 9ನೇದು ಡಿ ವಿ ಜಿಯವರು ಹೇಳೋದು ಶರಣಾಗತಿ. ಬಹಳ ಕಷ್ಟವಾದದ್ದು. ಶರಣಾಗತಿ ತಾತ್ಪರ್ಯವೂ ಸನ್ಯಾಸದ ತಾತ್ಪರ್ಯವೂ ಒಂದೇ. ಸನ್ಯಾಸ ಅಂದ್ರೇನು? ಬಿಡೋದು, ತಗೊಳ್ಳೋದಲ್ಲ. ನಾನು ನಿನ್ನೆ ಹೇಳಿದೆ ನೋಡಿ, ರಂಗಪ್ರಿಯ ಸ್ವಾಮಿಗಳು ಏನು ಹೇಳ್ತಾ ಇದ್ರು ಅಂತ. ಸನ್ಯಾಸ ತೊಗೊಂಡ್ಬಿಡ್ತಾ ಇದ್ದೀನಿ, ಮನೆ ಕಡೆ ಜೋಪಾನ ಅಂತ. ಮನೆ ಕಡೆ ಜೋಪಾನನ ಬುದ್ಧಿನೇ ಹೋಗ್ದದ್ದು ಏನು ಸನ್ಯಾಸ ತೊಗೊಂಡ್ಬಿಡೋದು? ಸನ್ಯಾಸ ಅಂದ್ರೆ ಬಿಡೋದಪ್ಪ, ತಗೊಳ್ಳೋದಲ್ಲ. ಮನ್ಮನಾಭವ ಮದ್ಭಕ್ತಃ ಮದ್ಯಾಜಿ ಮಾಂ ನಮಸ್ಕುರು ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನೋಡಿ, 4 ಪ್ರೂಫ್ ಕೊಡ್ತಾರೆ ಡಿ ವಿ ಜಿಯವರು. ಶರಣಾಗತಿ ಅಂತ ಹೇಳಿದ ಕೂಡಲೇ ಟಕ್ಕಂತ ಬಂದ್ಬಿಡುತ್ತೆ ಆ ಲೈನ್ಸು. ಅನೇಕ ಭರವಸೆ ಕೊಟ್ಟಿದ್ದಾನೆ ಭಗವಂತ. ನನ್ನನ್ನು ನಂಬಿದರೆ ನಿನಗೆ ಯಾವ ಬಾಧೆಯೂ ಇಲ್ಲ. ಅದಕ್ಕೆ ನಾವು ಸಂಪೂರ್ಣವಾಗಿ ನಂಬಬೇಕು. ಅರ್ಧಂಬರ್ಧ ನಂಬಿದರೆ ವರ್ಕೌಟ್ ಆಗಲ್ಲ. ನಿಮಗೆ ಉದಾಹರಣೆ ಕೊಡ್ತೀನಿ. ನಿಮಗೆ ಗೊತ್ತಿರೋದೇ, ಕುಮಾರೆಲ್ಲ ಭಟ್ರು ಯಾವ ರೀತಿ ಜೀವನ ಮಾಡ್ತಾಯಿದ್ರು ಅಂದರೆ, ಬೌದ್ಧ ದರ್ಶನವನ್ನು ಖಂಡಿಸಬೇಕು ಅನ್ನೋ ದೃಷ್ಟಿಯಿಂದ ಬೌದ್ಧರ ಹತ್ರ ಹೋಗ್ಬಿಟ್ಟು ಪೂರ್ತಿ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಿದರು. ಅದು ಬೌದ್ಧರ ಅನುಯಾಯಿಗಳಿಗೆ ಗೊತ್ತಾಗ್ಬಿಡ್ತು, ಇವರು ಪ್ರಾಮಾಣಿಕವಾಗಿ ಕಲಿಯೋಕ್ಕೆ ಬಂದಿರೋರಲ್ಲ, ನಮ್ಮನ್ನೇ ಖಂಡಿಸಿಬಿಟ್ಟು ವೇದಾಂತವನ್ನು ಪುಷ್ಟೀಕರಿಸೋದಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ಬೆಟ್ಟದ ತುಟ್ಟತದಿಯಿಂದ ಕೆಳಗೆ ತಳ್ಳಿದರು. ಆವಾಗ ಅವ್ರು ಬೀಳೋವಾಗ ಏನು ಹೇಳಿದರು? ಭಗವಂತ ಇದ್ದಿದ್ದೇ ಆದರೆ ನನ್ನನ್ನು ಕಾಪಾಡಲಿ ಅಂತ ಬಿದ್ದರು. ಒಂದು ಕಣ್ಣು ಹೋಯಿತು.
ಭಗವಂತ ಇದ್ದಿದ್ದೇ ಆದರೆ ಅಂತ ಭಗವಂತನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ರಿಂದ, ಭಗವಂತ ಕಾಪಾಡೋದು ಬಿದ್ದರೆ ಏನೂ ಆಗ್ತಾ ಇರಲಿಲ್ಲ. ಭಗವಂತ ಇದ್ದಿದ್ದೇ ಆದರೆ ಅಂತ ಭಗವಂತನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ರಿಂದ ಒಂದು ಕಣ್ಣು ಕಿತ್ಕೊಂಡು ನಾನು ಇದ್ದೀನಿ ಅಂತ ಭಗವಂತ ಪ್ರೂವ್ ಮಾಡ್ದ. ಆಮೇಲೆ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ತುಷಾಗ್ನಿ ಪ್ರವೇಶ, ಹೊಟ್ಟು ಹಾಕ್ಕೊಂಡು ಸಜೀವ ದಹನ. ಹಾಗಿದ್ದಾಗ ಶಂಕರಾಚಾರ್ಯ ಅವರ ಹತ್ರ ವಾದಕ್ಕೆ ಬರ್ತಾರೆ, ನಿಮ್ಮ ಹತ್ರ ವಾದ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಅವ್ರು ಹೇಳ್ತಾರಪ್ಪ, ನನ್ನ ಜೀವನ ಆಗೋಯ್ತು, ಇನ್ನು ನಾನು ವಾದ ಮಾಡೋ ಸ್ಥಿತಿಲಿಲ್ಲ, ನನ್ನ ಶಿಷ್ಯ ಇದ್ದಾನೆ ಮಂಡನ ಮಿಶ್ರ ಅಂತ, ಅವನ ಹತ್ರ ಹೋಗಿ ವಾದ ಮಾಡು. ಮಂಡನ ಮಿಶ್ರ ಮನೆ ಹೆಂಗೆ ಕಂಡುಹಿಡಿಯೋದು? ಯಾವ ಮನೆ ಆಚೆ ಕಡೆ 2 ಗಿಳಿಗಳು ಮಾತಾಡ್ತಾ ಇರುತ್ತೋ ಅದೇ ಮಂಡನ ಮಿಶ್ರ ಮನೆ ಅಂತ ಹೋಗು. ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ ಕೀರಾಂಗನ ಯತ್ರ ಗಿರಂ ಗಿರಂತಿ ತದ್ವಿದ್ಯೆ ಮಂಡನ ಪಂಡಿತಸ್ಯ ಗೇಹಂ. ಇವರು ಹುಡುಕೊಂಡ ಮನೆ ಹತ್ರ ಹೋದಾಗ ಅದು ಅವರ ತಂದೆಯ ಶ್ರಾದ್ದ ದಿವಸ. ಸ್ವಲ್ಪ ಹೊತ್ತು ಕಾದರೆ ಅನ್ನ ಭಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ ಮಂಡನರು. ಶಂಕರ್ ಹೇಳ್ತಾರೆ, ನಾನು ಅನ್ನ ಭಿಕ್ಷೆಗಲ್ಲ ಬಂದಿದ್ದು, ವಾದ ಭಿಕ್ಷೆಗೋಸ್ಕರ ಬಂದಿದ್ದೀನಿ, ನಿಮ್ಮ ಹತ್ರ ವಾದ ಮಾಡಬೇಕು ಅಂತ. ಅವ್ರಿಗೆ ಎಷ್ಟು ಕರ್ಮಿಷ್ಠರೋ ಶಂಕರ್ ಅಷ್ಟು ಜ್ಞಾನನಿಷ್ಠರು. ಇಬ್ಬರು ವಾದ ಮಾಡಿದ್ರೆ ತೀರ್ಪು ಕೊಡೋದಕ್ಕೆ ಒಬ್ಬರು ನ್ಯಾಯ ನಿರ್ಣಾಯಕರು ಇರಬೇಕಲ್ಲ. ಯಾರು ನ್ಯಾಯ ನಿರ್ಣಾಯಕರು ಅಂದರೆ ಮಂಡನ ಮಿಶ್ರ ಹೆಂಡತಿ ಉಭಯ ಭಾರತಿ. ಆಕೆಯೇ ನ್ಯಾಯ ನಿರ್ಣಯ ಕೊಡೋದು. ಎಂತಹ ಜ್ಞಾನಿ ಆಕೆ ಅಂದರೆ ಇಬ್ಬರ ಕೊರಳಿಗೂ ಮಾಲೆ ಹಾಕ್ತಾಳೆ. ಪಂದ್ಯ ಏನು ಅಂದರೆ ಯಾರ ಮಾಲೆ ಬತ್ತಿ ಹೋಗುತ್ತೋ ಅವರು ತಮ್ಮ ಸೋಲನ್ನು ಒಪ್ಕೊಂಡು ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗಬೇಕು. ಶಂಕರಾಚಾರ್ಯರು ಸೋತರೆ ಸನ್ಯಾಸ ಪಕ್ಕಕ್ಕೆ ಇಟ್ಬಿಟ್ಟು ಮದುವೆ ಮಾಡ್ಕೊಂಡು ಗೃಹಸ್ಥರಾಗಬೇಕು. ಮಂಡನ ಮಿಶ್ರರು ಸೋತರೆ ಅವರು ಸನ್ಯಾಸ ತೊಟ್ಕೊಂಡು ಶಂಕರಿಗೆ ಶಿಷ್ಯರಾಗಬೇಕು. ಇದು ಪಂದ್ಯ. ಕೊನೆಗೆ ಮುಗಿತಾ ಏನಾಗುತ್ತೆ, ಮಂಡನ ಮಿಶ್ರ ಬತ್ತು ಹೋಗುತ್ತೆ. ತಕ್ಷಣ ಹೇಳ್ತಾಳೆ ಉಭಯ ಭಾರತಿ, ಇಬ್ಬರು ಭಿಕ್ಷೆಗೆ ಹೇಳಿ ಅಂತ. ಸನ್ಯಾಸಿಗಳು ಮಾಡೋ ಊಟಕ್ಕೆ ಭಿಕ್ಷೆ ಅಂತ ಕರೆಯೋದು. ಅದೇ ಏನಾದರೂ ಶಂಕರರು ಸೋತಿದ್ರೆ ಇಬ್ಬರು ಊಟಕ್ಕೆ ಹೇಳಿ ಅಂತ ಕರೀತಾ ಇದ್ಲು. ಅಂತಹ ಧೀರ ವೀರ ಮಹಿಳೆ ಉಭಯ ಭಾರತಿ. ನಿಮ್ಮಲ್ಲಿ ಗೊತ್ತಿರತ್ತೆ, ಹಿರಿಯರಿಗೆ ಸಿ.ಕೆ. ವೆಂಕಟರಾಮಯ್ಯ ಅಂತಿದ್ರು. ಮೈಸೂರು, ಹಳೆಯ ಮೈಸೂರಿನಲ್ಲಿ ಪ್ರಪ್ರಥಮವಾಗಿ ಪದ್ಮಶ್ರೀ ಪುರಸ್ಕೃತವನ್ನು ತಂದು ನಮ್ಮ ಮೈಸೂರು ಆ ರಾಜ್ಯಕ್ಕೆ ಒಪ್ಪಿಸಿದವರು ಸಿ.ಕೆ. ವೆಂಕಟರಾಮಯ್ಯ. ಎಂತಹ ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ ಅಂದರೆ, ಬೈ ಪ್ರೊಫೆಷನ್ ಹಿ ವಾಸ್ ಅ ಲಾಯರ್. 3 ಗ್ರಂಥ ಬರೆದಿದ್ದಾರೆ, ಭವಭೂತಿ, ಭಾಸ, ಕಾಳಿದಾಸ ಅಂತ. ಒಂದೊಂದಕ್ಕೂ ಒಂದು PhD ಕೊಟ್ಟರು ಸಾಲದು. 600 ಪುಟ ವಿತ್ ಫುಟ್ ನೋಟ್ಸ್ ಆ್ಯಂಡ್ ಆಲ್ ದಟ್. ಎಕ್ಸಲೆಂಟ್ ವರ್ಕ್. ಆ 3 ಕೂಡ, ಈ 3 ಸಿಗ್ತಾ ಇಲ್ಲ. ಯಾತಕ್ಕೆ ಹೇಳ್ತೇನೆ ಅಂದರೆ, ಅವ್ರ ಮಗ C.V. ವಿಶ್ವೇಶ್ವರ ಅವರು ಹೋಗ್ಬಿಟ್ರು ಹೋದ ವರ್ಷ. ಪ್ಲಾನೆಟೋರಿಯಮಲ್ಲಿ ಡೈರೆಕ್ಟರ್ ಆಗಿದ್ದರು C.V. ವಿಶ್ವೇಶ್ವರ. ಬ್ಲ್ಯಾಕ್ ಹೋಲ್ಸ್ ಮೇಲೆ ಅವರು ಎಕ್ಸ್ಪರ್ಟೀಸ್ ಇದ್ದಿದ್ದು. ಅವ್ರಿಗೆ ಎಂಥ ಸೆನ್ಸ್ ಆಫ್ ಹ್ಯೂಮರ್ ಅಂದರೆ, ನಮ್ಮ ಮನೆಗೆ ಬಂದು ನಮ್ಮ ತಂದೆ ಹತ್ರ ಒಂದು ಸಲ ಹೇಳಿದರು, ಐ ಆಮ್ ಎ ಬ್ಲ್ಯಾಕ್ ಹೋಲಿ ಮ್ಯಾನ್ ಅಂತ. ಬ್ಲ್ಯಾಕ್ ಹೋಲ್ ಮೇಲೆ ಕೆಲಸ ಮಾಡಿದ್ದೀರಾ ಅಂತ ಕೇಳಿ, ಎಸ್ ಐ ಆಮ್ ಎ ಬ್ಲ್ಯಾಕ್ ಹೋಲಿ ಮ್ಯಾನ್ ಅಂತ ಹೇಳಿದರು. ಹಾಗೆ ಆ ಸೆನ್ಸ್ ಆಫ್ ಹ್ಯೂಮರು, ಆ ವಿಟ್ಟು, ಆ ಹ್ಯುಮ್ಯಾನಿಟಿ, ಆ ಹ್ಯುಮಿಲಿಟಿ, ಅದು ಯಾವುದೂ ಕೂಡ ಈಗ ನಮ್ಮ ಕಣ್ಮುಂದೆ ಕಾಣೋದಕ್ಕೆ ಕಷ್ಟ ಆಗಿಬಿಡುತ್ತೆ. 60 ವರ್ಷದ ಹಿಂದೆ VC ಅವರನ್ನು ನಮ್ಮ ತಂದೆಯವ್ರ ಮಾತು ಕೇಳಿದ್ರಂತೆ, ಏನು ಸರ್ ಈಗಿನ ಕಾಲದಲ್ಲಿ ಕುದುರೆ ಕತ್ತೆ ಒಂದೇ ಆಗೋಯ್ತಲ್ಲ ಅಂತ. VC ಹೇಳಿದೆ, ಒಂದಲ್ಲಪ್ಪ, ಕತ್ತೆ ಸುಪೀರಿಯರು ಅಂತ. 60 ವರ್ಷದ ಕೆಳಗೆ. ಈಗಿನ ಮಾತಲ್ಲ, ಆಗಲೇ ಹಾಗಿದ್ದಿದ್ರೆ ಈಗಿನ ಗತಿ ಇನ್ನೇನು. ಸೊ ಹಾಗೆ ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ ವ್ರತಂ ಮಮ. ನಿನ್ನ ಒಬ್ಬನನ್ನೇ ನಾನು ನಂಬಿಕೊಂಡಿದ್ದೇನೆ, ನನ್ನನ್ನು ನಾನು ನಂಬಿಕೊಂಡಿಲ್ಲ. ಇದು ಶರಣಾಗತಿ. ಯಾತೆ ಕೆಳಗೆ ಬಂದೆ ಅಂದರೆ, ಸಿ.ಕೆ. ವೆಂಕಟರಾಮಯ್ಯನವರು ಉಭಯ ಭಾರತಿ ಅಂತ 4 ಅಂಕ ಇರತಕ್ಕಂಥ ನಾಟಕವನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಈ ಉಭಯ ಭಾರತಿ ಯಾವ ರೀತಿಯಾಗಿ ಜಡ್ಜ್ ಮಾಡಿದರು, ಶಂಕರಿಗೂ ಮತ್ತು ಮಂಡನ ಮಿಶ್ರಿಗೂ ಯಾವ ರೀತಿ ವಾದ ಆಯಿತು ಅನ್ನೋದನ್ನು ಸಾರ್ಥ ಅನ್ನೋ ಕಾದಂಬರಿಯಲ್ಲಿ ಭೈರಪ್ಪನವರು ಸ್ಪಷ್ಟೀಕರಿಸ್ತಾರೆ. ಆ ಸಾರ್ಥ ಕಾದಂಬರಿಯನ್ನು ಮೈಸೂರಲ್ಲಿರ್ತಕ್ಕಂಥ H.V. ನಾಗರಾಜರಾಯರು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದಾರೆ. ನಮ್ಮ ತಂದೆಯವರು ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರಿಂಟಿಂದ ಪಬ್ಲಿಷ್ ಆಗಿತ್ತು. ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸಾರ್ಥ ಅನ್ನೋದು ಎಷ್ಟು ಮಟ್ಟಿಗೆ ಅರ್ಥಸಹಿತವಾದದ್ದು ಅಂತ ಹೇಳಿದ್ರೆ, ಸಾ ಅರ್ಥ ಅಂತ ನೀವು ಸ್ಪ್ಲಿಟ್ ಮಾಡಿಬಿಟ್ರೆ ಸಾರ್ಥ ಅನ್ನೋದು ಬಂದು ಹೋಗ್ಬಿಡ್ತೆ. ನೋಡಿ, ಜೀವನದ ಸಾರ್ಥಕತೆ ಏನು ಅಂದರೆ, ನಮ್ಮನ್ನು ನಾವು ಅರ್ಥಕೊಳ್ಳೋದೇ ಸಾರ್ಥಕತೆ. ನಾವು ಬೇರೆಯವ್ರನ್ನ ಚೆನ್ನಾಗಿ ಅರ್ಥಕೋತೀವಿ, ಅವ್ರು ಯಾರು ಇವ್ರು ಯಾರು ಗಂಟೆಗಟ್ಟಲೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ನಾವು ಯಾರು ಅಂದರೆ ಮಾತೇ ಹೊರಡಲ್ಲ. ನಾನು ಅಂದರೆ ಮನಸ್ಸೇ, ಬುದ್ಧಿನೇ, ಚಿತ್ತಾನೇ, ಅಹಂಕಾರನೇ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಕರ್ಣನ್ನ ಜಿಹ್ವಾ ನ ಚಗ್ರಾಣನೇತ್ರೆ ಶಿವೋಹಂ ಶಿವೋಹಂ ಅಷ್ಟೇ. ಅದಕ್ಕೆ ಅವಧೂತ ಗೀತಾನಲ್ಲಿ ಹೇಳೋದು, ಶಿವಂ ಭಜಂತಿ ಯೇ ನರಾಹ
ಶಿವಂ ವ್ರಜಂತಿ ತೇ ನರಾಹ ಶಿವೇತರಂ ಭಜಂತಿಯೇ ಶವೇತರಂ ಭವಂತಿತೆ ಅಂತ. ಶಿವನನ್ನು ಭಜನೆ ಮಾಡೋರು ಶಿವ ಆಗ್ತಾರೆ, ಶಿವನನ್ನು ಭಜನೆ ಮಾಡದೇ ಇರೋರು ಶವ ಆಗ್ತಾರೆ ಅಂತ. ಬದುಕಿದ್ರೂ ಶವ ಸದೃಶ ಅಂತ ಅವರು. ಆ ದೃಷ್ಟಿಯಿಂದನೇ ಶಿವ ಅಂದರೆ ಮಂಗಳ ಅನ್ನೋ ಅರ್ಥದಲ್ಲಿ ನಾವು ಹೇಳಿರೋದು. ಅದಕ್ಕೇನೆ ಕೊನೆಯದು ನೋಡಿ, ಶಾಂತಿ ಪಾರಮಾರ್ಥಿಕತೆ. ಡಿ ವಿ ಜಿಯವರು ಹೇಳ್ತಕ್ಕಂಥದ್ದು ಭೋಗಕ್ಕೂ ಸುಖಕ್ಕೂ ಮೀರಿದ್ದು ಶಾಂತಿ. ನೋಡಿ, ಕೊನೆಯದು ಏನು, ಅದೇ ಶಾಂತಿ. ಪ್ರತಿಯೊಬ್ಬರು ಜೀವನದಲ್ಲಿ ಅಪೇಕ್ಷೆ ಪಡೋದು ಅದೇ. ಯಾಕೋ ರೀ ನನಗಿವತ್ತು ಮನಃಶಾಂತಿನೇ ಇಲ್ಲ. ಎಲ್ಲರ ಬಾಯಲ್ಲೂ ಕೇಳ್ತೀವಿ ಈ ಮಾತನ್ನು. ಅವರು ಹಣವಂತರಾಗಿರ್ಬೋದು, ಹಣ ಇಲ್ಲದೇ ಇರೋರಾಗಿರ್ಬೋದು, ಆದರೂ ಕೂಡ ಪ್ರತಿಯೊಬ್ಬನು ಅಪೇಕ್ಷೆ ಪಡೋದು ಯಾವುದು ಅಂದರೆ ಶಾಂತಿ. ಅಶಾಂತಸ್ಯ ಕುತ ಸುಖಂ, ಭಗವದ್ಗೀತೆ. ಶಾಂತಮು ಲೇಕ ಸೌಖ್ಯಮು ಲೇದು. ನಿಮಗೆ ನಿಜವಾಗಿರ್ತಕ್ಕಂಥ ಸುಖ ಬೇಕು ಅಂದರೆ ಶಾಂತಿ ಬೇಕು. ಶಾಂತ ಸಂಸಾರ ಕಲನಃ ಕಲವಾನಪಿ ನಿಷ್ಕಲಃ ಯಸಚಿತ್ತೋಪಿ ನಿಶ್ಚಿತ್ತಃ ಜೀವನ್ಮುಕ್ತ ಸ ಇಚ್ಛತೆ. ವಿವೇಕ್ ಚೂಡಾಮಣಿ. ಶಾಂತವಾಗಿರ್ತಕ್ಕಂಥವ್ರು ಯಾವಾಗಲೂ ಕೂಡ, ಕೆಲವರು ಶಾಂತ ಅಂತ ಹೆಸರಿಟ್ಕೊಂಡಿರ್ತಾರೆ, ಯಾವಾಗಲೂ ಅಶಾಂತವಾಗಿರ್ತಾರೆ. ಹೆಸರು ಮಾತ್ರ ಶಾಂತ ಅಂತ. ಕಲವಾನಪಿ ನಿಷ್ಕಲಃ ಸಚಿತ್ತೋಪಿ ನಿಶ್ಚಿತ್ತ. ನೋಡಿ, ಚಿತ್ತ ಇದ್ದರೂ ಕೂಡ ಚಿತ್ತದಿಂದ ಮೇಲೆ ಹೋಗಿರತಕ್ಕಂತಹ ಅಚಿತ್ತ ಸ್ಥಿತಿ ಅಂದ್ರೇನು ಅಂದರೆ ಮನೋಮಯ ಕೋಶದಿಂದ ಮೇಲಕ್ಕೆ ಹೋಗಿರೋದು ಅಂತ. ನಮ್ಮಲ್ಲಿ 5 ಕೋಶಗಳಿರೋದು: ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯಮಾತ್ಮ ಮೇ ಶುದ್ಧಂತಾಂ ವಿರಜಾ ವಿಪಾಪ್ಮ ಭೂಯಾಸ ಗಸ್ವಾಹ. ಅನ್ನದಿಂದ ಪ್ರಾಣ, ಪ್ರಾಣದಿಂದ ಮನಸ್ಸು, ಮನಸ್ಸಿಂದ ವಿಜ್ಞಾನ, ವಿಜ್ಞಾನದಿಂದ ಆನಂದ. ಒಂದರಿಂದ ಒಂದು ಮೇಲ್ಮೇಲಕ್ಕೆ ಹೋಗ್ತಕ್ಕಂಥದ್ದು ಪಂಚಕೋಶ ವಿವೇಕ. ನಿಮಗೆ ಅರ್ಥ ಆಗಬೇಕಾದ್ರೆ ಒಂದು ಲೌಕಿಕ ಉದಾಹರಣೆ ಕೊಡ್ತೀನಿ, ತಪ್ಪು ತಿಳ್ಕೊಬೇಡಿ. ಏನಪ್ಪ ಈ ಮಟ್ಟಕ್ಕೆ ಇಳಿಸ್ಬಿಟ್ಟ ಅಂತ. ಉದಾಹರಣೆ ಅಷ್ಟೇ ಅದು. ಮುಂಬೈಯಿಂದ ಮಾಂಟ್ರಿಯಾಲ್ಗೆ ಪ್ಲೇನಲ್ಲಿ ಹೋದರೆ 23 ಗಂಟೆ 11 ನಿಮಿಷ ಪ್ಲೇನಲ್ಲಿ. ನೀವು ಪ್ಲೇನಲ್ಲಿ ಕೂತ್ಕೊಂಡಾಗ ಮುಂಬೈಯಲ್ಲಿ +35, ಮಾಂಟ್ರಿಯಾಲಲ್ಲಿ ಇಳಿಯುವಾಗ -35. ಪ್ಲಸ್ಸು ಮೈನಸ್ ಅಷ್ಟೇ ವ್ಯತ್ಯಾಸ ಆಗೋದು. 35 ರಿಮೈನ್ಸ್ ಎ ಕಾನ್ಸ್ಟೆಂಟ್ ಫ್ಯಾಕ್ಟರ್. ಮುಂಬೈಯಲ್ಲಿ ಪ್ಲೇನ್ ಕೂತ್ಕೊಂಡಾಗ ನೆಟ್ ಬನೀನ್ ಹಾಕ್ಕೊಂಡು ಕೂತ್ಕೊಂಡ್ರೆ ಸಾಕು. ದಾರಿನಲ್ಲಿ ಶರ್ಟ್ ಬೇಕು, ಶರ್ಟ್ ಮೇಲೆ ಟೈ ಬೇಕು, ಟೈ ಮೇಲೆ ಕೋಟ್ ಬೇಕು, ಕೋಟ್ ಮೇಲೆ ಓವರ್ ಕೋಟ್ ಬೇಕು, ಗ್ಲೌಸ್ ಬೇಕು, ಮಫ್ಲರ್ ಬೇಕು. ಎಲ್ಲ ಹತ್ಕೊಂಡು ಇಳಿದ ಮೇಲೆ ಒಂದು ಸಲ ಚಿಲ್ಲ ಅಂತ ಗಾಳಿ ಹೊಡೆದ್ರೆ ಮೂಗಲ್ಲಿ ಕಿವಿಯೆಲ್ಲ ರಕ್ತ ಕಿತ್ಕೊಂಡು ಬರುತ್ತೆ. ಎಲ್ರಿಗೂ ಕೂಡ ಸಹಿಸ್ಕೊಳ್ಳೋಕ್ಕಾಗಲ್ಲ -35. ಕೆಲವರಿಗೆ ಸಿಕ್ನೆಸ್ ಇರುತ್ತೆ, ಏರ್ ಸಿಕ್ನೆಸ್ಸು. ಮೇಲ್ಗಡೆ ಹೋದರೆ ಆಗಲ್ಲ ಅವ್ರ ಕೈಯಲ್ಲಿ. ಇನ್ನು ಕೆಲವರಿಗೆ ಸಿಕ್ನೆಸ್ಸು, ಸಮುದ್ರದಲ್ಲಿ ಹೋದರೆ ಆಗಲ್ಲ. ಸಮುದ್ರ ನೋಡಿ ಹಿಂಗೆ ಅಲೆಗಳು ಹೊಡಿತಾ ಇರುತ್ತೆ ಯಾವಾಗಲೂ ಕೂಡ. ಸೊ ತಿಂದಿದ್ದೆಲ್ಲ ಆಚೆ ಬಂದ್ಬಿಡುತ್ತೆ. ಅಷ್ಟೇ ಯಾಕೆ, ಇನ್ನು ಕೆಲವರಿಗೆ ಘಾಟ್ ಸೆಕ್ಷನಲ್ಲಿ ಹೋದರೆ ಬಸ್ಸಲ್ಲೇ ವಾಂತಿ ಆಗುತ್ತೆ. ನನಗೆ ಎಲ್ಲೂ ಹೋಗದೆ ಹೋದರೆ ವಾಂತಿ ಆಗುತ್ತೆ. ಸೊ ಕೆಲವರಿಗೆ ಏರ್ ಸಿಕ್ನೆಸ್ಸು, ಕೆಲವರು ಸಿಕ್ನೆಸ್ಸು, ಇನ್ನು ಕೆಲವರಿಗೆ ನೋ ಸಿಕ್ನೆಸ್ಸು. ಯಾರೂ ಕರೀಲಿಲ್ವಲ್ಲ ಇಷ್ಟು ದಿನ, ಆದರೂ ಒಂದು ಸೆಮಿನಾರ್ಗೂ ಹೋಗಲಿಲ್ವಲ್ಲ, ಡೆಲ್ಲಿಗೂ ಹೋಗಲಿಲ್ಲ, ಕಲ್ಕತ್ತಾ ಹೋಗಲಿಲ್ಲ, ಇರೋ ಕಡೆನೇ ಜ್ವರ ಬಂದ್ಬಿಡುತ್ತೆ. ಸೊ ಹಾಗೆ ಹೋಗೋರು ಅವರವರ ಒಂದು ಅಭ್ಯಾಸ. ಅದು ಪ್ಲಸ್ ಪಾಯಿಂಟು ನಾನು ಹೇಳ್ತಾ ಇಲ್ಲ, ಅದು ಅವರ ಸ್ವಭಾವ ಅಷ್ಟೇ. ಕೆಲವರು ಎಲ್ಲಿ ಹೋಗೋಕ್ಕೂ ಇಷ್ಟಪಡಲ್ಲ. ನಮ್ಮ ತಾತ ಮನೆ ಬಿಟ್ಟೇ ಹೋಗ್ತಾ ಇರಲಿಲ್ಲ. ದೇವಸ್ಥಾನದ ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು, ನಾನು ಮನೆಯಲ್ಲೇ ಪೂಜೆ ಮಾಡ್ತೀನಿ, ಇಲ್ಲೇ ದೇವರಿಲ್ವಾ ಅಂತ ಕೇಳ್ತಾಯಿದ್ರು. ಅದೊಂದು ಆ್ಯಟಿಟ್ಯೂಡು. ವರ್ಷಕ್ಕೆ 8 ತಿಂಗಳು ದೇಶದಿಂದ ಆಚೆ ಇರ್ತಾಯಿದ್ರು ನಮ್ಮ ತಂದೆ, ಅವ್ರ ಮಗ ಆಗಿದ್ದುಕೊಂಡು. ನಾನು ಸಮನ್ವಯ, ಅದು ಇದು 2. ಸೊ ಹಾಗೆ ಅದು ಹೇಳೋಕ್ಕಾಗಲ್ಲ ಹೆಂಗೆ ಅಂತ ಹೇಳಿ. ಅದವರ ಇದು ಒಂದು ತಪ್ಪು ಒಂದು ಸರಿ ಅನ್ನೋ ಮಾತಲ್ಲ, ಅವರವರ ಪ್ರವೃತ್ತಿ ಅಷ್ಟೇ, ಅದಕ್ಕೇನೂ ಮಾಡೋಕ್ಕಾಗಲ್ಲ. ಶಾಂತಿ ಮತ್ತು ಪರಮಾರ್ಥತೆ ನೋಡಿ, ಭೋಗಕ್ಕೂ ಸುಖಕ್ಕೂ ಮೀರಿರ್ತಕ್ಕಂಥದ್ದು ಶಾಂತಿ. ಶಕ್ತಿಮಂತಮಪಿ ಶಾಂತಿ ಸಂಯುತಂ ಭಕ್ತಿಮಂತಮಪಿ ಭೇದವರ್ಜಿತಂ ವೀತರಾಗಮಪಿ ಲೋಕವತ್ಸರಂ ಸಾಧುಭಾವಮಪಿ ನಮ್ರಚೇಷ್ಟಿತಂ. ರಮಣಗೀತ. ಶಕ್ತಿ ಇರೋದು ಪ್ರದರ್ಶನಕ್ಕಲ್ಲ, ಶಾಂತಿಯನ್ನು ಕಾಪಾಡೋದಕ್ಕೆ. ಶಾಂತಾಹಂಕೃತಿ ದೋಷ ಸುಸಮಾಹಿತ ಮಾನಸಕ್ಕೋಪಿ ಪೂರ್ಣೇಂದು ಶಿಶಿರಭಾವ ರಾಜತ್ಯಾನಂದ ಸತ್ಯಚಿದ್ರಸಿಕ. ಸದಾಶಿವ ಬ್ರಹ್ಮೇಂದ್ರ ಆತ್ಮವಿದ್ಯಾವಿಲಾಸ ಗ್ರಂಥದ 31ನೇ ಶ್ಲೋಕ. ಯಾರಿಗೆ ಅಹಂ ಇಲ್ಲವೋ ಅವರು ಶಾಂತವಾಗಿರೋಕ್ಕೆ ಸಾಧ್ಯ. ಎಲ್ಲಿವರೆಗೂ ಅಹಂ ಇರುತ್ತೋ ಅಲ್ಲಿವರೆಗೂ ದಾಸೋಹಂ ಭಾವನೆ ಬರಲ್ಲ. ದಾಸೋಹಮಿಂದ ಮೇಲಕ್ಕೆ ಹತ್ತಕ್ಕಾಗದೆ ಹೋದರೆ ಸೋಹಂ ಭಾವಕ್ಕೆ ಹತ್ತಕ್ಕಾಗಲ್ಲ. ಅದಕ್ಕೇನೆ ಸೋಹಂ ಭಾವೇನ ಪೂಜೆಯೇತ್. ನಿರ್ಗುಣ ಮಾನಸ ಪೂಜಾ ಅಂತ ಯಾಕೆ ಒಂದು ಸ್ತೋತ್ರವನ್ನೇ ಶಂಕರಾಚಾರ್ಯ ಬರೀಬೇಕಾಯಿತು? ನಮಗೆಲ್ಲ ಸಗುಣ ಮಾನಸ ಪೂಜಾ ಅರ್ಥ ಆಗತ್ತೆ, ನಿರ್ಗುಣ ಮಾನಸ ಪೂಜಾ ಅವರು ಹೇಳಿರ್ತಕ್ಕಂಥದ್ದು ನೋಡಿ. ಅದಕ್ಕೆ ಶಾಂತ ಮಹಾಂತೋ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಹ. ಎಂಥ ಬ್ಯೂಟಿಫುಲ್ ಪೊಯಿಟ್ರಿ ನೋಡಿ ಶಂಕರಾಚಾರ್ಯದ ವಿವೇಕ್ ಚೂಡಾಮಣಿಯಲ್ಲಿ. ಶಾಂತ ಮಹಾಂತಃ ನಿವಸಂತಿ ಸಂತಃ
ವಸಂತವತ್ ಲೋಕಹಿತಂ ಚರಂತಹ 7 ತಕಾರಗಳು ಬಂತ. ಅದರ ಚಂದ್ರಶೇಖರ ಭಾರತೀಯ ಮಹಾಸ್ವಾಮಿಗಳ ವ್ಯಾಖ್ಯಾನ ನೋಡಿ. ಮೌಲೌ ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾನಿಭ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಅಲ್ಲಿ 7 ತಕಾರಗಳು, ಇಲ್ಲಿ 7 ಮಕಾರಗಳು. ಅವರು ಶಂಕರರು, ಇವರು ಚಂದ್ರಶೇಖರ ಭಾರತಿಗಳು. ನಿಜವಾಗಿರ್ತಕ್ಕಂಥ ಮಹತ್ವ ಇರ್ತಕ್ಕಂಥವ್ರು ಆ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ. ಹೈಸ್ಕೂಲಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇದೆ ಸೈನ್ಸಲ್ಲಿ, ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ಅಂತ. ಒಂದು ಹೆಜ್ಜೆ ಮುಂದುವರೆದು ಹೇಳೋದಾದರೆ ಪೀಪಲ್ ಆಲ್ಸೋ ಫೈಂಡ್ ದೇರ್ ಓನ್ ಲೆವೆಲ್. ಅದಕ್ಕೆ ನೋಡಿ, ಅವರವ್ರ ಪಕ್ಕನೇ ಕೂತ್ಕೋತಾರೆ ಹೊರತು ಈ 4-5 ಚೇರ್ ಖಾಲಿ ಇದೆ, ಯಾಕಪ್ಪ ಕೂತ್ಕೋಬಾರ್ದು? ಕೂತ್ಕೊಳ್ಳಲ್ಲ. ಅವರಿಬ್ಬರು ಅಲ್ಲೇ ಯಾಕೆ ಕೂತ್ಕೋಬೇಕು? ಹೊಂದಾಣಿಕೆ ಆಗಲ್ಲ. ಮೆಂಟಲ್ ಫ್ರೀಕ್ವೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಫಿಸಿಕಲ್ ಫ್ರೀಕ್ವೆನ್ಸಿ. ಕ್ಲಾಸಲ್ಲಿ ಮಕ್ಕಳು ಅಷ್ಟೇ 4 ಜನ ಕೂತಿರ್ತಾರೆ ಒಂದು ಬೆಂಚಲ್ಲಿ, ಇನ್ನೊಬ್ಬಳು ಬಂದು ಸರ್ಕೊಳ್ಳೆ ಪಕ್ಕಕ್ಕೆ, ಅಲ್ಲೇ ಬಂದು ಕೂತ್ಕೋತಾಳೆ ಹೊರತು ಪಕ್ಕದ ಬೆಂಚ್ ಖಾಲಿ ಇದ್ರೂ ಕೂತ್ಕೊಳ್ಳಲ್ಲ. ಯಾಕಂದರೆ ಮೆಂಟಲ್ ಫ್ರೀಕ್ವೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ಫಿಸಿಕಲ್ ಫ್ರೀಕ್ವೆನ್ಸಿ. ಯಾವಾಗಲೂ ಕೂಡ ಮಾನಸಿಕವಾಗಿ ಆ ರೀತಿಯಾಗಿ ನಾವು ನಮ್ಮವರು ಎಂಬತಕ್ಕಂಥದ್ದು ಬರುತ್ತೆ. ಅದಕ್ಕೆ ಸ್ನೇಹ ಅನ್ನೋ ಪದಕ್ಕೆ ತುಪ್ಪ ಅಂತಂದು ಒಂದು ಅರ್ಥ ಇದೆಯಪ್ಪ ಸಂಸ್ಕೃತದಲ್ಲಿ. ನೀವು ಬಡಿಸಿರ್ತಕ್ಕಂತಹ ಅನ್ನದ ಮೇಲೆ ತುಪ್ಪ ಹಾಕಿದ ಮೇಲೆ ಏನಾಗುತ್ತೆ? ಅನ್ನದೊಂದಿಗೆ ಒಂದಾಗ್ಬಿಡುತ್ತೆ ನೋಡಿ ತುಪ್ಪ. ಹಾಗೆ ಸೇರ್ಕೊಂಡು ಹೋಗ್ತಕ್ಕಂಥದ್ದು ಸ್ನೇಹ. ಸ್ನಿಹ್ಯತೀತಿ ಸ್ನೇಹ ಅನ್ನೋ ದೃಷ್ಟಿಯಿಂದ. ಅಶಾಂತಸ್ಯ ಕುತಃಸುಖಂ. ಐರೋಪ್ಯ ದೇಶಗಳವರ ಸುಖವು ಶಾಂತಿ ಪ್ರಧಾನವಾದದ್ದಾಗಿದೆ, ಆವೇಶ ಪ್ರಧಾನವಾದದ್ದು. ಮ್ಯಾಥ್ಯೂ ಆರ್ನಾಲ್ಡ್ ಇದನ್ನೇ ಪದೇ ಪದೇ ವಿಚಾರ ಮಾಡುತ್ತಾನೆ. ನಿಮಗೆ ಬೇಕಾದದ್ದು ಪೀಸ್, ಶಾಂತಿ ಬೇಕೇ, ಅಥವಾ ಎಂಜಾಯ್ಮೆಂಟ್, ಭೋಗ ಬೇಕೇ? ಏನೋ ಒಂದು ಬಗೆಯಾಗಿ ಇಂದ್ರಿಯಗಳನ್ನು ಚುಮುಚುಮಿಸುವುದು ಸುಖದ ಕಲ್ಪನೆ. ಮೂಗಿಗೆ ನಶ್ಯ, ನಾಲಿಗೆಗೆ ಹೆಂಡ, ಮೈಗೆ ವೇಗ, ಚರ್ಮಕ್ಕೆ ಘರ್ಷಣೆ, ಮನಸ್ಸಿಗೆ ಸಂಭ್ರಮ. ಇದು ಅವರವರ ಸುಖಾನುಭವ. ಒಂದು ಹೊಸ ನಾಟಕ ಇದೆ. ಹೊಸದು ಅಂದರೆ 1954ನೇ ಇಸ್ವಿನಲ್ಲಿ ಎಚ್ ವಿ ನಾರಾಯಣ ಶಾಸ್ತ್ರಿಗಳು ಬರೆದಿರ್ತಕ್ಕಂಥ ನಾಟಕ ಗುಣಪರೀಕ್ಷಣಂ ಅಂತ. ಅದು ಮೈಸೂರಿಂದ ಪಾಠಶಾಲೆಯಿಂದ ತ್ರೈಮಾಸಿಕೆ ಅಂತ ಒಂದು ಸಂಸ್ಕೃತ ಜರ್ನಲ್ ಬರ್ತಾಯಿತ್ತು, ಈಗ ಬರ್ತಾ ಇಲ್ಲ. 1921ರಿಂದ 1954 ತನಕ ಬಂದು ನಿಂತೋಯ್ತು ಆ ಜರ್ನಲ್ಲು. ಆ ಜರ್ನಲಲ್ಲಿ ಪಬ್ಲಿಷ್ ಆಗಿದೆ ಎಚ್ ವಿ ನಾರಾಯಣ ಶಾಸ್ತ್ರಿಗಳು ಬರೆದಿರ್ತಕ್ಕಂಥ ಆರ್ಟಿಕಲ್. ಅವ್ರು ಹೇಳೋದೇನು ಅಂದರೆ, ಘ್ರಾಣಂ ಜಾತಂ ನಶ್ಯಾದೇವ, ನಶ್ಯಂ ಜಾತಂ ಘ್ರಾಣಾದೇವ, ಉದರಂ ಜಾತಂ ಕಾಫಿ ಪಾತಂ, ಕಾಫಿ ಜಾತ ಉದರಂ ಗಂತುಂ. ಮೂಗಿರೋದು ಯಾಕೆ ಅಂದರೆ ನಷ್ಟ ಹಾಕ್ಕೊಳ್ಳೋದಕ್ಕೆ. ಎಮ್ ಎ ಕೃಷ್ಣಸ್ವಾಮಿಗಳು ಅಂತಿದ್ದರು, ಸಂಸ್ಕೃತ ಪ್ರೊಫೆಸರು. ಅವರನ್ನು ಕೆ ಎಸ್ ನಂಜುಂಡಯ್ಯನವರು ತಮಾಷೆ ಮಾಡೋರು. ಕೃಷ್ಣಸ್ವಾಮಿ, ನಿಮ್ಮ ಕರ್ಚೀಫ್ ಮಾತ್ರ ಈಚೆ ತೆಗಿಬೇಡಿ, ಪೂರ್ತಿ ಸೆಂಟ್ರಲ್ ಕಾಲೇಜ್ ಸೀನ್ತಾ ಇರುತ್ತೆ ಅಂತ. ಹಾಗೆ ಅವರನ್ನು ತಮಾಷೆ ಮಾಡೋರು. ಯುವರ್ ಟ್ರಿಪಲ್ ಎಮ್ ಎ ಐಸೆ, ಯುವರ್ ಇನಿಷಿಯಲ್ ಎಮ್ ಎ, ಯುವರ್ ಕ್ವಾಲಿಫಿಕೇಷನ್ ಎಮ್ ಎ, ಯುವರ್ ಆಲ್ಸೋ ಎಮ್ ಎ ಅಂತ. ಪಾಪ ಅವ್ರು ನಕ್ಬಿಡೋರು. ಆಗಿನ ಕಾಲದಲ್ಲಿ ಅದನ್ನು ಪರ್ಸನಲಾಗಿ ತೆಗೆದುಕೋತಾ ಇರಲಿಲ್ಲ. ಈಗ ಸೆನ್ಸ್ ಆಫ್ ಹ್ಯೂಮರೇ ಸತ್ತೋಗಿದೆ. ನಾವು ಮಾತ್ರ ಬೇರೆಯವ್ರನ್ನ ತಮಾಷೆ ಮಾಡ್ಬೋದು, ಆ ತಮಾಷೆ ನಮ್ಮ ಮೇಲೆ ತಿರುಗಿಸಿದ ತಕ್ಷಣ ಡೆಡ್ಲಿ ಸೀರಿಯಸ್ ಆಗಿಬಿಡ್ತೀವಿ. ಇಫ್ ಯು ಡೋಂಟ್ ಹ್ಯಾವ್ ಸೆನ್ಸ್ ಆಫ್ ಹ್ಯೂಮರ್, ಯು ಡೋಂಟ್ ಹ್ಯಾವ್ ಮಾರಲ್ ರೈಟ್ ಟು ಕಟ್ ಜೋಕ್ ಅಟ್ ಅದರ್ಸ್. ನಿನಗೆ ಆ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲದೆ ಹೋದರೆ ನೀನು ಬೇರೆಯವ್ರ ಬಗ್ಗೆ ಜೋಕ್ ಮಾಡ್ತಕ್ಕಂಥ ಅಧಿಕಾರವೇ ಇಲ್ಲ ನಿನಗೆ ಯಾವಾಗಲೂ ಕೂಡ. ಅದಕ್ಕೇನೆ ಹ್ಯುಮಿಲಿಟಿ, ಹ್ಯುಮ್ಯಾನಿಟಿ, ಹ್ಯೂಮರ್ ಇಲ್ಲದೆ ಹೋದರೆ ಏನಪ್ಪ ಪ್ರಯೋಜನ? ಡಿ ವಿ ಜಿಯವರು ತಮ್ಮನ್ನೇ ತಾವು ತಮಾಷೆ ಮಾಡ್ಕೊಂಡಿಲ್ವಾ? ಹೇಳ್ತಾರೆ ಒಂದು ಕಡೆ, ನಮ್ಮ ಅಮ್ಮ ಅಪ್ಪ ಎಷ್ಟು ಸಾರ್ಥಕವಾದ ಹೆಸರಿಟ್ಟಿದ್ದಾರೆ ನೋಡಿ ನನಗೆ, ಗುಂಡಪ್ಪ ಅಂತ. ನಾನಿಲ್ವ ಹಾಗೆ ಅಂತ. ಸೊ ಅದು ತಮ್ಮಂತಾವು ಒಂದು ತಮಾಷೆ ಮಾಡ್ಕೊಳ್ತಕ್ಕಂಥದ್ದು ನೋಡಿ, ಆಬ್ಜೆಕ್ಟಿವ್ ಆಗಿ ತಮ್ಮಂತಾವು ನೋಡ್ತಕ್ಕಂಥ ಒಂದು ಶಕ್ತಿ ಇತ್ತು ಆ ಮಹನೀಯರಿಗೆ. ಒಂದು ಕಡೆ ವಿದ್ಯೆ ಇದ್ದರೆ ಇನ್ನೊಂದು ಕಡೆ ಸ್ವವಿಮರ್ಶೆ ಮಾಡ್ತಕ್ಕಂಥದ್ದು ಕೂಡ ಅವರಿಗೆ ಬರ್ತಾ ಇತ್ತು. ಅದು ಈಗಿನ ಕಾಲದಲ್ಲಿ ಜನಗಳಿಗಿಲ್ಲ, ಅದು ಬಂದಿರತಕ್ಕಂಥದ್ದು. ವಿಹಾಯ ಕಾಮಾನ್ ಯಸ್ ಸರ್ವಾನ್ ಪುಮಾನ್ಶ್ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಶಾಂತಿಮದಿ ಗಚ್ಚತಿ. ಮೋಕ್ಷ ದಶೆ ಪರಮಶಾಂತಿ. ನೋಡಿ, ಆ ದಶೆ ಮುಟ್ಟಿದ ಮೇಲೆ ನಿಮಗೆ ಅಶಾಂತಿ ಬರೋಕ್ಕೆ ಸಾಧ್ಯ ಇಲ್ಲ. ತುರಿಯ ಸ್ಥಿತಿ ಅದಕ್ಕೆ ಕರೀತಕ್ಕಂಥದ್ದು. ಮಾಂಡ್ಯೂಕ್ಯ ಉಪನಿಷತ್ತಿನ 7ನೇ ಮಂತ್ರ ನೋಡಿ, ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸವಿಜ್ಞೇಯ. ಶಾಂತ ಸ್ಥಿತಿ, ಶಿವಸ್ಥಿತಿ, ತುರಿಯ ಸ್ಥಿತಿ ಕೇವಲ ಅನುಭವ ವೇದ್ಯ ಮಾತ್ರ. ಅದಕ್ಕೆ ನಮ್ಗೆ ಯಾರಿಗೂ ಅದು ಅನುಭವಕ್ಕೆ ಬಂದಿಲ್ಲ. ನಮಗೆ ಜಾಗ್ರತ ಸ್ವಪ್ನ ಸುಷುಪ್ತಿ ಮತ್ತೆ ಜಾಗ್ರತೆಗೆ ಬಂದುಬಿಡ್ತೀವಿ. ಸೊ ಈಗ ಎಚ್ಚೆತ್ತಿದ್ದೀವಿ, ಆಮೇಲೆ ನಿದ್ದೆಯಲ್ಲಿ ಸ್ವಪ್ನ ಕಾಣ್ತೀವಿ, ಆಮೇಲೆ ಗಾಢ ನಿದ್ರಾವಸ್ಥೆಗೆ ಹೋಗ್ತೀವಿ, ಆಮೇಲೆ ಮತ್ತೆ ಜಾಗೃತ ಅವಸ್ಥೆಗೆ ಬಂದುಬಿಡುತ್ತೆ. ನಮಗೆ ಅನುಭವ ಬರದೇ ಇರೋದ್ರಿಂದನೇ ಅದು ಕೇವಲ ಅನುಭವ ವೇದ್ಯ. ತುರಿಯ ಅನ್ನೋದು ಅನುಭವ ವೇದ್ಯ.
ಈ 3 ಅವಸ್ಥೆಗಳು ಎಲ್ರಿಗೂ ಕಾಮನ್ನು. ಅದಕ್ಕೇನೆ ಅವಸ್ಥಾತ್ರಯ ವಿವೇಕ, ಅವಸ್ಥಾತ್ರಯ ಚಂದ್ರಿಕಾ ಅಂತಲೇ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಒಂದು ಗ್ರಂಥವನ್ನೇ ಕನ್ನಡದಲ್ಲಿ ಬರೆದಿದ್ದಾರೆ. ಅವಸ್ಥಾತ್ರಯ ವಿವೇಕವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವುದು ಜಾಗ್ರತ್ತು, ಯಾವುದು ಸ್ವಪ್ನ, ಯಾವುದು ಸುಷುಪ್ತಿ. ಜ್ಞಾನಿಯ ದೃಷ್ಟಿನಲ್ಲಿ ನಮ್ಮ ಜಾಗೃತಿ ಯಾವುದೋ ಅದು ಅವನಿಗೆ ಸ್ವಪ್ನ. ನಾವು ಕಾಣ್ತಕ್ಕಂಥದ್ದು ನಿಜ ನಾವು ಭಾವಿಸ್ತೀವಿ ನೋಡಿ, ಅವನದನ್ನು ಸ್ವಪ್ನದಲ್ಲಿ ಕಂಡಂಗೆ ಭಾವಿಸ್ಕೋತಾನೆ. ವಿಶ್ವಂದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ ಆತ್ಮನಿ ಮಾಯೆಯ ಬಹಿರಿವೋದ್ಭೂತಂ ಯಥಾ ನಿದ್ರಯ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮೈದಂ ಶ್ರೀ ದಕ್ಷಿಣಾಮೂರ್ತಯೇ. ಅದರ ಮೇಲೆ ಸೆಂಟ್ರಲ್ ಕಾಲೇಜ್ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದಂತಹ ಸಿ.ವಿ. ರಾಮನ್ ಡೈರೆಕ್ಟ್ ಸ್ಟೂಡೆಂಟ್ ಆಗಿದ್ದಂತಹ ಡಿ.ಎಸ್. ಸುಬ್ರಹ್ಮಣ್ಯನವರು ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಇಂಗ್ಲೀಷಲ್ಲಿ. ಆ್ಯಸ್ ಅ ಸೈಂಟಿಸ್ಟ್, ಆ್ಯಸ್ ಎ ಫಿಸಿಸಿಸ್ಟ್ ಲುಕ್ಸ್ ಅಟ್ ಮೆಟಫಿಸಿಕ್ಸ್ ಅನ್ನೋದಕ್ಕೆ ಕ್ವಾಂಟಮ್ ಥಿಯರಿ ಅಪ್ಲೈ ಮಾಡಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ವರ್ಣನೆ ಮಾಡ್ತಾರೆ ಅವರು. ಶಂಕರ ಮಠದಲ್ಲೇ ಸಿಗತ್ತೆ ವಾಲ್ಯೂಮ್ಸ್, 2 ವಾಲ್ಯೂಮ್ ಇದೆ, 1400 ಪುಟ ಇಂಗ್ಲೀಷಲ್ಲಿ. ಸೊ ಹಾಗೆ ಜ್ಞಾನಿಯ ಜೀವನ ಅದು ಭಿನ್ನ ಭಿನ್ನಗಳು ಎಂದು ತೋರುವ ಎಲ್ಲವೂ ಜ್ಞಾನಿಯ ದೃಷ್ಟಿಯಲ್ಲಿ ಏಕೀಕೃತವಾಗಿರುತ್ತದೆ. ಅಂತರ್ಬಹಿರೇಕೀಕರಣ, ಸ್ವಕೀಯ ಪರಕೀಯ ಏಕೀಕರಣ, ಸಬ್ಜೆಕ್ಟ್ ಆಬ್ಜೆಕ್ಟ್ ಇಂಟಿಗ್ರೇಷನ್ ಪೂರ್ಣ ಜ್ಞಾನಿಯ ಲಕ್ಷಣ. ಒಳಗೆ ಹೊರಗೆ, ಮೇಲೆ ಕೆಳಗೆ, ನಾನು ನೀನು, ಅದು ಇದು ಎಲ್ಲ ಭೇದಗಳೂ ಕೂಡ ಅಂತರದಲ್ಲಿ ಎಣಿಕೆಗೆ ಬಾರದೆ ಕೇವಲ ಬ್ರಹ್ಮದರ್ಶನ ಉಳಿಯುತ್ತದೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಮಂತಕಾಲೇಪಿ ಬ್ರಹ್ಮನಿರ್ವಾಣ ಮೃಚ್ಛತಿ. ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಬ್ರಹ್ಮವಸ್ತುವೆ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಆ ಮಹಾವಾಕ್ಯಗಳ ನೈಜವಾಗಿರ್ತಕ್ಕಂಥ ಅನುಭವದಿಂದ ಬರ್ತಕ್ಕಂಥ ಮಾತದು. ಬರೀ ಪುಸ್ತಕ ಪಾಠ ಅಲ್ಲ, ಅನುಭವದಿಂದ ಬರ್ತಕ್ಕಂಥ ಮಾತು. ಅನುಭವವೇ ಪರಮ ಪ್ರಮಾಣ ನಮ್ಮಲ್ಲಿ. ಅದಕ್ಕೆ ನನಗೆ ಹಸುವಾದಾಗ ನಾನು ಊಟ ಮಾಡಬೇಕೇ ಹೊರತು ನಾನು ಊಟ ಮಾಡಿ ರಾಮು ಅವರ ಹಸಿರು ಹೋಗಲಿ ಅಂದರೆ ಹೋಗುತ್ತಾ? ಅವರವರ ಇದಕ್ಕೆ ಅವರವರೇ ಪ್ರಯತ್ನ ಮಾಡಬೇಕು. ಆ ದೃಷ್ಟಿಯಿಂದನೇ 100 ವೇದವಾಕ್ಯ ಬಂದು ಬೆಂಕಿ ತಣ್ಣಗಿದೆ ಅಂದರೂ ಕೂಡ ನೀನು ಒಪ್ಪಬೇಕಾಗಿಲ್ಲ. ನಿನ್ನ ಅನುಭವಕ್ಕೆ ಏನು ಬರ್ತಾ ಇದೆ? ಬೆಂಕಿ ಹತ್ತಿರ ಕೈ ಇಟ್ಕೊಂಡ್ರೆ ಸುಡುತ್ತಾ ಇಲ್ವೋ? ಹಾಗೇ ಯಾವಾಗಲೂ ಅನುಭವವೇ ಪರಮ ಪ್ರಮಾಣ ಅನ್ನೋದನ್ನು ಮತ್ತೆ ಮತ್ತೆ ಅನುಭವಾವಸಾನತ್ವ ಶಾಸ್ತ್ರಾಣ ಅನುಭವಗಮ್ಯಂ ಹಿ ವಿದ್ಯಾಫಲಂ 2 ಬ್ರಹ್ಮಸೂತ್ರಗಳು ಅನುಭವವನ್ನೇ ಹೇಳೋದಕ್ಕೆ ಹೊರಟಿರ್ತಕ್ಕಂಥದ್ದು. ಮೇಲಿನ ತಾತ್ಪರ್ಯವು ಜೀವ ಸಂಸ್ಕಾರ, ಜೀವೋನ್ನತಿ, ಪರಮಾತ್ಮ ಸಂದರ್ಶನಕ್ಕೆ ಬೇಕಾದ ಪೂರ್ವ ಸಿದ್ಧತೆ. ಈ ನಿಷ್ಠೆಗಳನ್ನು ಸಂತತವಾಗಿ ಅಭ್ಯಾಸ ಮಾಡಿದವನಿಗೆ ಅವನ ಭಾಗ್ಯದಂತೆ ಒಲಿಯುತ್ತದೆ. ಅಭ್ಯಾಸ ಅಂದ್ರೇನು? ಆವೃತ್ತಿ ಅಸಕೃತ ಉಪದೇಶಾತ್. ಮತ್ತೆ ಮತ್ತೆ ಮಾಡಬೇಕು, ಮಾಡಿದ್ದನ್ನೇ ಮಾಡಬೇಕು, ಹೇಳಿದ್ದನ್ನೇ ಹೇಳಬೇಕು, ಕೇಳಿದ್ದನ್ನೇ ಕೇಳಿಸ್ಕೋಬೇಕು. ಅಷ್ಟಿದ್ರೂ ಕೂಡ ನಮಗೆ ನಿಲ್ಲಲ್ಲ. ಏನು ಮಾಡೋದು? ನಾವು ಏಕಸಂಧಿಗ್ರಾಹಿಗಳಾಗಿ ವಿವೇಕಾನಂದರಾಗಿ ಹುಟ್ಟಲಿಲ್ವಲ್ಲ. ವಿವೇಕಾನಂದರಿಗಾದರೆ ಒಂದು ಸಲ ಹೇಳಿದ್ರೆ ಹಾಗೆಯೇ ನೆನಪಿರ್ತಾ ಇತ್ತಂತೆ. ಶಾಲೆಯಲ್ಲಿ ಓದೋವಾಗ ಅಧ್ಯಾಪಕರು ಅರ್ಧ ಗಂಟೆ ಪಾಠ ಮಾಡಿ, ಏನಪ್ಪ ಒಂದು ವಾಕ್ಯ ಅದು ತಲೆ ಒಳಗೆ ಹೋಯ್ತಾ ಅಂತ ಕೇಳಿದ್ರಂತೆ. ಒಂದೇ ಒಂದು ಅಕ್ಷರ ಬಿಡದೆ ಅರ್ಧ ಗಂಟೆ ಲೆಕ್ಚರ್ ವಾಪಸ್ ಒಪ್ಸಿದ್ರಂತೆ. ಅದು ಏಕಸಂಧಿಗ್ರಾಹಿತ್ವ ಅಂದರೆ ಆ ರೀತಿಯಾಗಿರ್ತಕ್ಕಂಥ ಮೇಧಾಸೂಕ್ತ ಅಂತ ಒಂದು ಸೂಕ್ತ ಇದೆ ವೇದದಲ್ಲಿ. ಮೇಧಾಸೂಕ್ತವನ್ನು ಪಠಣ ಮಾಡಿದವರಿಗೆ ಮೇಧಾಶಕ್ತಿ ಇಂಪ್ರೂವ್ ಆಗುತ್ತೆ. ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಯಜ್ಞಸ್ತೇಜೋ ದದಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ ಭ್ರಾಜೋ ದದಾತು ಅಂತ ಕೊನೆಯಾಗುತ್ತೆ ಆ ಸೂಕ್ತ. ರಾಮಕೃಷ್ಣಾಶ್ರಮದಲ್ಲಿ ಸಿಗುತ್ತೆ ಸಸ್ವರ ವೇದ ಮಂತ್ರ ಅಂತ. ಆ ಗ್ರಂಥದ 75ನೇ ಪುಟ ಕೆಳಗಡೆಯಿಂದ 4 ಸಾಲು, 76ನೇ ಪುಟ ಮೇಲ್ಗಡೆಯಿಂದ 8 ಸಾಲು ನೋಡಿ, ಅದೇ ಮೇಧಾಸೂಕ್ತ. ಈ ಮೇಲಿನ ನಿಷ್ಠೆಗಳಿಂದ ಯೋಗ್ಯತಾನುಸಂಧಾನವಾಗಿ ಜ್ಞಾನಕ್ಕೆ ತಂದುಕೊಂಡಾದ ಮೇಲೆ ಹಿಂದೆ ನೋಡಿದ 4 ಬಗೆಯ ಕಾಲ ವ್ಯತ್ಯಾಸ ಸಂಕಟಗಳನ್ನು ನಾವು ನೋಡಲಾಗುತ್ತದೆ. ಧರ್ಮ ಅನ್ನೋದಕ್ಕೆ ಬರೀ ವಿವರಣೆ ಮಾತ್ರ ಕೊಟ್ಟಿಲ್ಲ DVಜಿಯವರು. ನೀವು ನೋಡಿರ್ತೀರ, ಇಲ್ಲಿ ಪಕ್ಕದಲ್ಲಿ ಎಂಟರ ತಕ್ಷಣವೇ ಮಂಗಳ ಶ್ಲೋಕಗಳಿದೆ. 5 ಮಂಗಳ ಶ್ಲೋಕಗಳು. ಧರ್ಮ ಅಂದ್ರೇನು ಅಂತ DVಜಿಯವರೇ ಕಂಪೋಸ್ ಮಾಡಿರೋದು. ಅದಕ್ಕೆ ಗಣೇಶ್ ಅವರು ಕನ್ನಡಕ್ಕೆ ಅರ್ಥ ಬರೆದಿರ್ತಕ್ಕಂಥದ್ದು. ಅದು ನೋಡಿ ಹೇಗಿದೆ: ಧರ್ಮ ಪ್ರೋಜ್ಜಿತ ಕೈತವ ಪ್ರತಿಪದಂ ಪ್ರಾವರ್ತಿಯ ಪೂರ್ವಜೈ ಮನ್ವಾದಿ ಪ್ರಮಿತೈ ನೃಪೈಶ್ಚ ಮುನಿಭಿ ಕಲ್ಯಾಣಕೃದ್ಭ್ಯ ಸತಾಂ ರಾಜ್ಯನ್ನಾಮ ತದಂಗಭೂತಮಿತಿ ತತ್ ಸರ್ವೇ ಶ್ರಯಂತೆ ಜನಾ ತತ್ ಕ್ಷೇಮಾರ್ಥಕೃತೌ ಪ್ರವರ್ತನ ಪಟು ನೀತಿ ಪ್ರಜಾನಾಂ ಗುರು. DVಜಿಯವರ ಸಮೃತ ಶ್ಲೋಕ. ಮಂಗಳವನ್ನು ಎಸಗುವ, ಇದು ಗಣೇಶವರ ಭಾಷಾಂತರ, ಮಂಗಳವನ್ನು ಎಸಗುವ ನಮ್ಮ ಪೂರ್ವಜರಾದ ಮನುವೇ ಮುಂತಾದ ರಾಜರ್ಷಿ ಮಹರ್ಷಿಗಳಿಂದ
ಕಪಟವಿಲ್ಲದ ಯಾವ ಧರ್ಮವು ಹೆಜ್ಜೆ ಹೆಜ್ಜೆಗೂ ಪ್ರವರ್ತಿತವಾಯಿತೋ ಅಂತಹ ಧರ್ಮಕ್ಕೆ ರಾಜ್ಯ ಎಂಬುದು ಅಂಗ ಮಾತ್ರವೆಂದು ಎಲ್ಲ ಜನರು ತಿಳಿದು ಆಶ್ರಯಿಸುತ್ತಾರೆ. ಈ ಬಗೆಯ ರಾಜ್ಯದ ಕ್ಷೇಮ ಅಭ್ಯುದಯಗಳಿಗೆಂದು ಮುಡಿಪಾದ ನೀತಿಯೇ ಪ್ರಜೆಗಳ ಗುರು. ಇನ್ನೊಂದು ಶ್ಲೋಕ ನೋಡಿ. ವಾಸಿಷ್ಠಂ ವ್ಯಾಸದಿಷ್ಟಂ ವಚನಮನುಸರತ್ ಬಭಾಷೆ ಯತೀಂದ್ರ ವಿದ್ಯಾರಣ್ಯತ್ತದಗ್ರ್ಯಂ ಮತಮುಪದಿದಿಷು ಗೋಖಲೆ ಗಾಂಧಿ ಮುಖ್ಯಾ ಶಕ್ಯಂ ರಾಜ್ಯಾದಿಲೌಕ್ಯಂ ಚರಿತಮಿಹ ಪರಜ್ಞಾನಿನಾ ಸಮ್ಯಗಿತ್ತಂ ಸೋಸೌ ರಾಷ್ಟ್ರೀಯ ಧರ್ಮ ಪ್ರಸರತು ನಿತರಾಂ ಸತ್ಯನಿತ್ಯ ಪ್ರತಿಷ್ಠ. ರಾಷ್ಟ್ರೀಯ ಧರ್ಮ ಅನ್ನೋದಕ್ಕೆ ಬಂದ್ಬಿಡ್ತಾರೆ ಅಲ್ಲಿ ಡಿ ವಿ ಜಿಯವರು. ವಸಿಷ್ಠ ಮತ್ತು ವ್ಯಾಸರ ವಚನಗಳನ್ನು ಅನುಸರಿಸಿ, ಅದಕ್ಕೆ ಯೋಗ ವಾಸಿಷ್ಠಕ್ಕೆ ಇದು ತುಂಬ ಪೂರಕವಾಗಿರ್ತಕ್ಕಂಥ ಶ್ಲೋಕ. ಯಾಕೆಂದರೆ ವಸಿಷ್ಠರು ರಾಮನಿಗೆ ಉಪದೇಶ ಮಾಡಿರೋದಂತಲೇ ಯೋಗ ವಾಸಿಷ್ಠ ಅಂತ ಇದಕ್ಕೆ ಹೆಸರು ಬಂದಿದ್ದು. ಇಹಪರ ಜ್ಞಾನಿಯೊಬ್ಬನೇ ಸಕಲ ರಾಜ್ಯಾದಿ ಲೌಕಿಕ ವ್ಯವಹಾರವನ್ನು ಚೆನ್ನಾಗಿ ನಡೆಸಬಲ್ಲ ಎಂಬ ಮಾತನ್ನು ಯತಿವರೇಣ್ಯರಾದ ವಿದ್ಯಾರಣ್ಯರ ಮೇಲೆ ಒಂದು ಒಳ್ಳೆ ಗ್ರಂಥವನ್ನು ಬರೆದಿದ್ದಾರೆ ಡಿ ವಿ ಜಿಯವರು. ವಿದ್ಯಾರಣ್ಯರು ಮುನ್ನ ಹೇಳಿದ ಮಾತನ್ನೇ ಗೋಖಲೆ, ಗಾಂಧಿ ಮುಂತಾದವರು ಉಪದೇಶಿಸಿದರು. ಅಂಥ ರಾಷ್ಟ್ರೀಯ ಧರ್ಮವು ಸದಾ ಸತ್ಯನಿತ್ಯ ಪ್ರತಿಷ್ಠವಾಗಲಿ ಪಸರಿಸಲಿ. ವಿಭೂತಿ ಪುರುಷ ವಿದ್ಯಾರಣ್ಯ ಅಂತ ಗಣೇಶ್ ಅವ್ರದ್ದು ಒಂದು ಪುಸ್ತಕ ಇದೆ, ಡಿ ವಿ ಜಿಯವ್ರದ್ದು ಪುಸ್ತಕ ಇದೆ, ವಿದ್ಯಾರಣ್ಯರ ಮೇಲೆ ಗಣೇಶ್ ಅವ್ರದ್ದು ಪುಸ್ತಕ ಇದೆ. ಮೂಲ ಶ್ಲೋಕ ಬರೆದವರು ಡಿ ವಿ ಜಿಯವರು, ಭಾಷಾಂತರ ಮಾಡಿರೋ ಗಣೇಶ್ ಆಗಿರೋದ್ರಿಂದ ಎರಡೂ ಎಷ್ಟು ಪೂರಕವಾಗಿದೆ ಅಂತ ಹೇಳಿದರೆ ನಾನು ಬೇರೆ ಅದರ ಬಗ್ಗೆ ಹೇಳಬೇಕಾಗಿಲ್ಲ. ಮತ್ತು ಧರ್ಮ ಋತ ಸತ್ಯ ಇನ್ನೊಂದು ಗ್ರಂಥ ಡಿ ವಿ ಜಿಯವರದು. ಧರ್ಮ ಋತ ಸತ್ಯ ಜೀವನ ಧರ್ಮಯೋಗ, ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ, ಶ್ರೀಧರ ಸ್ವಾಮಿಗಳ ಧರ್ಮವ ಉಳಿಸಿ, ಶೇಷ ನವರತ್ನ ಅವರ ಮಹಾಭಾರತದಲ್ಲಿ ಧರ್ಮ, ಜಿ ಎನ್ ಚಕ್ರವರ್ತಿಗಳ ಧರ್ಮಚಕ್ರ ಮುಂತಾದ ಗ್ರಂಥಗಳು ಧರ್ಮ ಶಬ್ದದ ಅರ್ಥವನ್ನು ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಳ್ಳಲು ಕಾರಣವಾಗುತ್ತದೆ. ಧರ್ಮಕ್ಷೇತ್ರ ಅಂದರೆ ಗೀತೆ. ನೀವು ಮೊದಲನೇ ಶ್ಲೋಕ ನೋಡಿ ಭಗವದ್ಗೀತೆಯಲ್ಲಿ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸ್ವಾಮಿ ರಂಗನಾಥಾನಂದ ಅವರ ವ್ಯಾಖ್ಯಾನ ನೋಡಿದರೆ ಕಾಮನ್ ಫ್ಯಾಕ್ಟರ್ ತೆಗೆದುಬಿಡಿ, ಕ್ಷೇತ್ರೇ ಕ್ಷೇತ್ರೇ ಧರ್ಮಂಕುರು. ಇದು ಸ್ವಾಮಿ ರಂಗನಾಥಾನಂದ ಇಂಟರ್ಪ್ರಿಟೇಷನ್ನು. ನೀವು ಎಲ್ಲೆಲ್ಲಿದ್ದೀರೋ ನೀವು ಅನುಗುಣವಾಗಿ ಧರ್ಮವನ್ನು ಆಚರಣೆ ಮಾಡಿ ಎಂಬತಕ್ಕಂಥದ್ದು ನೋಡಿ. ಅದಕ್ಕೆ ಧರ್ಮಗುಪ್ ಅನ್ನೋ ಶಬ್ದವನ್ನು ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ನೋಡಿ. ಧರ್ಮಗುಪ್, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಧರ್ಮಚಾರಿನ್. ಕಾಳಿದಾಸ ರಘುವಂಶದಲ್ಲಿ ಧರ್ಮಕೃತ್ ಧರ್ಮಿ ಅನ್ನೋದನ್ನು ಬಳಸ್ತಾನೆ. ಸಚೇತ್ ಸ್ವಯಂ ಕರ್ಮಸು ಧರ್ಮಚಾರಿಣಾಂತಮಂತಂ ಧರ್ಮಚಿಂತಕ ಧರ್ಮಚಿಂತ ಧರ್ಮಜ ಯಸ್ಮಿನ್ ಋಣಂ ಸನ್ನಯತಿ ಯೇನ ಯಾಂತ್ಯನವಿಷ್ಯತೆ ಸಯೇವ ಧರ್ಮಜ್ಞ ಪುತ್ರ ಧರ್ಮಜನ್ಮನ್ ಎಂಬ ಮಾಘ ಶಿಶುಪಾಲವದ್ದಲ್ಲಿ ಪ್ರಯೋಗ ಮಾಡ್ತಾನೆ. ಇತ್ತಮತ್ರ ವಿತತ ಕ್ರಮೇ ಕ್ರತೋ ವೀಕ್ಷ್ಯ ಧರ್ಮ ಮತ ಧರ್ಮ ಜನ್ಮನಃ. ಮೀಮಾಂಸಾ ಶಾಸ್ತ್ರದ ಮೊದಲ ಸೂತ್ರ ಅಥಾತೋ ಧರ್ಮ ಜಿಜ್ಞಾಸ. ಮನುವಿನ ಮನುಸ್ಮೃತಿಯಲ್ಲಿ 9ನೇ ಅಧ್ಯಾಯ 273ನೇ ಶ್ಲೋಕದಲ್ಲಿ ಧರ್ಮ ಜೀವನ ಅನ್ನೋ ಶಬ್ದವನ್ನು ಬಳಸ್ತಾರೆ. ಜೀವನವನ್ನು ಧಾರ್ಮಿಕವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಶ್ಚಾಪಿ ಧರ್ಮ ಸಂಯಮಾತ್ ಪ್ರಚ್ಯುತೋ ಧರ್ಮ ಜೀವನ. ಮನುಸ್ಮೃತಿ 7ನೇ ಅಧ್ಯಾಯ 141ನೇ ಶ್ಲೋಕ. ಧರ್ಮಜ್ಞ ಅನ್ನೋ ಶಬ್ದ ನೋಡಿ, ಅಮಾತ್ಯ ಮುಖ್ಯಂ ಧರ್ಮಜ್ಞಂ ಪ್ರಾಜ್ಞಂ ದಾಂತಂ ಕುಲೋದ್ಭವಂ ಅನ್ನೋ ಮಾತು ಧರ್ಮಜ್ಞ ಅನ್ನೋ ಶಬ್ದವನ್ನು ಪುಷ್ಟೀಕರಿಸತ್ತೆ. ದೇವಲ ಸ್ಮೃತಿ ಅಂತ ಒಂದು ಸ್ಮೃತಿ ಇದೆ ನಮ್ಮಲ್ಲಿ. ಎಷ್ಟು ಪುರಾಣಗಳಿದೆಯೋ ಅಷ್ಟೇ ಸ್ಮೃತಿಗಳು ಇದೆ ನಮ್ಮಲ್ಲಿ. ಶ್ರುತಿ ಸ್ಮೃತಿ ಉಭೇ ನೇತ್ರೆ. ಅದಕ್ಕೆ ಹೇಳಿದ ಒಬ್ಬ ಮನುಷ್ಯನಿಗೆ ಒಂದು ಕಣ್ಣು ಶ್ರುತಿ ಆದರೆ ಇನ್ನೊಂದು ಕಣ್ಣು ಸ್ಮೃತಿ ಅಂತ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂ ಕರಂ. ಅದಕ್ಕೆ ಮಾತು ಬಂದಿರತಕ್ಕಂಥ ಶಂ ಅಂದರೆ ಮಂಗಳ ಅಂತ. ಶಂ ಮಂಗಳಂ ತನೋತಿ ಕರೋತಿ ಇತಿ ಶಂಕರ ಅನ್ನೋ ಶಬ್ದದಿಂದ ದೇವಲ ಸ್ಮೃತಿ ಅನ್ನೋದು ಒಂದು ಸ್ಮೃತಿ. ಹೈದರಾಬಾದಲ್ಲಿ ಪುಲ್ಲೇಲ ಶ್ರೀರಾಮಚಂದ್ರರು ಅಂತ ಮಹಾವಿದ್ವಾಂಸರಿದ್ದರು. ಅವರಿಗೆ ಪದ್ಮಶ್ರೀಯನ್ನು ಕೊಟ್ಟರು. ಮತ್ತು ತಿರುಪತಿ ವಿದ್ಯಾಪೀಠದರು ಮಹಾಮಹೋಪಾಧ್ಯಾಯ ಡಿಗ್ರಿ ಕೊಟ್ಟರು. ಆದರೆ ಮಹಾಮಹೋಪಾಧ್ಯಾಯ ತೆಗೆದುಕೊಳ್ಳೋಕ್ಕೆ ಕೂಡ ಅವ್ರು ಹೋಗಲಿಲ್ಲ. ಅದು ಹೋದರೆ ನನಗೆ ಟೈಮ್ ವೇಸ್ಟ್ ಆಗುತ್ತೆ, ಅಷ್ಟೊತ್ತಿಗೆ ನಾನು 4 ಆರ್ಟಿಕಲ್ ಬರಿತೀನಿ, ನಾನು ಬರಲ್ಲ ಅಂದರು. 100ಕ್ಕಿಂತ ಹೆಚ್ಚು ಗ್ರಂಥಗಳು ಬರೆದಿದ್ದಾರೆ. ಸಮಸ್ತವಾಗಿರ್ತಕ್ಕಂಥ ಅಲಂಕಾರ ಶಾಸ್ತ್ರ ಮತ್ತು ಅದ್ವೈತ ವೇದಾಂತವನ್ನು ತೆಲುಗುನಲ್ಲಿ ಭಾಷಾಂತರ ಮಾಡಿದ್ದಾರೆ. ಪುಲ್ಲೇಲ ಶ್ರೀರಾಮಚಂದ್ರರು ಅಂತ ಮಹಾವಿದ್ವಾಂಸರಿದ್ದರು. ಅವರು ಸುಸಂಹತ ಭಾರತಂ ಅಂತ ಒಂದು ನಾಟಕವನ್ನು ಕೂಡ ಬರೆದಿದ್ದಾರೆ. ಪೂರ್ತಿ ಭಾರತ ಐಕಮತ್ಯವಾಗಬೇಕು,
ಈ ಸ್ಟೇಟ್ ಡಿವಿಷನ್ನೇ ತಪ್ಪು ಅಂತ ಅವ್ರು ಆರ್ಗ್ಯೂ ಮಾಡೋದು. ಪೂರ್ತಿ ಭಾರತ ಒಂದು ದೇಶವಾಗಿ ಕಾಣಬೇಕೇ ಹೊರತು ನಾವು ಲಿಂಗ್ವಿಸ್ಟಿಕ್ ಪ್ರಾವಿನ್ಸಸ್ ಆಗಿ ಯಾವಾಗ ಡಿವೈಡ್ ಮಾಡಿದ್ವಿ ಅದನ್ನೇ ಹಾಳಾದ್ವಿ ಅಂತ ಅವರು ಅದು ಕೊಡ್ತಕ್ಕಂಥದ್ದು. ಒಗ್ಗೂಡಿಸಬೇಕಾಗಿತ್ತು, ಏಕಮತ್ಯ ಇರಬೇಕಾಗಿತ್ತು ಅಂತ ಸುಸಮ್ಮತ ಭಾರತಂ ಅಂತ 1964ನೇ ಇಸ್ವಿ ಮಾರ್ಚ್ 21ನೇ ತಾರೀಕು ಸಾಗರ್ ಯೂನಿವರ್ಸಿಟಿ ಮಧ್ಯಪ್ರದೇಶದಿಂದ ಪ್ರಿಂಟ್ ಆಗಿರ್ತಕ್ಕಂಥ ಸಾಗರಿಕಾ ಜರ್ನಲ್ಲಿ 32ನೇ ಪುಟದಿಂದ 48ನೇ ಪುಟ ತನಕ ಪ್ರಿಂಟ್ ಆಗಿರ್ತಕ್ಕಂಥ ಗ್ರಂಥ. ಆ ದೃಷ್ಟಿಯಿಂದ ಅಂತಹ ಮಹನೀಯರು ಇದ್ರು ನೋಡಿ. ದೇವಲ ಸ್ಮೃತಿ ಅಂತ ಅವರದನ್ನು ಅನುವಾದ ಮಾಡ್ತಾರೆ. ಧರ್ಮದಾನ ಅನ್ನೋ ಪದವನ್ನು ಪ್ರಯೋಗ ಮಾಡ್ತಾರೆ ನೋಡಿ. ಪಾತ್ರೇಭ್ಯೋ ದೀಯತೆ ನಿತ್ಯಂ ಅನಪೇಕ್ಷ ಪ್ರಯೋಜನಂ ಕೇವಲಂ ಧರ್ಮಬುದ್ಧ್ಯಾಯತ್ ಧರ್ಮದಾನಂ ಪ್ರಚಕ್ಷತೆ. ಭವಭೂತಿ ಮಾಲತಿ ಮಾಧವ ನಾಟಕದಲ್ಲಿ ಧರ್ಮದಾರ ಎಂಬ ಪ್ರಯೋಗವನ್ನು ಮಾಡ್ತಾನೆ. ಸ್ತ್ರೀಣಾಂ ಭರ್ತ ಧರ್ಮದಾರಾಶ್ಚ. ಧರ್ಮ ಕಾರ್ಯಗಳಿಗೆ ಅನುಕೂಲಕರವಾದ ಪ್ರದೇಶ ಧರ್ಮದೇಶ. ಸ್ವಭಾವಾದತ್ರ ಚರತಿ ಕೃಷ್ಣಸಾರ ಸದಾ ಮೃಗ ಧರ್ಮದೇಶಸ್ಸ ವಿಜ್ಞೇಯ. ಯಾವ ಪ್ರದೇಶದಲ್ಲಿ ನಿರ್ಭೀತಿಯಿಂದ ಜಿಂಕೆಗಳು ಓಡಾಡ್ತಾ ಇರುತ್ತೋ ಅದು ಧರ್ಮದೇಶ ಅಂತ ಕೊಟ್ಟಿರ್ತಕ್ಕಂಥದ್ದು. ಉದಾಹರಣೆ, ಶಾಕುಂತಲ ನಾಟಕ ಶುರುವಾಗೋದೇ ಆ ತರಹ. ಜಿಂಕೆ ಓಡ್ತಾ ಇದೆ, ದುಷ್ಯಂತ ಜಿಂಕೆಯನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ಇನ್ನೇನು ಬಾಣ ಬಿಡಬೇಕು ಅನ್ನೋಷ್ಟೊತ್ತಿಗೆ ಋಷಿಮುನಿಗಳು ಅಡ್ಡ ಬಂದು ಆಶ್ರಮ ಮೃಗೋಯಂ ನಹಂತವ್ಯ ನಹಂತವ್ಯ, ಇದು ಆಶ್ರಮಕ್ಕೆ ಸೇರಿರತಕ್ಕಂಥ ಪ್ರಾಣಿ ಹಿಂಸೆ ಮಾಡಬಾರ್ದು. ತಕ್ಷಣ ತನ್ನ ಬಿಲ್ಲನ್ನು ಹಿಂದೆ ತೆಗೆದುಕೊಂಡು ರಾಜೋಚಿತವಾಗಿರ್ತಕ್ಕಂಥ ಉಡುಗೆ ತೊಡುಗೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಸಾಮಾನ್ಯ ಮನುಷ್ಯನ ತರಹ ನಡ್ಕೊಂಡು ಹೋಗ್ತಾನೆ ರಾಜ. ಅವನು ಹೊಡೆದಿದ್ರೆ ತಾನೇ ಯಾರು ಅಡ್ಡ ಬರೋಕ್ಕಾಗ್ತಾಯಿತ್ತು? ಅವನೇ ರಾಜ. ಹಾಗಿದ್ದರೂ ಕೂಡ ಅವನಿಗೆ ಎಷ್ಟು ಬೆಲೆ ಕೊಡ್ತಾನೆ ಋಷಿಮುನಿಗಳ ವಾಕ್ಯಕ್ಕೆ. ತಕ್ಷಣ ಋಷಿಗಳು ಆಶೀರ್ವಾದ ಮಾಡ್ತಾರೆ. ಪುತ್ರಂ ಏವಂ ಗುಣೋಪೇತಂ ಚಕ್ರವರ್ತಿನಂ ಅವಾಪ್ನುಹಿ. ಚಕ್ರವರ್ತಿ ಸದೃಶನಾಗಿರ್ತಕ್ಕಂಥ ಮಗನನ್ನು ಪಡೆ. ಅದು ಎಷ್ಟು ಮಟ್ಟಿಗೆ ಮುಂದೆ ವರ್ಕೌಟ್ ಆಗತ್ತೆ ಅಂದರೆ, ಈಗ ಅವನಿಗಾಗಲೇ ಮದುವೆ ಆಗಿದೆ, ಹಂಸಪದಿಕ ವಸುಮತಿ, ಆದರೆ ಮಕ್ಕಳಿಲ್ಲ. ರಾಜನಿಗೆ ಮುಂದೆ ಏನು ಎಂಬತಕ್ಕಂಥ ಗತಿ ಮಕ್ಕಳಿಲ್ಲದೆ ಹೋದರೆ ಬಹಳ ಕಷ್ಟ ಆಗತ್ತೆ. ಅವನು ಅನ್ಕೋತಾನೆ, ಈ ಆಶ್ರಮದಲ್ಲಿ ಈ ಋಷಿಮುನಿಗಳ ಮಧ್ಯ ನನಗೇನು ಒಳ್ಳೇದಾಗಕ್ಕೆ ಸಾಧ್ಯ? ಮುಂದೆ ಹೋಗ್ತಾನೆ ನೋಡಿ. ಮುಂದೆ ಹೋದಾಗ ಚಿಕ್ಕ ಚಿಕ್ಕ ಗಿಡಗಳಿಗೆ ಚಿಕ್ಕ ಚಿಕ್ಕ ಕೈಗಳಿಂದ ಚಿಕ್ಕ ಚಿಕ್ಕ ಕೊಡಗಳಿಂದ ನೀರನ್ನು ಹಾಕ್ತಾ ಇರತಕ್ಕಂಥ ಅನಸೂಯ ಪ್ರಿಯಂಬದ ಶಕುಂತಲೆಯರ ಮುಖಕ್ಕೆ ದುಂಬಿ ಬಂದು ಎರಗತ್ತೆ. ಆವಾಗ ಶಕುಂತಲೆ ಕಿರ್ಚ್ಕೋತಾಳೆ, ಇತೋಪಿ ಮಾಮನುವರ್ತತೆ ಸಖ್ಯ ನಿವಾರಯ ಏನಂ, ಕಾಪಾಡೆ ಮಾ ನನ್ನನ್ನು, ಇಲ್ಲೂ ಒಟ್ಟಿಸ್ಕೊಂಡು ಬರುತ್ತಲ್ಲೇ. ಅದಕ್ಕೆ ಅವ್ರು ಹೇಳಿದೇನೋ, ಕೇ ಆವಾಂ ಪರಿತ್ರಾತಂ ದುಷ್ಯಂತ ಮಾಕ್ರಂದ ರಾಜರಕ್ಷಿತವ್ಯಾನಿ ತಪೋವನಾನಿ ನಾಮ. ನಾವ್ಯಾರೇ ನಿನ್ನ ಕಾಪಾಡೋಕ್ಕೆ? ಕರಿ ರಾಜನ, ಬಂದವನು ಕಾಪಾಡಲಿ. ತಕ್ಷಣ ಕತ್ತಿ ತೊಗೊಂಡು ಬರ್ತಾನೆ ದುಷ್ಯಂತ. ಕಪ್ಪೌರವೇ ವಸುಮತೀಂ ಶಾಸತ್ರಿ ದುರ್ವಿನೀತಾನಾಂ ಅಯಂ ಆಚರತ್ಯವನಿಯಂ ಮುಗ್ಧಾಸು ತಪಸ್ವೆ ಕನ್ಯಕಾಸು. ನಾನು ಈ ರಾಜ ಆಗಿರ್ತಕ್ಕಂಥ ಸಮಯದಲ್ಲಿ ಯಾರಿಗೆ ಧೈರ್ಯ ಬಂತು ಅಮಾಯಕವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡೋದಕ್ಕೆ? ಬಂದು ನೋಡ್ತಾನೆ, ದುಂಬಿ ಶಕುಂತಲೆಯ ಮುಖ ಸುತ್ತಲೂ ಓಡಾಡ್ತಾ ಇದೆ. ಹೊಡೆಯೋದು ಬಿಟ್ಟು ಹೊಗಳೋದಕ್ಕೆ ಶುರು ಮಾಡ್ತಾನೆ ದುಂಬಿನ. ಅಮ್ಮ ದುಂಬಿ, ನೀನೇ ಧನ್ಯ. ಯಾವಳ ಮುಖ ಸುತ್ತಲೂ ಓಡಾಡ್ತಾ ಇದೆಯೋ ಹಾಗೆ ಓಡಾಡೋಕ್ಕೆ ನನಗಾಗಲ್ಲ, ಆಗ್ತಾ ಇಲ್ವಲ್ಲ. ಯಾರ ಕಿವಿ ಹತ್ರ ಗುಟ್ಟು ಹೇಳಕ್ಕೆ ಹೋಗ್ತಾ ಇದೆಯೋ ಆ ರೀತಿಯಲ್ಲಿ ಹೇಳಕ್ಕೆ ನಾನು ಆಗ್ತಾ ಇಲ್ವಲ್ಲ. ಚಲಾಪಾಂಗಾಂ ದೃಷ್ಟಿಂ ಸ್ಪೃಶತಿ ಬಹುಶೋ ವೇಪತುಮತೀಂ ರಹಸ್ಯಾಖ್ಯಾ ಇವ ಸ್ವರಸಿ ಮೃದುಕರ್ಣಾಂತಿಕಚರ ಕರೌ ವ್ಯಾಧುನ್ವತ್ಯಾ ಪಿಬಸಿ ರತಿ ಸರ್ವಸ್ವಮಧರಂ ವಯಂ ತತ್ವಾನ್ವೇಷಾನ್ ಮಧುಕರಹತಃ ತ್ವಂಕಲು ಕೃತಿ. ಆಮೇಲೆ ಅಲ್ಲಿಂದ ಮುಂದುವರೆದಾಗ ನೋಡಿ, ಪ್ರಥಮ ಸಮಾಗಮದಲ್ಲೇ ದುಷ್ಯಂತ ಶಕುಂತಲೆಗೆ, ಶಕುಂತಲೆ ದುಷ್ಯಂತನಿಗೆ ಎಷ್ಟು ಮಟ್ಟಿಗೆ ಅನುರಕ್ತರಾಗ್ತಾರೆ ಅಂತ ಹೇಳಿದ್ರೆ, ದುಷ್ಯಂತನಿಗೆ ಅನುಮಾನ ಬರುತ್ತೆ, ನಾನು ಕ್ಷತ್ರಿಯ, ಇವಳು ಋಷಿಕುಮಾರಿ, ನನ್ನ ಮನಸ್ಸು ಯಾಕೆ ಇವಳ ಬಗ್ಗೆ ಜಾರ್ತಾ ಇದೆ? ತಕ್ಷಣ ಅನಸೂಯ ಪ್ರಿಯಂಬದೆಗೆ ಹೋಗಿ ಅವಳ ಪೂರ್ವ ವೃತ್ತಾಂತವನ್ನು ಕೇಳ್ತಾನೆ. ಪೂರ್ವ ವೃತ್ತಾಂತಲ್ಲಿ ಅವರು ಹೇಳ್ತಾರೆ, ಮೇನಕಾ ವಿಶ್ವಾಮಿತ್ರನಿಗೆ ಅವರು ಹುಟ್ಟಿರೋದರಿಂದ, ವಿಶ್ವಾಮಿತ್ರ ಕ್ಷತ್ರಿಯ ಆಗಿರೋದರಿಂದ, ನಾನೂ ಕ್ಷತ್ರಿಯ ಆಗಿರೋದರಿಂದ ಗಾಂಧರ್ವ ವಿವಾಹವನ್ನು ನಾನು ಮಾಡಿಕೊಂಡ್ರೆ ತಪ್ಪಲ್ಲ ಅಂತ ಇಟ್ಕೊಂಡು ಮುಂದುವರಿತಾನೆ. ನೋಡಿ, ಅವನು ಸುಮ್ಮನೆ ಮುಂದುವರೆದಿಲ್ಲ, ಹಾಯ್ ಶಕುಂತಲಾ ಕಮ್ ಲೆಟ್ ಅಸ್ ಮ್ಯಾರಿ ಅಂತ. ಆದರೆ ಎಷ್ಟು ಮಟ್ಟಿಗೆ ತಾತ್ವಿಕವಾಗಿ ಯೋಚನೆ ಮಾಡ್ತಾನೆ ನೋಡಿ ಹಿನ್ನೆಲೆನ. ನನ್ನ ಮನಸ್ಸು ಓಲಬೇಕಾದ್ರೆ ಯಾತಕ್ಕೆ ಈ ರೀತಿ ಆಯಿತು ಅಷ್ಟು ಅಂದ್ಕೊಂಡೇ ಅವನು ಮುಂದುವರಿಸ್ತಕ್ಕಂಥದ್ದು. ಅದಕ್ಕೇನೆ ದುಷ್ಯಂತವನ್ನು ಧೀರೋದಾತ್ತ ನಾಯಕನನ್ನಾಗಿ ಕಾಳಿದಾಸ ಚಿತ್ರಣೆ ಮಾಡಿರ್ತಕ್ಕಂಥದ್ದು. ಆದರೆ ಮಹಾಭಾರತದ ಶಕುಂತಲೋಪಾಖ್ಯಾನದಲ್ಲಿ ಧೀರೋದಾತ್ತನಾಗಿ ವ್ಯಾಸ ದುಷ್ಯಂತನ ಚಿತ್ರಣ ಮಾಡಿಲ್ಲ. ಅಲ್ಲಿ 6 ವರ್ಷ ಇರ್ತಕ್ಕಂಥ ಮಗನನ್ನು ಸಭೆ ಕರ್ಕೊಂಡು ಹೋದರೆ ಜನಗಳು ಏನಾಗ್ತಾರೋ ಅನ್ನೋ ಭೀತಿಯಿಂದ ನೀನು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ದುಷ್ಯಂತ ಗೊತ್ತಿದ್ದು ಸುಳ್ಳು ಹೇಳ್ತಾನೆ. ಆದರೆ ಇಲ್ಲಿ
ದೂರ್ವಾಸರ ಶಾಪ ತಂದುಬಿಟ್ಟ ನೋಡಿ. ದೂರ್ವಾಸರ ಶಾಪ ಬಂದಮೇಲೆ ಅವನಿಗೆ ಮದುವೆ ಆಗಿದ್ದು ಮರ್ತೋಯ್ತು. ಅದರಿಂದ ತೇಲಿಸ್ಬಿಟ್ಟ. ದುಷ್ಯಂತನ ಪಾತ್ರವನ್ನು ಧೀರೋದಾತ್ತನನ್ನಾಗಿ ಮಾಡಿಬಿಟ್ಟ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ರವಿ ಕಾಣದಂ ಕವಿ ಕಂಡ ಅಂತ. ಸೊ ಕವಿ ಆ ರೀತಿಯಾಗಿ ತನ್ನ ಕಲ್ಪನಾ ಚಾತುರ್ಯದಿಂದ ಬೆರೆಸ್ತಾ ಹೋಗ್ತಾನೆ. ಆ ಶಾಕುಂತಲ ನಾಟಕ ಎಲ್ಲಿ ಪ್ರಾರಂಭ ಆಗಿ ಮುಕ್ತಾಯ ಆಗುತ್ತೋ ಅಲ್ಲಿಂದ ಜಗ್ಗು ವಕಲಭೂಷಣ ಎಂಬುದಾಗಿ ಆಧುನಿಕ ಸಮೃದ್ಧ ಸಾಹಿತ್ಯದ ಮಹನೀಯರು ಪ್ರಸನ್ನ ಕಾಶ್ಯಪಂ ಅಂತ ಒಂದು ನಾಟಕ ಬರೆದಿದ್ದಾರೆ. ಅಲ್ಲಿ ಕೊನೆಗೆ ಶಾಕುಂತಲ ನಾಟಕ ಹೇಗೆ ಕೊನೆ ಆಗತ್ತೆ, ದುಷ್ಯಂತ, ಶಕುಂತಲೆ, ಭರತ 3 ಜನ ಸ್ವರ್ಗದಲ್ಲಿ ಒಬ್ಬರನ್ನೊಬ್ಬರು ನೋಡೋದು. ಅರ್ಥ್ಲಿ ಲವ್ ಟ್ರಾನ್ಸ್ಫಾರ್ಮ್ಡ್ ಇಟ್ ಸೆಲ್ಫ್ ಇಂಟು ಡಿವೈನ್ ಲವ್ ಇನ್ ಪ್ರೆಸೆನ್ಸ್ ಆಫ್ ಡಿವೈನ್ ಮಾರೀಚ ಇನ್ ಡಿವಿನಿಟಿ ಅಂತ ಆಲೆನ್ ಬೆರಡೆಲ್ ಕೀತ್ ಹಿಸ್ಟ್ರಿ ಆಫ್ ಸಂಸ್ಕೃತ್ ಡ್ರಾಮಾನಲ್ಲಿ ಬರೀತಾನೆ. ಅರ್ಥ್ಲಿ ಲವ್ ಟ್ರಾನ್ಸ್ಫಾರ್ಮಿಂಗ್ ಇಟ್ ಸೆಲ್ಫ್ ಇಂಟು ಡಿವೈನ್ ಲವ್ ಇನ್ ಪ್ರೆಸೆನ್ಸ್ ಆಫ್ ಡಿವೈನ್ ಮಾರೀಚ ಇನ್ ಡಿವಿನಿಟಿ. ಸ್ವರ್ಗದಲ್ಲಿ ಮರ್ತ್ಯ ಪ್ರೇಮ ಅಮರ್ತ್ಯ ಪ್ರೇಮವಾಗಿ ಯಾವ ರೀತಿಯಾಗಿ ಬೆಳೀತು ಅಂತ. ಅಲ್ಲಿ ಆ ಚಿಕ್ಕ ಮಗು ಸಿಂಹದ ಮೇಲೆ ಕೂತ್ಕೊಂಡು ಸಿಂಹದ ಬಾಯನ್ನು ತೆರೆಸಿ ನಿನ್ನ ಹಲ್ಲುಗಳನ್ನು ಎಣಿಸ್ತೀನಿ ಅಂತ, ಬೋ ಸಿಂಹ ಜೃಂಭಸ್ವ ದಂತಾಂತೆ ಗಣಯಿಷ್ಯೆ. ದುಷ್ಯಂತನಿಗೆ ಆಶ್ಚರ್ಯ ಆಗುತ್ತೆ, ಅಬ್ಬಾ ಈ ವಯಸ್ಸಲ್ಲಿ ಎಂಥ ಧೈರ್ಯ, ಸಿಂಹದ ಮೇಲೆ ಕೂತ್ಕೊಂಡು ಸಿಂಹದ ಬಾಯನ್ನೇ ತೆಗೆಸ್ತಾ ಇದೆಯಲ್ಲ. ತಕ್ಷಣ ಹೋಗಿ ಆ ಮಗುನ ಅಪ್ಕೊಂಡ್ಬಿಡ್ತಾನೆ. ಆದರೆ ಏನೂ ಆಗಲ್ಲ. ಯಾಕೆ ಏನೂ ಆಗಲ್ಲ ಅಂದರೆ ಅವನೇ ನಿಜವಾಗಿರೋ ತಂದೆ. ಆದ್ದರಿಂದ ಆ ಮಗು ಕೈಗೆ ಒಂದು ತಾಯ್ತಾ ಕಟ್ಟಿರ್ತಾರೆ. ನಿಜವಾದ ತಂದೆ ತಾಯಿ ಬಿಟ್ಟು ಯಾರೇ ಮಗುನ ಮುಟ್ಟಿದ್ರೂ ಕೂಡ ತಾಯ್ತವೇ ಹಾವಾಗಿ ಕಚ್ಚತ್ತೆ ಅಂತ. ಹಿಂದೆ ಹಾಗಾಗಿತ್ತಾ ಅಂತ ದುಷ್ಯಂತ ಕೇಳಿದಾಗ ಅಲ್ಲಿರೋರು ಸ್ವರ್ಗದಲ್ಲಿ ಹೇಳ್ತಾರೆ, ಎಷ್ಟೋ ಜನ ಮುಟ್ಟಿದ್ರು, ಎಷ್ಟೋ ಜನ ಹಾವು ಕಡಿದು ಸತ್ತೋದ್ರು, ನೀನು ಮುಟ್ಟಿದಾಗ ಏನೂ ಆಗದೆ ಇರೋ ಅಂದರೆ ನೀನೇ ದುಷ್ಯಂತ ಅಂತ ಹೇಳ್ಬಿಟ್ಟು ಶಕುಂತಲೆಯನ್ನು ಕರ್ಕೊಂಬರ್ತಾರೆ. ಹಾಗೆ ಸುಖಾಂತವಾಗಿ ನಾಟಕ ಅನ್ನೋದು ಕೊನೆಯಾಗತ್ತೆ. ಆ ದೃಷ್ಟಿಯಿಂದನೇ ಧರ್ಮಚಿಂತಕ ಎಂಬತಕ್ಕಂಥ ಶಬ್ದ ಇಲ್ಲಿ ಬಳಸಿರ್ತಕ್ಕಂಥದ್ದು. ಧರ್ಮಜ್ಞ ಅನ್ನೋ ಶಬ್ದ ನೋಡಿ, ಅಮಾತ್ಯ ಮುಖ್ಯಂ ಧರ್ಮಜ್ಞಂ ಪ್ರಾಜ್ಞಂ ದಾಂತಂ ಕುಲೋದ್ಭವಂ ಪಾತ್ರೇಭ್ಯೋ ದೀಯತೆ ನಿತ್ಯಂ ಅನಪೇಕ್ಷ ಪ್ರಯೋಜನಂ ಕೇವಲಂ ಧರ್ಮಬುದ್ಧ್ಯಾಯತ್ ಧರ್ಮದಾನಂ ಪ್ರಚಕ್ಷತೆ. ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾರಿಗೆ ನಿಜವಾಗಿ ಬೇಕಾಗಿರುತ್ತೋ ಅಂಥವರಿಗೆ ಕೈಯೆತ್ತಿ ಕೊಡ್ತಕ್ಕಂಥ ದಾನ ಯಾವುದು ಅಂದರೆ ಧರ್ಮದಾನ ಅಂತ ಕರೀತಾರೆ ಅದಕ್ಕೆ. ಸೊ ದಾನವೂ ಕೂಡ ಧಾರ್ಮಿಕವಾಗಿರಬೇಕು, ಪ್ರತಿಫಲಾಪೇಕ್ಷೆ ಇಲ್ಲದೇ ಇರಬೇಕು. ಅಲ್ಲಿಗೇನಾಯಿತು, ಸಾತ್ವಿಕ ದಾನಕ್ಕೆ ಅದನ್ನು ಈಕ್ವೇಟ್ ಮಾಡ್ಬೋದು. ಭಗವದ್ಗೀತೆಯಲ್ಲಿ ಬರ್ತಕ್ಕಂಥದ್ದು ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತ ದಾನ ತ್ರೈವಿಧ್ಯ ಹೇಳ್ತಾರೆ ನೋಡಿ. ಹಾಗೆ ಇಲ್ಲೂ ಕೂಡ ಆ ದಾನದ ಬಗ್ಗೆ ಒಂದು ತಮಾಷೆ ಸುಭಾಷಿತ ಇದೆ. ಒಬ್ಬ ಭಿಕ್ಷುಕ ರಾಜನ ಹತ್ರ ಹೋಗಿ ಕೇಳ್ತಾನೆ, ರಾಜ ನನಗೆ ದಾನ ಕೊಡು. ನಾನು ಯಾಕೆ ಭಿಕ್ಷುಕ ಆದೆ ಗೊತ್ತಾ, ಹಿಂದಿನ ಜನ್ಮದಲ್ಲಿ ನಾನು ರಾಜ ಆಗಿದ್ದೆ, ಯಾರಿಗೂ ಭಿಕ್ಷೆ ಕೊಡಲಿಲ್ಲ. ಈ ಜನ್ಮದಲ್ಲಿ ನೀನು ರಾಜ ಆಗಿದ್ಯಾ, ಈಗ ನೀನೇನಾದರೂ ನನಗೆ ಭಿಕ್ಷೆ ಕೊಡದೆ ಹೋದರೆ ಮರುಜನ್ಮದಲ್ಲಿ ನಾನಾಗ್ತೀನಿ, ನೀನಾಗ್ತೀಯ, ಕೊಡು ದಾನ. ಹೆಂಗಿದೆ ನೋಡಿ, ಅಂದರೆ ನೀನು ಭಿಕ್ಷುಕನಾಗಿ ಹುಡ್ತೀಯ, ನಾನು ರಾಜನಾಗ್ತೀನಿ, ಕೊಡು ದಾನ ಅಂತ. ದ್ವಾರಂ ದ್ವಾರಂ ಅಟನ್ ಭಿಕ್ಷು ಶಿಕ್ಷತೆ ನತು ಯಾಚತೆ ಅದತ್ವ ಮಾದೃಶೋ ಮಾಭೂಹು ದತ್ವಾತ್ವಂ ತ್ವಾದೃಶೋ ಭವ ಅಂತ. ಸೊ ಅದು ಈ ರೀತಿಯಾಗಿ ಎಷ್ಟೋ ತಮಾಷೆಯಾಗಿರ್ತಕ್ಕಂಥ ಸುಭಾಷಿತಗಳು ಕೂಡ ನಮ್ಮಲ್ಲಿದೆ. ಧರ್ಮಪರ ಅನ್ನೋ ಪ್ರಯೋಗ ಮಾಡ್ತಾ ನೋಡಿ, ಸ್ತ್ರೀಣಾಂ ಭರ್ತ ಧರ್ಮದಾರಾಧ್ಯ, ಧರ್ಮ ಕಾರ್ಯಗಳಿಗೆ ಅನುಕೂಲಕರವಾದ ಪ್ರದೇಶ ಧರ್ಮದೇಶ. ಅದಕ್ಕೆ ನಮ್ಮ ಯಜ್ಞಯಾಗಾದಿಗಳಿಗೆ ಬ್ರಹ್ಮಚಾರಿಗಳಿಗೆ ಮಾಡೋ ಅಧಿಕಾರ ಇಲ್ಲ. ಅವರು ದೂರ ಕೂತ್ಕೊಂಡು ನೋಡಬೇಕೇ ಹೊರತು ಅವರು ಅಫಿಷಿಯೇಟ್ ಮಾಡೋ ಹಾಗಿಲ್ಲ ಯಜ್ಞಯಾಗಾದಿಗಳಿಗೆ. ಗೃಹಸ್ಥರಿಗೆ ಮಾತ್ರ ಯಜ್ಞದಲ್ಲಿ ಪಾಲ್ಗೊಳ್ತಕ್ಕಂಥದ್ದು. ಅದಕ್ಕೇನೆ ಸೀತೆ ಇಲ್ಲದೇ ಇರೋವಾಗಲೂ ಕೂಡ ರಾಮ ಎಷ್ಟು ಕಷ್ಟಪಟ್ಕೊಂಡು ಮಾಡ್ತಾನೆ ನೋಡಿ. ಅದಕ್ಕೆ ಯಾವಾಗಲೂ ಕೂಡ ಗೃಹಿಣಿ ಇಲ್ಲದೆ ಗೃಹಸ್ಥನಿಗೆ ಬೆಲೆ ಇಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತಾ ಇದ್ದಿದ್ದು. ಈಗಲೂ ಹೇಳ್ತಾರೆ ಗೃಹಿಣಿ ಗೃಹ ಮುಚ್ಚತೆ. ಆಗ ಉಚ್ಚತೆ, ಈಗ ಮುಚ್ಚತೆ ಅಷ್ಟೇ. ಎಲ್ಲ ಗೃಹಿಣಿಯರು ಆಚೆ ಕೆಲಸಕ್ಕೆ ಹೋಗಿರಲ್ವಾ ಪಾಪ, ಆದ್ದರಿಂದ ಎಲ್ಲ ಗೃಹಗಳು ಮುಚ್ಚೆ ಇರುತ್ತೆ. ಆವಾಗ ಉಚ್ಚತೆ ಆಗಿತ್ತು, ಈಗ ಮುಚ್ಚತೆ ಆಗಿದೆ ಅಷ್ಟೇ. ಸ್ವಭಾವಾದ್ಯತ್ರ ಚರತಿ ಕೃಷ್ಣಸಾರ ಸದಾ ಮೃಗ ಧರ್ಮದೇಶ ಸವಿಜ್ಞೇಯ. ನೋಡಿ, ಜಿಂಕೆಗಳು ಎಲ್ಲಿ ಓಡಾಡಿಕೊಂಡಿರುತ್ತೋ ಯಾವುದೇ ರೀತಿಯಾಗಿರ್ತಕ್ಕಂಥ ಆತಂಕ ಇಲ್ಲದೆ ಅದು ನಿಜವಾಗಿರ್ತಕ್ಕಂಥ ದೇಶ ಅಂತ. ಧರ್ಮತನಯ ನೋಡಿ, ಅದಕ್ಕೇ ಧರ್ಮರಾಜನಿಗೆ ಧರ್ಮತನಯ ಅನ್ನೋ ಮಾತಿದೆ. ಪೂರ್ತಿ ಮಹಾಭಾರತ ಹೊರಟಿರೋದು ಧರ್ಮ ಅನ್ನೋ ಶಬ್ದದಿಂದ ಅಪ್ಪ, ಪೂರ್ತಿ ರಾಮಾಯಣ ಹೊರಟಿರೋದು ಸತ್ಯ ಅನ್ನೋ ಶಬ್ದದ ಮೇಲೆ, ಪೂರ್ತಿ ಭಾಗವತ ಹೊರಟಿರೋದು ರಸ ಅನ್ನೋ ಶಬ್ದದ ಮೇಲೆ. ಮೂರು ಬರೋದು ಎಲ್ಲಿ? ತೈತರಿಯ ಉಪನಿಷತ್ತಲ್ಲಿ. ಸತ್ಯಂ ವದ ಧರ್ಮಂಚರ ರಸೋ ವೈಸಃ. ರಾಮಾಯಣ ಮಹಾಭಾರತ ಭಾಗವತಗಳ ಪಿಂಡೀಕೃತವಾಗಿರ್ತಕ್ಕಂತಹ ರೂಪ ಅಂದರೆ ತೈತರಿಯ ಉಪನಿಷತ್ತು.
ರಾಮಾಯಣದ ಅಂತರಾರ್ಥ, ಮಹಾಭಾರತದ ಅಂತರಾರ್ಥ ಅಂತ ಎಡತೊರೆ ಸುಬ್ರಾಯ ಶರ್ಮರು 1931 ಇಸ್ವಿನಲ್ಲಿ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಈ ಮಾತನ್ನು ಹೇಳ್ತಾರೆ. ಮಲ್ಲೇಶ್ವರದಲ್ಲಿದ್ದರು ಅವರು. ಅದಕ್ಕೆ ಐ ಆಮ್ ನಾಟ್ ಬ್ಯಾಂಗ್ಳೂರಿಯನ್, ಐ ಆಮ್ ಮಲ್ಲೇಶ್ವರಮಿಯನ್ ಅಂತ. ಸೊ ಹಾಗೆ ಹೇಳಬಹುದಾದರೆ ಧರ್ಮರಾಜನಿಗಿರುವ ಧರ್ಮತನಯ ಎಂಬತಕ್ಕಂಥ ಶಬ್ದ ಪ್ರಯೋಗ ನೋಡಿ, ನಿಜವಾಗಿರ್ತಕ್ಕಂಥದ್ದವನಿಗೆ ಯುಧಿಷ್ಠಿರ ಅಂತ ಒಂದು ಪರ್ಯಾಯ ಪದ ಇದೆ ಧರ್ಮರಾಯನಿಗೆ. ಯುಧಿ, ರಣರಂಗದಲ್ಲಿ ಸ್ಥಿರವಾಗಿ ನಿಂತುಕೊಂಡು ಯಾರು ಪರಾಜಯವನ್ನು ಹೊತ್ತುಕೊಳ್ಳದೆ ಗೆದ್ದುಕೊಂಡೇ ವಾಪಸ್ ಬರ್ತಾರೋ ಅವನು ಯುಧಿಷ್ಠಿರ ಅಂತ. ಯುಧಿ ರಣಾಂಗಣೆ ಯಹ ಸ್ಥಿರ ಸಹ ಯುಧಿಷ್ಠಿರ. ಅವನು ಹೇಳಿ ಅಲ್ಲ, ಹಿ ಈಸ್ ನಾಟ್ ಎ ಕವರ್ಡ್. ಕವರ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್ ದರ್ ಡೆತ್, ದ ವ್ಯಾಲಿಯಂಟ್ ನೆವರ್ ಟೇಸ್ಟ್ ದ ಡೆತ್ ಬಟ್ ಒನ್ಸ್ ಅಂತ ಜೂಲಿಯಸ್ ಸೀಸರ್ ಒಂದು ಮಾತು ಬರುತ್ತೆ. ಎವ್ರಿ ಡೇ ಇಸ್ ಅ ಡೆತ್ ಫಾರ್ ಎ ಕವರ್ಡ್. ವ್ಯಾಲಿಯಂಟ್ ಅಂತಲೇ ಒಂದು ಪೋಯಮ್ ಬಂದಿದೆ, ಹಾಲ್ವರ್ ದಿ ಹಾಲ್ ಅವನು ಬರೆದಿರೋದು. ವ್ಯಾಲಿಯಂಟ್ ಅಂತಲೇ ಒಂದು ಕವನ ಇದೆ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಪೂರ್ವದಲ್ಲಿ ಉತ್ತರ ಕೋಸಲದ ರಾಜಧಾನಿ ಶ್ರಾವಸ್ತಿಗೆ ಧರ್ಮಪತ್ತನ ಅನ್ನೋ ಹೆಸರಿತ್ತಂತೆ. ನೋಡಿ, ಈಗ ಶ್ರಾವಸ್ತಿ ಯಾವುದಿತ್ತೋ ಅದಕ್ಕೆ ಹಿಂದೆ ಧರ್ಮಪತ್ತನ ಅಂತ. ಹಿಂದೆ ಒಂದೊಂದಕ್ಕೂ ಕೂಡ ಒಂದು ಹೆಸರಿರ್ತಾ ಇತ್ತು. ನಿಮಗೆ ಗೊತ್ತಿರತ್ತೆ, ವಡೋದರ ಬರೋಡಾಗಿದ್ದಿದ್ದು ಹಿಂದಿನ ಹೆಸರು. ಹಾಗೆಯೇ ಹೈದರಾಬಾದ್ಗಿದ್ದಿದ್ದು ಭಾಗ್ಯನಗರಿ. ಇದೆಲ್ಲವೂ ಕೂಡ ಅತ್ಯಂತ ಅಪರೂಪವಾಗಿರ್ತಕ್ಕಂಥ ಹೆಸರುಗಳು ಹಾಗೆ ಇದ್ದಿದ್ದು. ಆ ರೀತಿಯಾಗಿ ಹೇಳಿದಾಗ ಒಂದು ರೋಮಾಂಚ ಆಗತ್ತೆ, ನಮ್ಮ ಸಂಸ್ಕೃತಿ ಬಗ್ಗೆ ಒಂದು ಸ್ಫೂರ್ತಿ ಉಂಟಾಗತ್ತೆ ನಮ್ಮಲ್ಲಿ. ಆ ರೀತಿಯಾಗಿ ಹೇಳಿರೋದು. ಅದಕ್ಕೆ ಪ್ರಯಾಗ ಅಂತ ಹೇಳ್ತಾ ಇದ್ದಿದ್ದು ಅಲಹಾಬಾದ್ಗೆ. ಅಲಹಾಬಾದು ಇಲಹಾಬಾದು ಏನಾದರೂ ಹೇಳ್ಕೊಳ್ಳಿ, ಪ್ರಯಾಗ್ ಅಂದರೆ ಅದು ಕೊಡ್ತಕ್ಕಂತಹ ಒಂದು ಸಮಾಧಾನ ನಮಗಿನ್ಯಾವುದೂ ಕೊಡೋದಿಲ್ಲ. ಅದಕ್ಕೆ ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ಅಂತಲೇ ಒಂದು ರೈಲು ಹೊರಡುತ್ತೆ ಡೆಲ್ಲಿನಲ್ಲಿ, ನ್ಯೂ ಡೆಲ್ಲಿ ಸ್ಟೇಷನಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 8ರಲ್ಲಿ ರಾತ್ರಿ 9:20ಕ್ಕೆ 6:224 ಟ್ರೈನಲ್ಲಿ ನೀವು ಹತ್ತು ಕೂತ್ಕೊಂಡ್ರೆ ಬೆಳಿಗ್ಗೆ 4:14ಕ್ಕೆ ಪ್ರಯಾಗ ರೀಚ್ ಆಗ್ತೀರ. ಓವರ್ ನೈಟ್ ಟ್ರೈನ್ ಅಷ್ಟೇ. ಸೊ ದಟ್ಸ್ ಎ ಟ್ರೈನ್ ವಿಚ್ ಟೇಕ್ಸ್ ಯು ದೇರ್. ಹೇಗೆ ಅಂದರೆ ಬೆಂಗಳೂರಿಂದ ಹೊರಟ್ರೆ ಡೆಲ್ಲಿಗೆ ಹೋಗಲ್ವಾ, ಅದೇ ತರಹ 2627 ಟ್ರೈನ್ ನಂಬರ್, ಪ್ಲ್ಯಾಟ್ಫಾರ್ಮ್ ನಂಬರ್ 1, 6:25 ಬ್ಯಾಂಗ್ಳೂರು ಸ್ಟೇಷನಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ಕೂತ್ಕೊಂಡ್ರೆ ನಾಳೆದ್ದು ಮಧ್ಯಾಹ್ನ 2 ಗಂಟೆಗೆ ಯು ರೀಚ್ ಡೆಲ್ಲಿ. ಸೊ ಹಾಗೆ ಅದು ಹೋಗ್ತಾ ಹೋಗ್ತಾ ಆ ರೀತಿಯಾಗಿ ಅದು ಅಭ್ಯಾಸ ಆಗ್ತಾ ಹೋಗುತ್ತೆ ನೋಡಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಈ ಪ್ರದೇಶದಲ್ಲಿ ಮೆಣಸು ಹೆಚ್ಚಾಗಿ ಲಭ್ಯವಿದ್ದುದರಿಂದ ಶ್ರಾವಸ್ತಿ ನಗರಕ್ಕೆ ಧರ್ಮಪತ್ತನ ಎಂಬುದಾಗಿ ಕರೀತಾರೆ. ಮರಿಚಂ ಕೋಲಕಂ ಕೃಷ್ಣಮೂಷಣಂ ಧರ್ಮಪತ್ತನಂ. ಅದಕ್ಕೆ ಕೊಡ್ತಕ್ಕಂತಹ ವಿವರಣೆ ಕಾಳಿದಾಸ ರಘುವಂಶದ 2ನೇ ಸರ್ಗದ 2ನೇ ಶ್ಲೋಕದಲ್ಲಿ ಧರ್ಮಪತ್ನಿ ಅನ್ನೋ ಶಬ್ದವನ್ನು ಬಳಸ್ತಾನೆ ನೋಡಿ. ಮಾರ್ಗಂ ಮನುಷ್ಯೇಶ್ವರ ಧರ್ಮಪತ್ನಿ. ಈಗ ಧರ್ಮಪತ್ನಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಆಭಾಸವಾಗಿ ಕಾಣುತ್ತೆ. ಹಾಗಾದರೆ ಇನ್ಯಾರ ಪತ್ನಿ ಇದ್ದಾರಾ ಅಂತ. ಇವ್ರು ನಮ್ಮ ಧರ್ಮಪತ್ನಿ ಅಂತ ಹೇಳ್ಕೊಂಡ್ರೆ ಅದನ್ನೂ ಕೂಡ ನಾವು ಧೈರ್ಯವಾಗಿ ಹೇಳೋಕ್ಕಾಗಲ್ಲ. ಈಗ ನಾವು ಎಲ್ಲದಕ್ಕೂ ಅಪಾರ್ಥ ಮಾಡೋದ್ರಲ್ಲಿ ನಿಸ್ಸೀಮರು. ಹಾಗಾಗ್ಬಿಟ್ಟು ಧರ್ಮಶಾಸ್ತ್ರ ಓದಿ ಆದವನಿಗೆ ಉಪಯೋಗಿಸ್ತಕ್ಕಂಥ ಧರ್ಮ ಪಾಠಕ ನೋಡಿ, ಪಠನ ಮಾಡೋನು ಪಾಠಕ ಅಂತ ಆಗ್ತಾನೆ. ಅದಕ್ಕೆ ಪಾಠಕ್ ಅಂತ ಆ ಶಬ್ದ ಬಂದಿರತಕ್ಕಂಥದ್ದು. ತ್ರೈವಿದ್ಯೋ ಹೇತುಮಸ್ತರ್ಕೋ ನೈರುಕ್ತೋ ಧರ್ಮ ಪಾಠಕ. ವೈಜಯಂತಿ ಕೋಶ ಅಂತ ಒಂದು ಕೋಶ ಇದೆ. ಅದಕ್ಕೆ ನಮ್ಮಲ್ಲಿ ಹೇಳೋದು ದೇಶ ನೋಡು ಕೋಶ ಓದು ಅಂತ. ಎಷ್ಟು ದೇಶ ಓದಿದ್ರು ನೋಡಿದರೂ ಒಳ್ಳೆಯದೇ, ಎಷ್ಟು ಕೋಶ ಓದಿದರೂ ಒಳ್ಳೆಯದೇ. ಆ ಕೋಶ ಅನ್ನೋದು ಯಾರು ಓದ್ತಾರೋ ಅವರಿಗೆ ಶಬ್ದಗಳಿಗೆ ಪರದಾಡಬೇಕಾಗಿಲ್ಲ. ಅದಕ್ಕೆ ನಿಜವಾಗಿರ್ತಕ್ಕಂಥ ಕೋಶ ಅಂದರೆ ಲೆಕ್ಸಿಕೋಗ್ರಫಿ ಅಂದರೆ ನಮ್ಮಲ್ಲಿರ್ತಕ್ಕಂಥವರು ಜಿ ವೆಂಕಟಸುಬ್ಬಯ್ಯನವರು, ಭೀಷ್ಮಾಚಾರ್ಯರು ಅಂತ ಹೇಳಿದ್ರೆ ತಪ್ಪಲ್ಲ. ಜೀವಿ ಅಂದರೆ ಕನ್ನಡದ ಜೀವಾಳ ಅಂತ. 107ನೇ ವಯಸ್ಸಲ್ಲೂ ಕೂಡ ಎಂಥ ಮೆಂಟಲ್ ಅಲರ್ಟ್ನೆಸ್ ಈಗಲೂ ಕೂಡ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯಕರವಾಗುತ್ತೆ. ಆ ತರಹ ಇರತಕ್ಕಂಥದ್ದು ಅದು ನಿಜವಾಗಿರ್ತಕ್ಕಂಥ ಕೋಶಕ್ಕೆ ತಮ್ಮನ್ನು ತಾವು ಸಮರ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಜೀವಿಯವರು. ಎಷ್ಟು ಕೋಶಗಳು ಅವರು ಕೊಟ್ಟಿರ್ತಕ್ಕಂಥದ್ದು ಲೋಕಕ್ಕೆ. ಆ ದೃಷ್ಟಿಯಿಂದ ಋಷಿ ಖಡ್ಗ ಪ್ರಚಾರ ಅಸಿಹಿ ಧರ್ಮಪಾಲ ಪ್ರಜಾಗರ. ಮನು ಧರ್ಮ ಪ್ರತಿರೂಪಕ ಎಂಬತಕ್ಕಂಥ ಶಬ್ದವನ್ನು ಕೂಡ ಬಳಸ್ತಾನೆ. ಶಕ್ತಃ ಪರಜನೆ ದಾತ ಸ್ವಜನೆ ದುಃಖ ಜೀವಿನಿ ಮಧ್ವಾಪಾತೋ ವಿಷಾಸ್ವಾದ ಸ ಧರ್ಮ ಪ್ರತಿರೂಪಕ. ಧರ್ಮ ಪ್ರವಕ್ತೃ, ಯಾರು ಧರ್ಮವನ್ನೇ ಯಾವಾಗಲೂ ಹೇಳ್ತಾರೋ ಅಂಥವರಿಗೆ ಧರ್ಮ ಪ್ರವಕ್ತೃ. ವಕ್ತ ಅಂದರೆ ಮಾತಾಡ್ತಕ್ಕಂಥವನು ಅಂತ. ನಾನು ನೆನ್ನೆ ಹೇಳಿದೆ ನೋಡಿ, ಶತೇಶು ಜಾಯತೆ ಶೂರ. 100 ಜನದಲ್ಲಿ ಒಬ್ಬ ಶೂರ ಹುಡ್ತಾನಂತೆ. ಸಹಸ್ರೇಶು ಚ ಪಂಡಿತ, 1000 ಜನದಲ್ಲಿ ಒಬ್ಬ ಪಂಡಿತ ಹುಡ್ತಾನಂತೆ. ವಕ್ತ
ಶತಸಹಸ್ರೇಶು 10,000 ಜನರಲ್ಲಿ ಒಬ್ಬ ಚೆನ್ನಾಗಿ ಮಾತಾಡೋನು ಹುಡ್ತಾನಂತೆ. ದಾತಾ ಭವತಿವಾನವ, ದಾನ ಕೊಡೋನು ಸಿಗ್ತಾನೋ ಇಲ್ವೋ ಗೊತ್ತಿಲ್ಲ ಅಂತ. ಕಲಿಯುಗದಲ್ಲಿ ದಾನಾನೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕ, ಅದರಲ್ಲೂ ಕೂಡ ವಿದ್ಯಾದಾನ. ಅನ್ನದಾನ ಮಹಾ ದೊಡ್ಡ ದಾನ, ಇಲ್ಲ ಅಂತ ಹೇಳಿಲ್ಲ. ಆದರೆ 4-5 ಗಂಟೆ ಆದರೆ ಮತ್ತೆ ಹಸುವಾಗತ್ತಲ್ಲ. ಇಬ್ಬರಿಗೆ ಮಾತ್ರ ಹಸುವಾಗಲ್ಲ, ಯೋಗಿಗಳಿಗೆ ರೋಗಿಗಳಿಗೆ. ಅವರಿಬ್ಬರಿಗೂ ಹಸು ಅನ್ನೋದೇ ಇಲ್ಲ. ಯೋಗಿಗಳು ಇದಕ್ಕಿಂತ ಮೇಲೆ ಕೊಟ್ಟೋಗಿರ್ತಾರೆ, ಅದಂತ ಅವ್ರಿಗೆ ಹಸುವಾಗಲ್ಲ. ರೋಗಿಗಳಿಗೆ ರೋಗ ಇರೋದ್ರಿಂದ ಅವ್ರಿಗೂ ಹಸುವಾಗಲ್ಲ. 4-5 ಗಂಟೆಗೆ ಹಸುವಾದರೆ ಅವನಿಗೆ ಆರೋಗ್ಯ ಪರಾಗಿಲ್ಲ ಅಂತ ಅರ್ಥ. ಗುರುವಿನ ಮಗಳಿಗೆ ಬಳಸುವ ಶಬ್ದ ಧರ್ಮ ಭಗಿನಿ. ಭಗಿನಿ ಅಂತ ಕರಿತೀವಿ ನಾವು ಲೋಕದಲ್ಲಿ. ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನೋಡಿ ವಾಟ್ ಅನ್ ಇಂಪ್ಯಾಕ್ಟ್ ಇಟ್ ಹ್ಯಾಡ್ ಆನ್ ದ ವೆಸ್ಟ್. ವಿವೇಕಾನಂದರ ಮಾತು. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಅಂತ ಅಡ್ರೆಸ್ ಮಾಡಲಿಲ್ಲ ಅವರು, ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ರು ನೋಡಿ. ಅದಕ್ಕೆ ಹಿ ವಾಸ್ ಕಾಲ್ಡ್ ಸೈಕ್ಲಾನಿಕ್ ಮಾಂಕ್ ಆಫ್ ಇಂಡಿಯಾ. ಬಿರುಗಾಳಿ ಬೀಸದ ಹಾಗೆ ಅವ್ರು ಮಾತಾಡಿ ಹೋಗಿದ್ದು ಅಷ್ಟು ಮಟ್ಟಿಗೆ ಪ್ರಭಾವ ಬೀರಿದ್ರಿಂದನೇ ಮಾರ್ಗ್ರೆಟ್ ನೋಬಲ್ ಸ್ವಂತ ಸಿಸ್ಟರ್ ನಿವೇದಿತಾ ಆಗಿ ಯಾತಕ್ಕೋಸ್ಕರ ಭಾರತಕ್ಕೆ ಬರಬೇಕಾಯಿತು ವಿವೇಕಾನಂದರ ಜೊತೆ. ಆ ವಿವೇಕಾನಂದರ ನಡತೆ, ಅವರ ಚಾರಿತ್ರ್ಯ, ಅವರ ಮಾತಿಗೆ ಆಕೆ ಮರಳಾಗ್ಬಿಟ್ಲು. ತನ್ನ ದೇಶವನ್ನೇ ಬಿಟ್ಟು ಬಂದುಬಿಟ್ಲಲ್ಲ, ಸರ್ವಸ್ವವನ್ನು ತ್ಯಾಗ ಮಾಡಿ. ಅದು ನಿಜವಾಗಿರ್ತಕ್ಕಂಥ ಒಬ್ಬ ಮಾಡ್ತಕ್ಕಂತಹ ಒಂದು ಕೆಲಸ. ವಿದೇಶದಲ್ಲಿ ಹೋಗಿ ಅವರನ್ನು ನಮ್ಮ ದೇಶಕ್ಕೆ ಕರ್ಕೊಂಬರ್ತಕ್ಕಂಥ, ನಾವು ಆ ದೇಶಕ್ಕೆ ಹೋಗಿ ಸೆಟ್ಲ್ ಆಗೋದಿದೆ ಈಗ. ಆದರೆ ಅಲ್ಲಿ ಹಾಗಲ್ಲ, ಅಲ್ಲಿರೋರು ಇಲ್ಲಿ ಬಂದು ಸೆಟ್ಲ್ ಮಾಡಿಸೋದು. ಇಲ್ಲಿರೋರೆಲ್ಲ ಶೆಟ್ಲ್ ಆಗಿಬಿಡ್ತಾರಲ್ಲ, ಅದಕ್ಕೋಸ್ಕರನೇ ಸೋ ಮೆನಿ ಕಾರ್ಡ್ಬೋರ್ಡ್ ಬಾಕ್ಸಸ್ ಗೋ ಅಬ್ರಾಡ್, ಥ್ಯಾಂಕ್ ಗಾಡ್ ದೇ ಕಮ್ ಬ್ಯಾಕ್ ವಿತೌಟ್ ಡೂಯಿಂಗ್ ಎನಿ ಹಾರ್ಮ್ ದೇಯರ್ ಅಂತ DS ಸುಬ್ರಹ್ಮಣ್ಯನವರು ಮನೆಯಲ್ಲಿ ವೇದಾಂತ ಪಾಠ ಮಾಡ್ತಾ ಇದ್ದಾಗ ವಸಂತನಗರದ 13ನೇ ಮೇನ್ ರೋಡಿನ 272ನೇ ಡೋರ್ ನಂಬರಲ್ಲಿ 29 ವರ್ಷದ ಹಿಂದೆ ಹೇಳಿರ್ತಕ್ಕಂಥ ಮಾತು. ಆ ದೃಷ್ಟಿಯಿಂದ ಧರ್ಮ ಕಾರ್ಯಕ್ಕಾಗಿ ಭಿಕ್ಷೆ ಬೇಡವನು ಧರ್ಮ ಭಿಕ್ಷುಕ. ಅಲ್ಲಿಗೇನಾಯಿತು, ಸನ್ಯಾಸಿಗಳೆಲ್ಲ ಧರ್ಮ ಭಿಕ್ಷುಕರೇ. ಈ ಹೊತ್ತಿಗೆ ಆಯ್ತಾ, ಮುಗಿದೋಯ್ತು. ರಾತ್ರಿಯಿಂದ ಅವ್ರು ಯೋಚನೆ ಮಾಡೋ ಹಾಗಿಲ್ಲ, ಒಪ್ಪತ್ತು ಊಟ ಮಾಡಬೇಕಾಗಿರ್ತಕ್ಕಂಥದ್ದು ಸನ್ಯಾಸಿಗಳಾಗಿರೋರು. ಅದರಲ್ಲಿ 4 ವಿಧ: ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ. ಹಂಸ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್. ಅದನ್ನೇ ನಾನು ಮೊನ್ನೆ ಹೇಳಿದ್ದು ಹಂಸ ಶಬ್ದವನ್ನು ವರ್ಣನೆ ಮಾಡುವಾಗ. ಸೊ ಆ ದೃಷ್ಟಿಯಿಂದ ಮಹಾಭಾರತ ವನಪರ್ವದಲ್ಲಿ ನೋಡಿ ಧರ್ಮಭೃತ್ ಎಂಬತಕ್ಕಂಥ ಶಬ್ದ ಪ್ರಯೋಗ ಕಾಣ್ತೀವಿ. ಏಷ ಧರ್ಮಭೃತಾಂ ಶ್ರೇಷ್ಠ ಭವಿಷ್ಯತಿ ನರೋತ್ತಮ. ಗುರುಪುತ್ರನಿಗೆ ಧರ್ಮಭ್ರಾತೃ ಅನ್ನೋ ಶಬ್ದ. ನ್ಯಾಯವಾದ ಮಾರ್ಗಕ್ಕೆ ಧರ್ಮ ಮಾರ್ಗ. ಮನು ಬಳಸ್ತಕ್ಕಂಥ ಧರ್ಮ ಮೂಲ ಶಬ್ದ ಪ್ರಯೋಗ ನೋಡಿ, ವೇದೋಖಿಲೋ ಧರ್ಮ ಮೂಲಂ. ವೇದ ಇರ್ತಕ್ಕಂಥದ್ದೇ ಧರ್ಮವನ್ನು ಹೇಳೋದಕ್ಕೋಸ್ಕರನಪ್ಪ. ಯೋಗಶಾಸ್ತ್ರದಲ್ಲಿ ಧರ್ಮಮೇಘ ಸಮಾಧಿ ಅಂತ ಕೂಡ ಒಂದು ಸಮಾಧಿ ವರ್ಣನೆ ಮಾಡ್ತಾರೆ. 64 ವಿಧ ಸಮಾಧಿಯನ್ನು ಹೇಳ್ತಾರೆ ಯೋಗಶಾಸ್ತ್ರದಲ್ಲಿ. ಸಮಾಧಿ ಪಾದ ಅಂತಲೇ ಒಂದು ಪಾದ ಇದೆ. ಯೋಗಸೂತ್ರದ ಮೇಲೆ, ಪಾತಂಜಲ ಯೋಗಸೂತ್ರದ ಮೇಲೆ ವ್ಯಾಸಭಾಷ್ಯ, ವ್ಯಾಸಭಾಷ್ಯದ ಮೇಲೆ ವಾಚಸ್ಪತಿ ಮಿಶ್ರರ ತತ್ವವೈಶಾರದಿ ವ್ಯಾಖ್ಯಾನ, ತತ್ವವೈಶಾರದಿ ವ್ಯಾಖ್ಯಾನದ ಮೇಲೆ ಭೋಜರಾಜನ ರಾಜಮಾರ್ತಾಂಡ ವ್ಯಾಖ್ಯಾನ, ರಾಜಮಾರ್ತಾಂಡ ವ್ಯಾಖ್ಯಾನದ ಮೇಲೆ ಸದಾಶಿವ ಬ್ರಹ್ಮೇಂದ್ರ ಯೋಗಸೂತ್ರ ವೃತ್ತಿ. ಇಷ್ಟು ಓದಿದರೆ ಒಂದು ಯೋಗಸೂತ್ರದ ಮೇಲೆ ಪ್ರಾಮಾಣಿಕವಾಗಿ ಮಾತಾಡೋದಕ್ಕೆ ಪಾರಂಪರಿಕವಾಗಿ ಸಾಧ್ಯ. ಅದಿಲ್ಲದೆ ಹೋದರೆ ಭಾಷಾಂತರ ಓದ್ಕೊಂಡು ನಾನು ಹೇಳ್ತೀನಿ ಅಂದರೆ ಅದು ಆಗ್ತಕ್ಕಂಥದ್ದಲ್ಲ. 64 ವಿಧ ಸಮಾಧಿ ಇದೆಯಲ್ಲ, ಏನು ಹುಡುಗಾಟನ? ಸವಿಕಲ್ಪಕ, ನಿರ್ವಿಕಲ್ಪಕ, ಸವಿಚಾರ, ನಿರ್ವಿಚಾರ, ಧರ್ಮಮೇಘ ಸಮಾಧಿ, ಋತಂಬರ ಪ್ರಜ್ಞಾ, ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಆ ದೃಷ್ಟಿಯಲ್ಲಿ ಋತಂಬರ ಅಂತ ಕೂಡ ಕೆಲವರು ಮನೆ ಹೆಸರಿಟ್ಕೊಂಡಿರ್ತಾರೆ. ಯಾರು ಯೋಗದಲ್ಲಿ ತುಂಬ ಪ್ರಿಯರೋ ಅವರು ಋತಂಬರ ಎಂಬತಕ್ಕಂಥ ಶಬ್ದವನ್ನು ಕೂಡ ಮನೆ ಹೆಸರಾಗಿ ಇಟ್ಕೊಂಡಿರೋದು ಕೂಡ ಕಂಡುಬರುತ್ತೆ. ಧರ್ಮಮೇಘ ಸಮಾಧಿ ಪುಂಸಖ್ಯಾನೇ ಆದಿ ಅಕೂಸಿದಸ್ಯ ಸರ್ವದಾ ವಿವೇಕ ಖ್ಯಾತೇ ಧರ್ಮಮೇಘ. ಧರ್ಮದ 6 ಅಂಗಗಳು. ಧರ್ಮಯುಕ್ ಶಬ್ದ ಪ್ರಯೋಗ ನೋಡಿ, ದಾತ, ಪ್ರತಿಗ್ರಹೀತ, ಶ್ರದ್ಧಾ, ದೇಯಂಚ ಧರ್ಮಯುಕ್. ದೇಶಕಲ್ಪೌ ಚ ದಾನಾನಾಂ ಅಂಗಾನಿ ಏತಾನಿ ಷಡ್ವಿಧ. ವಿಷ್ಣು ಸಹಸ್ರನಾಮದಲ್ಲಿ ಧರ್ಮಯೂಪ ಪದಪ್ರಯೋಗ ಬರುತ್ತೆ. ಅನಿರ್ವಿಣ್ಣ ಸ್ತವಿಷ್ಟೋಭೂ ಧರ್ಮಯೂಪೋ ಮಹಾಮಖ. ನೋಡಿ, ಮಖ ಅನ್ನೋ ಶಬ್ದ ಹೇಳ್ತಾ ಇದ್ದಾರೆ. ಮಖ ಅಂದರೆ ಕೂಡ ಯಾಗಕ್ಕಿರ್ತಕ್ಕಂಥ ಪರ್ಯಾಯ ಪದವೇ. ಬರೆಯುವಾಗ ಅದಕ್ಕೆ ಮುಖಕ್ಕೂ ಮಖಕ್ಕೂ ನಾವು ವ್ಯತ್ಯಾಸ ತಿಳ್ಕೋಬೇಕು. ಒಂದು ಉಕಾರ ಜಾಸ್ತಿ ಮಾಡಿಬಿಟ್ರೆ ಯಾಗವನ್ನು ಮುಖ ಮಾಡಿಬಿಡ್ತೀವಿ. ಆ ದೃಷ್ಟಿಯಿಂದ ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮ್ಯಾನ್, ಐ ಇಸ್ ದಿ ಇಂಡೆಕ್ಸ್ ಆಫ್ ಫೇಸ್ ಅಂತ ಅದಕ್ಕೆ ಹೇಳೋದು. ಅವ್ರ ಮಖ ನೋಡಿದ್ರೆ ಗೊತ್ತಾಗಲ್ವೇನ್ರಿ, ಏನು ಮಖದ ಮೇಲೆ ಬರ್ಕೊಂಡಿರ್ತೀವೇನು? ಬಟ್ ಹಾಗಿದ್ರೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಶಬ್ದಗಳು ನೋಡಿ ಯಾವ ರೀತಿಯಾಗಿ ಬಳಕೆಯಲ್ಲಿ ಬರುತ್ತೆ ಅಂತ. ಧರ್ಮರಥ
ಸಗರ ಚಕ್ರವರ್ತಿಯ ಮಗ. ಯುಧಿಷ್ಠಿರನಿಗಿರ್ತಕ್ಕಂಥ ಪರ್ಯಾಯ ಪದ ಧರ್ಮರಾಜ. ಜಿನ ಬುದ್ಧನಿಗೆ ಧರ್ಮರಾಜ ಅನ್ನೋ ಶಬ್ದವನ್ನು ಬಳಸ್ತಕ್ಕಂಥ ಇನ್ಸ್ಟೆನ್ಸಸ್ ಕೂಡ ಕಂಡುಬರುತ್ತೆ. ಮಾಗ ಶಿಶುಪಾಲವದ ಕಾವ್ಯದಲ್ಲಿ ಸಹಾಯಂ ಅಧ್ವರಧುರಾಂ ಧರ್ಮರಾಜೋ ವಿಭಕ್ಷತೆ, 2ನೇ ಅಧ್ಯಾಯ 103ನೇ ಶ್ಲೋಕದಲ್ಲಿ ಮಾಗ ಉಪಯೋಗಿಸ್ತಕ್ಕಂಥ ಶಬ್ದ. ಧರ್ಮ ಲಕ್ಷಣ ಎಂಬತಕ್ಕಂಥ ಶಬ್ದ ನೋಡಿ, ಧೃತಿಕ್ಷಮ ದಮೋಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧ ದಶಕಂ ಧರ್ಮಲಕ್ಷಣಂ. ಮನು 10 ಕೂಡ ಧರ್ಮಕ್ಕಿರ್ತಕ್ಕಂಥ ಲಕ್ಷಣಗಳು. ಧರ್ಮವನ್ನು ಬಲ್ಲವನಿಗೆ ಬಳಸ್ತಕ್ಕಂಥದ್ದು ಧರ್ಮವಿತ್. ವಿತ್ ಅಂದರೆ ತಿಳಿದವನು ಅನ್ನೋ ಅರ್ಥ. ಅದರಿಂದಾನೇ ವೇದ ಅನ್ನೋ ಶಬ್ದ ಬಂದಿರತಕ್ಕಂಥದ್ದು. ವಿದ್ ಜ್ಞಾನೇ ಅನ್ನೋ ಧಾತುವಿನಿಂದ ವೇದ ವೇದ ಎಂಬತಕ್ಕಂಥ ಶಬ್ದ ಬಳಕೆ ಬಂದಿರತಕ್ಕಂಥದ್ದು. ವೇದ ಅಂದರೆ ತಿಳಿ ಅನ್ನೋದು ಸಾಮಾನ್ಯವಾಗಿರ್ತಕ್ಕಂಥ ಅರ್ಥ. ಇಷ್ಟವಾದದನ್ನು ಪಡ್ಕೊಳ್ಳೋದಕ್ಕೆ, ಅನಿಷ್ಟವಾದದನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೆ ಅಲೌಕಿಕವಾಗಿರ್ತಕ್ಕಂಥ ಉಪಾಯವನ್ನು ಹೇಳ್ತಕ್ಕಂಥ ಗ್ರಂಥ ಯಾವುದು ಅಂದರೆ ಅದೇ ವೇದ ಅಂತ ಸಾಯಣಾಚಾರ್ಯರು ಋಗ್ಭಾಷ್ಯ ಭೂಮಿಕೆಯಲ್ಲಿ ವರ್ಣನೆ ಮಾಡ್ತಾರೆ. ಇಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಂ ಉಪಾಯಂ ಯೋ ಗ್ರಂಥ ವೇದಯತಿ ಸಹ ವೇದ. ಅದಕ್ಕೆ ವೇದ ಅಂತ ಹೇಳ್ತಕ್ಕಂಥದ್ದು. ಮಂತ್ರ ಬ್ರಾಹ್ಮಣಯೋ ವೇದನಾಮಧೇಯಂ. ಆಪಸ್ತಂಭ ಮಹರ್ಷಿಗಳು ಮಂತ್ರ ಮತ್ತು ಬ್ರಾಹ್ಮಣ ಸೇರಿದರೆ ಅದಕ್ಕೆ ವೇದಾಂತ ಆಯಿತು. ಮಂತ್ರ ಅಂದರೆ ಸಂಹಿತ, ಸಂಹಿತ ಅಂದರೆ ಪದ್ಯ, ಬ್ರಾಹ್ಮಣ ಅಂದರೆ ಗದ್ಯ ಭಾಗ ಅಂತಲ್ಲ ಅರ್ಥ. ಬ್ರಾಹ್ಮಣ ಅಂದರೆ ಜಾತಿವಾಚಕ ಅಂತಲ್ಲ, ನಪುಂಸಕಲಿಂಗ. ಬ್ರಾಹ್ಮಣ ಅನ್ನೋದು ಸಂಸ್ಕೃತದಲ್ಲಿ ಬ್ರಹ್ಮಜಾನಾತೀತಿ ಬ್ರಾಹ್ಮಣ, ಬ್ರಹ್ಮಜ್ಞಾನ ಇರತಕ್ಕಂಥವನು ಅನ್ನೋ ಅರ್ಥದಲ್ಲಿ. ಪೂರ್ಣಿಮೆಗೆ ಪರ್ಯಾಯವಾಗಿ ಬಳಸ್ತಕ್ಕಂಥ ಶಬ್ದ ಧರ್ಮವಾಸರ. ಈಗ ಯಾರು ಬಳಸಲ್ಲ, ಅದರಿಂದ ನಮಗೆ ಚಾಲನೆಯಲ್ಲಿಲ್ಲ. ಹಿಂದೆ ಆದ ಧರ್ಮವಾಸರ ಅಂತ ಆಟೋಮೆಟಿಕ್ಕಾಗಿ ಬಳಸ್ತಾ ಇದ್ರು. ಇವತ್ತೇನು ಅಂತ ಕೇಳಿದ್ರೆ ಪೂರ್ಣಿಮೆ ಅಂತ ಹೇಳೋದಕ್ಕೆ. ಈಗ ನಾವು ಪೂರ್ಣಿಮೆ ಅಂತ ಹೇಳಿದ್ರೇ ಅರ್ಥ ಆಗೋದು ಕಷ್ಟ. ಹಾಗಿರುವಾಗ ಧರ್ಮವಾಸರ ಅಂತ ಹೇಳಿದ್ರೆ ಅರ್ಥ ಆಗತ್ತಾ? ನೋಡಿ ಎಷ್ಟು ಮಟ್ಟಿಗೆ ಯಾವುದೇ ಪದ ಬಳಕೆಯಲ್ಲಿ ಇಲ್ಲದೆ, ಚಾಲ್ತಿಯಲ್ಲಿ ಇಲ್ಲದೆ ಹೋದರೆ ಹೇಗೆ ಬಿಟ್ಟು ಹೋಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ವಿಷ್ಣುವಿಗೆ ಬಳಸ್ತಕ್ಕಂತಹದ್ದು ಧರ್ಮವಿದುತ್ತಮ. ವೀರಃ ಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮ. ಧರ್ಮದ ನಾಶಕ್ಕೆ ಬಳಸ್ತಕ್ಕಂಥ ಭಾರವಿ ಕಿರತಾರ್ಜನೀಯದಲ್ಲಿ 1ನೇ ಸರ್ಗ 13ನೇ ಶ್ಲೋಕದಲ್ಲಿ ಗುರು ಉಪದಿಷ್ಟೇನ ರಿಪೌ ಸುತೆ ಪಿವಾ ನಿಹಂತಿ ದಂಡೇನ ಸ ಧರ್ಮ ವಿಪ್ಲವಂ. ಎಲ್ಲಿ ಧರ್ಮ ಹಾಳಾಗತ್ತೋ ಅದಕ್ಕೆ ಧರ್ಮ ವಿಪ್ಲವ ಎಂಬತಕ್ಕಂಥ ಶಬ್ದವನ್ನು ಬಳಸ್ತಾರೆ. ವಿಶ್ವನಾಥ ಆಲಂಕಾರಿಕ ವೀರರಸದ ಭೇದವಾಗಿ ಬಳಸ್ತಕ್ಕಂಥ ಶಬ್ದ ಧರ್ಮವೀರ. ಅಫ್ಕೋರ್ಸ್ ನಮ್ಮಲ್ಲಿ ಗವರ್ನರು ಇದ್ದರು ಧರ್ಮವೀರ ಅಂತ ಹಿಂದೆ ನಮ್ಮ ಕರ್ನಾಟಕದಲ್ಲಿ. ಸಚ ದಾನ ಧರ್ಮ ಯುದ್ಧೈ ದಯಯಾಚ ಸಮನ್ವಿತ ಚತುರ್ದಾಸ್ಯಾತ್. ಕಾಳಿದಾಸ ಕುಮಾರ ಸಂಭವದಲ್ಲಿ ಧರ್ಮವೃದ್ಧ ಅನ್ನೋ ಶಬ್ದವನ್ನು ಬಳಸ್ತಾರೆ. ನ ಧರ್ಮವೃದ್ಧೇಶು ವಯಃ ಸಮೀಕ್ಷತೆ. ಯಾರಿಗೆ ಧರ್ಮ ಗೊತ್ತಿದೆಯೋ ಅವರಿಗೆ ವಯಸ್ಸು ಮುಖ್ಯವಲ್ಲ. ಅದಕ್ಕೆ ನಮ್ಮಲ್ಲೊಂದು ಮಾತಿದೆ, ದೇಹದಿಂದ ವೃದ್ಧರು ಕೆಲವರು, ಇನ್ನು ಕೆಲವರು ಧರ್ಮದಿಂದ ವೃದ್ಧರು ಅಂತ. ಸೊ ಅಂಥವರಿಗೆ ಧರ್ಮವೃದ್ಧ ಎಂಬುದಾಗಿಯೂ ಕೂಡ ಬಳಕೆ ಇದೆ. ವೃದ್ಧ ಅಂದರೆ ತಿಳಿದವನು ಅನ್ನೋ ಅರ್ಥದಲ್ಲಿ ನಾವು ಬಳಸೋದು. ನಸಾಸಭಾ ಯತ್ರ ನಸಂತಿ ವೃದ್ಧಾ ನತೇ ವೃದ್ಧಾ ಯೇ ನ ವದಂತಿ ಧರ್ಮಂ. ಸುಭಾಷಿತದಲ್ಲಿ ಹೇಳ್ತಾರೆ, ಎಲ್ಲಿ ವೃದ್ಧರಿಲ್ಲವೋ ಅದು ಸಭೆಯಲ್ಲ, ಯಾರು ಸತ್ಯವನ್ನು ಧರ್ಮವನ್ನು ಹೇಳುವುದಿಲ್ಲವೋ ಅವರು ವೃದ್ಧರಲ್ಲ ಅಂತ. ಅಷ್ಟು ಮಟ್ಟಿಗೆ ನಮ್ಮಲ್ಲಿ ಇರ್ತಕ್ಕಂಥದ್ದು ವೃದ್ಧ ಅನ್ನೋ ಶಬ್ದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಗೌರವ ನೋಡಿ. ಕೆಲಸಕ್ಕೆ ಬಾರದವರು ಅನ್ನೋ ಈಗಿನ ಕಾಲದ ಕೆಲವರು ಹೇಳ್ತಕ್ಕಂಥ ಮಾತಲ್ಲ. ನಾನೇ ಕೇಳಿದ್ದೀನಿ, ಮದುವೆಗೆ ಮಾಡ್ಕೊಳ್ಳೋಕೆ ಮುಂಚೆ ಹುಡುಗನ ಕೇಳಿರೋ ಪ್ರಶ್ನೆ, ನಿಮ್ಮ ಮನೇಲಿ ಲಗೇಜ್ ಇದೆಯಾ ಅಂತ. ಈ ರೀತಿಯಾಗಿ ಪ್ರಶ್ನೆ ಕೇಳಿದರೆ ಅದು ಎಂತಹ ಒಂದು ಸೌಜನ್ಯ, ಎಂಥ ಸಂಸ್ಕಾರ ಅದು. ನಮ್ಮ ದೇಶಕ್ಕೆ ಒಪ್ತಕ್ಕಂಥ ಮಾತಾದು. 3 ಅಥವಾ 3ಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಛಾವಣಿ ಕೆಳಗಡೆ ಇರ್ತಕ್ಕಂಥದ್ದು ನಮ್ಮ ದೇಶದ ಪ್ರವೃತ್ತಿ. ಅದಕ್ಕೆ ಅಂಥವರಿಗೆ ನಾವೇನು ಕರಿತಾ ಇದ್ದಿದ್ದು ಕನಕಾಭಿಷೇಕ ಅಂತ ಆ ಮಾತು. 3 or more than 3 generations living under a common roof with a common kitchen is called joint family ಅಂತ ಮದನ್ ಅನ್ನೋತವನು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಗ್ರಂಥದಲ್ಲಿ ಡಿಫೈನ್ ಮಾಡ್ತಕ್ಕಂಥದ್ದು. ಈಗ ಜಾಯಿಂಟ್ ಫ್ಯಾಮಿಲಿ ಅಂದ್ರೇನು? ಹಸ್ಬೆಂಡ್ ಆ್ಯಂಡ್ ವೈಫ್ ಲಿವಿಂಗ್ ಟುಗೆದರ್ ಇಸ್ ಜಾಯಿಂಟ್ ಫ್ಯಾಮಿಲಿ. ಸಿಂಗಲ್ ಪೇರೆಂಟ್ ಫ್ಯಾಮಿಲಿ ಬಂದ ಮೇಲೆ ಎಲ್ಲಿದೆ ಜಾಯಿಂಟ್ ಫ್ಯಾಮಿಲಿ? ಅದು ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ಇಬ್ಬರೂ ಇದ್ದರೂ ಕೂಡ ಇದ್ದಿದ್ದು ಸಂತೋಷ. ಸೊ ಮರಿ ಮಗ ಹುಟ್ಟಿದಾಗ, ದೊಡ್ಡ ಮಗ ಹುಟ್ಟಿದಾಗ ಆ ಮುತ್ತಜ್ಜ ಮತ್ತು ಮುತ್ತಾತನಿಗೆ ನಿಜವಾಗ್ಲೂ ಕೂಡ 108 ಬೆಳ್ಳಿಯಿಂದ 108 ಬಂಗಾರದಿಂದ ಹೂಗಳನ್ನು ಮಾಡಿಕೊಂಡು ಆ ಮಗು ಕೈಯಲ್ಲಿ ಅಭಿಷೇಕ ಮಾಡಿಸ್ತಾರೆ. ಅದು ನಿಜವಾಗ್ಲೂ ಕೂಡ ಅಪೂರ್ವವಾಗಿರ್ತಕ್ಕಂಥ ಕ್ರಿಯೆ. ಇವತ್ತು ಬಂದಿಲ್ಲ ಅವರು, ಪತಿ ಶ್ರೀಧರ ಅವರು.
ಅವರಿಗೆ ಆ ಕನಕಾಭಿಷೇಕ ಆಯಿತು. ಇರಲಿ, ಅಗ್ನಿಪುರಾಣದಲ್ಲಿ ಬಳಸಿರ್ತಕ್ಕಂತಹ ಧರ್ಮ ವೈಜ್ಞಾನಿಕ ಎಂಬತಕ್ಕಂಥ ಶಬ್ದ ಜನರಿಗೆ ಉಪಯೋಗಿಸ್ತಾರೆ. ಧರ್ಮ ವೈಜ್ಞಾನಿಕೋ ಯಸ್ತು ರೂಪಾತ್ಮ ಪುರುಷಸ್ತ್ವಯ. ಮಹಾಭಾರತದಲ್ಲಿ ಧರ್ಮವ್ಯಾದನ ಪ್ರಸಂಗ ಬರುತ್ತೆ. ನಾನು ಅದನ್ನು ಹೇಳಿದ್ದೀನಿ ಆವಾಗಲೇ ಕಥೆ ನಿಮಗೆ. ಹೇಗೆ ತನ್ನ ನಿಷ್ಠನಾಗಿದ್ದರಿಂದ ಕಟುಕ ವೃತ್ತಿ ಮಾಡ್ತಾಯಿದ್ರೂ ಕೂಡ ಕಣ್ಣಿಗೆ ಕಾಣದೇ ಇರುವುದು ಕೂಡ ಅವನಿಗೆ ಗೊತ್ತಾಗ್ತಾ ಇತ್ತು ಅನ್ನೋ ವಿಷಯದಲ್ಲಿ. ಧರ್ಮಶಾಲಾ ಪ್ರದೇಶ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಧಾರ್ಮಿಕ ರಾಜನಿಗೆ ನೀಡತಕ್ಕಂಥ ಶಬ್ದ ಧರ್ಮಶಾಸನ. ಶಾಸನ ಯಾವ ರೀತಿಯಾಗಿ ಮಾಡ್ತಾನೆ? ಧಾರ್ಮಿಕವಾಗಿ ಮಾಡ್ತಾನೆ ಅನ್ನೋ ದೃಷ್ಟಿಯಿಂದ. ಶರೀರಕೃತ್ ಪ್ರಾಣದಾತ ಯಸ್ಯ ಚ ಅನ್ನಾನಿ ಭುಂಜತೆ ಕ್ರಮೇಣ ಏತೆ ತ್ರಯೋಪ್ಯುಕ್ತ ಪಿತರೋ ಧರ್ಮಶಾಸನೆ. ಮನು, ಪರಾಶರ ಮುಂತಾದವರಿಂದ ರಚಿತವಾದ ಧರ್ಮಶಾಸ್ತ್ರ, ಧರ್ಮ ಕಾರ್ಯದಲ್ಲಿ ನಿರತರಾದವರಿಗೆ ಇರುವ ಶಬ್ದ ಧರ್ಮಶೀಲ, ಧರ್ಮ ಸಂಹಿತ. ಧರ್ಮಶಾಸ್ತ್ರ ಕರದೀಪಿಕಾ ಅಂತ ಒಂದು ಗ್ರಂಥ ಇದೆ. ನಿಮ್ಮನ್ನು ಕೆಲವರು ನೋಡಿರ್ಬೋದು. ಶಂಕರ ಮಠದಲ್ಲಿ ಕಡೂರು ಕೃಷ್ಣ ಜೋಯಿಸರು ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಗ್ರಂಥ. ಈಗಿನ ಕಾಲಕ್ಕೆ ನಾವು ಎಷ್ಟು ಮಾಡಬೇಕು, ಯಾವುದನ್ನು ಬಿಡಬಹುದು ಅನ್ನೋದನ್ನು ಪ್ರಮಾಣ ಸಹಿತವಾಗಿ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರು. ಧರ್ಮಶಾಸ್ತ್ರ ಕರದೀಪಿಕಾ ಅಂತ. ಸೊ ಹೇಳುವಾಗ ಸ್ವಲ್ಪ ಅಲ್ಪ ಪ್ರಾಣದ ಕಡೆ ಗಮನ ಇದ್ದರೆ ಒಳ್ಳೆಯದು. ಕರದೀಪಿಕಾ ಅನ್ನೋವಾಗ, ಖರದೀಪಿಕಾ ಅಂದರೆ ಕತ್ತೆ ಕೈಯಲ್ಲಿ ಅಂತ ಆಗ್ಬಿಡುತ್ತೆ. ಆ ದೃಷ್ಟಿಯಿಂದ ಕರದೀಪಿಕಾ ಅಂದರೆ ಕೈಯಲ್ಲಿರೋದು ಅಂತ. ಹಾಗೆ ಧರ್ಮ ಸಂಹಿತ, ಧರ್ಮವನ್ನು ಬೋಧಿಸುವ ಗ್ರಂಥಗಳು, ಧರ್ಮಶಾಸ್ತ್ರ ಗ್ರಂಥಗಳು. ನ್ಯಾಯ ತೀರ್ಮಾನ ನೀಡತಕ್ಕಂಥ ಸ್ಥಳ ಧರ್ಮಸಭಾ. ಧರ್ಮದ ಮರ್ಯಾದೆ ಕಾಪಾಡತಕ್ಕಂಥವನು ಧರ್ಮ ಸಹಾಯ. ಶರೀರ ಇರುವುದೇ ಧರ್ಮ ಸಾಧನೆಗೋಸ್ಕರ ಎಂದು ಕಾಳಿದಾಸ ಶರೀರ ಮಾದ್ಯಂಕಲು ಧರ್ಮ ಸಾಧನಂ. ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಆ ಧರ್ಮ ಸಾಧನೆಯನ್ನು ನಾವು ಮಾಡಬೇಕು. ಹೇಗೆ ಧರ್ಮ ಸಾಧನೆ ಮಾಡೋದು ಅನ್ನೋದನ್ನು 4ನೇ ದಿನವಾಗಿರ್ತಕ್ಕಂಥ ನಾಳೆ ಮುಂದುವರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ DVG ಸಮರ್ಪಣ ಮಸ್ತು.